ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಈ ವಿಶೇಷವಾದಂಥ ಮೊಕದ್ದಮೆಯನ್ನ. ವಿಶೇಷ ಯಾಕೆ ಅಂತಂದ್ರೆ ಇವತ್ತು ನಮ್ಮಲ್ಲಿ ಅಕ್ಯೂಸ್ಡ್ ಇಬ್ಬರಿದ್ದಾರೆ. ಮತ್ತೆ ನೀವು ನೋಡ್ಬೋದು ಕಟಕಟೆ ಕೂಡ ದೊಡ್ಡದಾಗಿದೆ, ಕುರ್ಚಿ ಕೂಡ ಎರಡಿದೆ. ಇಬ್ರು ಎಂಥ ವ್ಯಕ್ತಿಗಳು ಅಂದ್ರೆ ಇಬ್ರಿಗೂ ಅವರದ್ದೇ ಆದಂಥ ಒಂದು ಐಡೆಂಟಿಟಿ ಇದೆ. ಇಬ್ರು ಕೂಡ ಬೇರೆ ಬೇರೆ ಫೀಲ್ಡ್ ಇಂದ ಬಂದಿದ್ದಾರೆ, ಆದ್ರೆ ಇವರಿಬ್ರು ಜೊತೆಗಿದ್ದಾರೆ. ಇಬ್ರು ಕೂಡ ಒಂದೇ. ಒಬ್ರು ರಾಜಕೀಯ ಜೀವನದಿಂದ ಬಂದಂಥವ್ರು, ಮತ್ತೊಬ್ರು ಸಿನಿಮಾ ಜಗತ್ತಿನಿಂದ ಬಂದಂಥವ್ರು. ಪ್ಲೀಸ್ ವೆಲ್ಕಮ್ ಪೊಲಿಟಿಷಿಯನ್ ರಾಘವ್ ಚಡ್ಡಾ ಅಂಡ್ ಫಿಲ್ಮ್ ಸ್ಟಾರ್ ಪರಿಣಿತಿ ಚೋಪ್ಡಾ. ಇವತ್ತಿನ ನಮ್ಮ ಜಡ್ಜ್ ಕೂಡ ವಿಶೇಷವಾದವರು. ಅವರಿಗೂ ಕೂಡ 2 ರೂಪ ಇದೆ. ಇವರೊಬ್ಬ ಇಮೇಜ್ ಗುರು ಮತ್ತೆ ರಾಜಕೀಯದ ಎಕ್ಸ್ಪರ್ಟ್ ಕೂಡ. ಪ್ಲೀಸ್ ವೆಲ್ಕಮ್ ಇಮೇಜ್ ಗುರು ಮತ್ತು ಪೊಲಿಟಿಕಲ್ ಎಕ್ಸ್ಪರ್ಟ್ ದಿಲೀಪ್ ಚೆರಿಯನ್. ಇವತ್ತಿನ ವಿಚಾರಣೆ ಶುರುವಾಗಲಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ ಆಪ್ಕಿ ಅದಾಲತ್ನಲ್ಲಿ. ಮೊದಲ ಆರೋಪ ರಾಘವ್ ಚಡ್ಡಾ ಮತ್ತು ಪರಿಣಿತಿ ಚೋಪ್ಡಾ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪರಿಣಿತಿ ಚೋಪ್ರಾ ಮತ್ತು ರಾಜ್ಯಸಭೆಯ ಸದಸ್ಯ ರಾಘವ್ ಚಡ್ಡಾ ಅವರ ಮೇಲಿರುವ ಆರೋಪವೆಂದರೆ ಇವರಿಬ್ಬರು ಹಠಮಾರಿಗಳು ಎಂಬುದು. ನೀವಿಬ್ರು ಹೇಗೆ ತಮಾಷೆ ಮಾಡ್ತೀರಿ, ಚೇಷ್ಟೆ ಮಾಡ್ತೀರಿ ಮತ್ತೆ ಹಠಮಾರಿತನ ಮಾಡ್ತೀರಿ ಅನ್ನೋದನ್ನ ಒಂದೊಂದಾಗಿ ಇಬ್ಬರನ್ನು ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀನಿ. ಓ ಗಾಡ್ ಸರ್. ನಿಮ್ಮ ಪೇರೆಂಟ್ಸ್ ಪರಿಣಿತಿ ನಿಮ್ಮನ್ನ ಬ್ಯಾಂಕರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಅವರು ಓದೋದಿಕ್ಕೆ ಮ್ಯಾಂಚೆಸ್ಟರ್ಗೆ ಕಳಿಸ್ಕೊಟ್ರು, ಸಾಕಷ್ಟು ಖರ್ಚು ಮಾಡಿದ್ರು. ಮತ್ತೆ ನೀವು ಕಾರಣಗಳನ್ನ ಹೇಳಿ ಅಲ್ಲಿಂದ ವಾಪಸ್ ಬರ್ತೀರಿ, ನನಗೆ ಕೆಲಸ ಸಿಗ್ಲಿಲ್ಲ, ಏನ್ ಮಾಡ್ಲಿ ಅಂತ. ಸರ್ ನಿಜಾನೇ ಇದು. 2009 ನನ್ ಗ್ರಾಜುಯೇಷನ್ ಆಯ್ತು. ಸೊ ಅಫ್ಕೋರ್ಸ್ ನನ್ ಕನ್ಸಿತ್ತು ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗ್ತೀನಿ ಅಂತ. ಆ ವರ್ಷ ರಿಸೆಷನ್ ಇದ್ದಿದ್ರಿಂದ ನನಗೆ ನಿಜವಾಗ್ಲೂ ಜಾಬ್ ಸಿಗ್ಲಿಲ್ಲ, ಮತ್ತೆ ವೀಸಾನು ಎಕ್ಸ್ಪೈರ್ ಆಯ್ತು. ನನ್ ಒಳಗೆ ಗಟ್ಸೇ ಇರ್ಲಿಲ್ಲ ನನ್ನ ಅಪ್ಪಂಗೆ ಕಾಲ್ ಮಾಡಿ ಹೇಳೋದಕ್ಕೆ, ನೀವು ನನಗೋಸ್ಕರ 3 ವರ್ಷ ಲೋನ್ ತಗೊಂಡಿದ್ರಿ ಮತ್ತೆ ದುಡ್ಡು ಒಟ್ಟಾಕಿ ನನ್ನ ಅಲ್ಲಿ ಕಳ್ಸಿದ್ರಲ್ಲ, ಅದನ್ನೆಲ್ಲ ವೇಸ್ಟ್ ಮಾಡಿ ನಾನ್ ವಾಪಸ್ ಮನೆಗ್ ಬರ್ತೀನಿ ಅಂತ. ಸೊ ನಾನ್ ಅವ್ರಿಗೆ ಸುಳ್ಳು ಹೇಳ್ದೆ. ಆಕ್ಚುಲಿ ನನ್ಗೆ ಇಂಡಿಯಾಲಿ ಜಾಬ್ ಸಿಗ್ತಿದೆ, ಅದಕ್ಕೋಸ್ಕರ ನಾನ್ ಬರ್ತಿದ್ದೀನಿ ಅಂತ. ಮತ್ತೆ ನಾನು ನನ್ನ ದೊಡ್ಡಮ್ಮ ಇದ್ದಾರಲ್ಲ ಪ್ರಿಯಾಂಕಾ ಚೋಪ್ರಾ ಅವ್ರ ತಾಯಿ, ನಾನ್ ಅವ್ರಿಗೆ ಫೋನ್ ಮಾಡ್ದೆ. ಆಮೇಲೆ ಅವ್ರಿಗೆ ಹೇಳ್ದೆ ಸೀಕ್ರೆಟ್ ಆಗಿ, ಈ ತರ ಇದೆ, ನನ್ ವೀಸಾ ಎಕ್ಸ್ಪೈರ್ ಆಗಿದೆ, ಅದಕ್ಕೆ ಇಂಡಿಯಾಗ್ ಬರ್ತಿದ್ದೀನಿ. ಅಪ್ಪಂಗ್ ಹೇಳ್ತಾ ಇಲ್ಲ, ನೀವ್ ನನ್ಗೋಸ್ಕರ ಜಾಬ್ ಹುಡುಕಿ ಏನಾದ್ರೂ ಮಾಡಿ ನನ್ನ ಬಚಾವ್ ಮಾಡಿ. ಅವ್ರು ಹೇಳಿದ್ರು ಪರವಾಗಿಲ್ಲ ನೀನ್ ಬಾ ಅಂತ. ಆಮೇಲೆ ನಾನ್ ಬಾಂಬೆಗ್ ಬಂದೆ. ಅಂಡ್ ನೀವು ಇಮ್ಯಾಜಿನ್ ಮಾಡಿ, ಅವ್ರಿಗೆ ಬಾಂಬೆಲಿ ಎಲ್ಲಾರೂ ಗೊತ್ತು, ಆದ್ರೂ ನನ್ಗೆ ಜಾಬೇ ಸಿಗ್ಲಿಲ್ಲ, ಎಲ್ಲೋ ಜಾಬ್ ಸಿಗ್ಲಿಲ್ಲ. ಆಮೇಲೆ ಒಂದಿನ ನನ್ನ ಅಕ್ಕ ಶೂಟಿಂಗ್ ಮಾಡ್ತಾ ಇದ್ಲು, ಅದಕ್ಕೆ ನಾನ್ ಯಶ್ರಾಜ್ ಫಿಲ್ಮ್ಸ್ಗೆ ಹೋದೆ ಶೂಟಿಂಗ್ ನೋಡಕ್ಕೆ. ನಾನ್ ಮೊದಲನೇ ಸಲ ಶೂಟ್ ನೋಡ್ತಿದ್ದೆ. ಪ್ಯಾರ್ ಇಂಪಾಸಿಬಲ್ ಮೂವಿದು ಶೂಟಿಂಗ್ ನಡೀತಿತ್ತು. ಆವಾಗ್ ನನ್ ತಲೆಗ್ ಬಂತು, ನಾನ್ ಅನ್ಕೊಂಡೆ ಇಲ್ಲಿ ಫಿಲ್ಮ್ಸ್ ಮೇಲೆ ಯಾವ್ದೇ ರಿಸೆಷನ್ ಎಫೆಕ್ಟ್ ಆಗಿರಲ್ಲ, ನಾನ್ ಇಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ. ಆಮೇಲೆ ನಾನು ಅಲ್ಲಿ ಅಪ್ಲೈ ಮಾಡ್ದೆ, ನನಗ್ ಜಾಬ್ ಸಿಕ್ತು. ಆಮೇಲೆ ಅಪ್ಪಂಗ್ ಫೋನ್ ಮಾಡಿ ಇದೇ ಜಾಬ್ ಸಿಗ್ಬೇಕಿತ್ತು ನನ್ಗೆ ಅಂದೆ. ಸಿಕ್ತು ಅಂತ ಅಂದೆ. ಸೊ ಇಲ್ಲಿ ತನಕ ಅಪ್ಪಂಗೆ ಅಂದ್ರೆ ಇವಾಗ ಗೊತ್ತಿದೆ ಅಪ್ಪಂಗೆ ನಿಜ, ಬಟ್ ಅಪ್ಪಂಗೆ ನಾನ್ ಹೇಳಕ್ಕೆ ಆಗ್ಲಿಲ್ಲ, ಅವ್ರ ಮನ್ಸನ್ನ ಮುರಿಯಕ್ ಇಷ್ಟ ಇರ್ಲಿಲ್ಲ. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಆಸೆಗಳಿರ್ಲಿಲ್ವಾ? ನಿಮ್ಮ ಅಕ್ಕ ಪ್ರಿಯಾಂಕಾನ ನೋಡಿ ನಿಮ್ಮಲ್ಲಿ ಆಕಾಂಕ್ಷೆಗಳು ಹುಟ್ಲಿಲ್ವಾ, ನಾನು ಕೂಡ ಸಿನಿಮಾಗ್ ಬರ್ಬೇಕು ಅಂತ? ಎಲ್ಲಾರ್ಗೂ ಇದೆ ಅನ್ಸುತ್ತೆ. ಆಕ್ಚುಲಿ ನಾನ್ ಇಂಡಿಯಾ ಇದಕ್ಕೆ ಬಂದಿದ್ದು. ಸರ್ ನಿಮಗ್ ಗೊತ್ತಾ, ನಾನು ತುಂಬಾ ಓದು ಬರ್ದು ಕಷ್ಟಪಟ್ಟು ಇಂಡಿಯಾಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಇದೆಲ್ಲ ಮಾಡಿ ನನ್ ಪ್ಲಾನ್ ಇತ್ತು ನಾನ್ ಬ್ಯಾಂಕರ್ ಆಗ್ತೀನಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ನನಗನ್ಸ್ತಿತ್ತು ಈ ಬಾಲಿವುಡ್ ಅವರು ತುಂಬಾ ಈಸಿ ಕೆಲ್ಸ ಮಾಡ್ತಾರೆ ಅಂತ. ಆಕ್ಟರ್ಸ್ ಆಗಿರ್ತಾರೆ, ಅಂಬ್ರೆಲಾ ಕೆಳಗ್ ನಿಂತಿರ್ತಾರೆ, 2 ಲೈನ್ ಮಾತಾಡ್ಬೇಕಾಗತ್ತೆ, ಆಮೇಲೆ ಮನೆಗ್ ಹೊರಟೋಗ್ತಾರೆ, ತುಂಬಾ ದುಡ್ಡು ದುಡಿತಾರೆ, ಫುಲ್ ಮಜಾ ಮಾಡ್ತಾರೆ. ನಮ್ಮನ್ ನೋಡಿ ಎಷ್ಟ್ ಹಾರ್ಡ್ ವರ್ಕ್ ಮಾಡ್ತೀವಿ, ನಾವ್ ನೋಡಿ ಎಷ್ಟ್ ಇಂಪಾರ್ಟೆಂಟ್ ಕೆಲ್ಸಗಳ್ನ ಮಾಡ್ತೀವಿ. ಬಟ್ ಸರ್ ನಾನ್ ತಪ್ಪಾಗ್ ಅನ್ಕೊಂಡಿದ್ದೆ. ಯಾರ್ ಫಿಲ್ಮ್ ಇಂಡಸ್ಟ್ರಿಯಿಂದ ಆಗಿರಲ್ವಲ್ಲ, ಅವರು ಫಿಲ್ಮ್ ಇಂಡಸ್ಟ್ರಿನ ಹೀಗೆ ನೋಡ್ತಾರೆ. ರಾಘವ್ ನೋಡ್ದಾಗ ಸರ್ ಇವ್ನ್ ಇವತ್ತಿಗೂ ಹೀಗೆ ನೋಡ್ತಾನೆ.
ಅಲ್ಲ, ನಿಮ್ಮನ್ನು ಕೂಡ ಚೆನ್ನಾಗಿ ಓದಿಸಿ ಪೇರೆಂಟ್ಸ್ ನಿಮ್ಮನ್ನ ಚಾರ್ಟೆಡ್ ಅಕೌಂಟೆಂಟ್ ಮಾಡ್ತಾರೆ. ಮತ್ತೆ ನಾನ್ ಕೇಳ್ಪಟ್ಟಿದ್ದೆ ನೀವು ಓದೋ ಹುಡುಗ ಆಗಿದ್ರಿ, ಬಾಗ್ಲು ಹಾಕೊಂಡು ಇಡೀ ರಾತ್ರಿ ಪುಸ್ತಕ ಓದ್ತಿದ್ರಿ. ಅಲ್ಲ, ಇಷ್ಟೊಂದು ಎಫರ್ಟ್ ಅನ್ನ ವೇಸ್ಟ್ ಮಾಡ್ಬಿಟ್ರಲ್ಲ ನೀವು ಅಣ್ಣಾ ಹಜಾರೆ ಜೊತೆ ಧರಣಿನಲ್ಲಿ ಕೂತು. ನೋಡಿ ಸರ್, ಅದು ಸತ್ಯ ಏನು ಅಂದ್ರೆ ನಾನು ಕೂಡ ಇವ್ರ ಹಾಗೇನೆ ಜೀವನದಲ್ಲಿ ಬೇರೆ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನನಗ್ ನೆನಪಿದೆ, ಯಾವಾಗ ನಮ್ ಕ್ಲಾಸ್ ಟೀಚರ್ ನಾವೆಲ್ಲ ಮಕ್ಕಳಿದ್ದಾಗ ನಮ್ಮ ನಿಲ್ಸಿ ಕೇಳ್ತಾ ಇದ್ರು, ನೀವೇನಾಗ್ಬೇಕು ಅನ್ಕೊಂಡಿರಾ ದೊಡ್ಡವರಾದ್ಮೇಲೆ ಅಂತ, ಓದ್ ಮುಗಿದ್ಮೇಲೆ ಏನ್ ಮಾಡ್ತೀರಾ, ಏನ್ ಆಗ್ತೀರಾ ಅಂತ. ನಾನ್ ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು ಆರ್ಮಿ ಜಾಯ್ನ್ ಆಗ್ತೀನಿ ಅಂತ. ನನ್ನ ಫ್ಯಾಮಿಲಿ ಅಂತ ಬಂದಾಗ ತುಂಬಾ ಜನ ಆರ್ಮಿಲ್ ಕೆಲಸ ಮಾಡಿದ್ದಾರೆ. ಯಾವಾಗ್ಲೂ ನಾನು ಹೇಳ್ತಿದ್ದೆ ಇಂಡಿಯನ್ ಆರ್ಮಿ ಜಾಯ್ನ್ ಆಗ್ತೀನಿ ಅಂತ. ಕೊನೆಗೂ ಆ ಕನ್ಸು ನನ್ಸಾಗ್ಲೇ ಇಲ್ಲ. ಆದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಮುಂದುವರೆದೆ. ಆಮೇಲೆ ಸ್ವಲ್ಪ ಜೀವನದ ಒಂದಷ್ಟು ಬದಲಾವಣೆಗಳಾಯ್ತು. ಒಂದು ಅಣ್ಣಾ ಹಜಾರೆ ಆಂದೋಲನ ಶುರುವಾಯ್ತು ಈ ಕರಪ್ಷನ್ಗಳ ಬಗ್ಗೆ. ಒಬ್ಬ ಸಾಧಾರಣ ಮನುಷ್ಯ ಬಂದು ರಾಜಕೀಯಕ್ಕೆ ಬಂದ ಹಾಗೆ ನಾನು ಕೂಡ ಹೋದೆ ಅದರಲ್ಲಿ ಜಾಯಿನ್ ಆಗೋದಕ್ಕೆ. ಆಗ ಒಂದು ಪಕ್ಷನೇ ಆಗೋಯ್ತು. ನಾನು ಆ ಪಾರ್ಟಿಯ ಫೌಂಡಿಂಗ್ ಮೆಂಬರ್ ಆಗ್ಬಿಟ್ಟೆ. ಹಾಗೆ ಎಲ್ಲ ಮುಂದುವರಿತು. ಈಗ ನಾನು ನಿಜ ಹೇಳಬೇಕು ಅಂದ್ರೆ ನಾನು ರಾಜಕೀಯನ ಆಯ್ಕೆ ಮಾಡ್ಲೇ ಇಲ್ಲ, ರಾಜಕೀಯನ ನನ್ನ ಆಯ್ಕೆ ಮಾಡ್ಕೊಂಡಿದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ನೋಡಿ, ನಿಮ್ಮ ತುಂಬಾ ಜನ ಸ್ನೇಹಿತರು ನಿಮ್ ಜೊತೆ ಸ್ಕೂಲ್ನಲ್ಲಿದ್ದವರು, ಕಾಲೇಜ್ನಲ್ಲಿದ್ದವರು, ಅವ್ರು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ. ಅವ್ರು ಹೇಳ್ತಾರೆ ನಾವೆಲ್ಲರೂ 6-7 ಫಿಗರ್ಸ್ ಇರುವಂತ ಸ್ಯಾಲ್ರಿನ ತಗೋತಾ ಇದೀವಿ. ಮತ್ತೆ ಇವ್ರು ನೋಡಿ ರಸ್ತೆನಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಧರಣಿ ಮಾಡ್ತಿದ್ದಾರೆ. ಸರ್ ನೋಡಿ, ತುಂಬಾ ಜನಗಳಿಗೆ ಡೌಟ್ ಇದೆ. ಕೆಲವರಿಗೆ ಬೇರೆ ಕಡೆ ಕೆಲಸ ಮಾಡೋದ್ರಿಂದ ನೆಮ್ಮದಿ ಸಿಗುತ್ತೆ. ಇನ್ ಕೆಲವರು 7-8 ಡಿಜಿಟ್ ಸ್ಯಾಲ್ರಿ ತಗೊಂಡು ಇನ್ನೂ ಆರಾಮಾಗಿದ್ದಾರೆ. ಕೆಲವರಿಗೆ ಹೆಸರು ಬೇಕು, ಕೆಲವರು ಸಂಪಾದನೆ. ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬಂದ್ರೆ ನಾನ್ ಮಾಡೋ ಕೆಲ್ಸದಲ್ಲಿ ನನಗೆ ಸಿಗುತ್ತೆ. ನೋಡಿ, ಈ ರಾಜಕೀಯ ಅನ್ನೋದು ಯಾವ ರೀತಿಯಾದ ಒಂದು ಮಾರ್ಗ ಅಂದ್ರೆ, ನೋಡಿ ಇಲ್ಲಿ ನೀವು ಹೋಗ್ತಾ ಹೋಗ್ತಾ 1000 ಲಕ್ಷ ಕೋಟಿ ಜನರ ಜೀವನನ ನೀವು ಬದಲಾಯಿಸಬಹುದು. ಅದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದು ಎಲ್ಲದಕ್ಕಿಂತ ಮೇಲಿರುತ್ತೆ. ಹಣ ಮತ್ತೆ ಲೆವೆಲ್ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದ್ರೆ ನಿಮ್ಮ ಮಮ್ಮಿ ಹೇಳಿದ್ರಲ್ವಾ ಎಲೆಕ್ಷನ್ ನಿಲ್ಬೇಡಿ ಅಂತ. ಅದೊಂದು ಎಮೋಷನಲ್ ಕತೆ ಅಂತಾನೆ ಹೇಳ್ಬೋದು. ನನ್ನ ಪಾರ್ಟಿಯವ್ರು ನನಗೆ ಹೇಳಿದ್ರು 2018ನೇ ಚುನಾವಣೆಯಲ್ಲಿ ನೀವು ನಿಲ್ಬೇಕು ಅಂತ. ನಾನ್ ಹೇಳಿದೆ ನಾನು ಅಪ್ಪ ಅಮ್ಮನ ಹತ್ರ ಮಾತಾಡಿ ಹೇಳ್ತೀನಿ ಎಂದೆ. ಅಪ್ಪ ಹೇಳಿದ ಕೂಡ್ಲೇ ತುಂಬಾ ಯೋಚನೆ ಮಾಡ್ದೆ, ಸರಿ ಅಂತ ಅಂದ್ಬಿಟ್ರು. ಆದ್ರೆ ಅಮ್ಮನ್ನ ಒಪ್ಸೋದಕ್ಕೆ ನನಗೆ 6 ತಿಂಗಳು ಬೇಕಾಯ್ತು. ಅವ್ರು ಯಾಕೆ ಬೇಡ ಅಂತಿದ್ರು ಅಂದ್ರೆ ಅವ್ರಿಗೆ ನಾನ್ ಚುನಾವಣೆ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಆಗೋದು ಇಷ್ಟ ಇರ್ಲಿಲ್ಲ. ಕೊನೆಗೂ ಒಂದಿನ ಅವರು ಒಪ್ಕೊಂಡು ಹೋಗು ಅಂತ ಹೇಳಿದ್ರು. ಆದ್ರೆ 2 ಷರತ್ಗಳನ್ನ ಹಾಕಿದ್ರು. ನನ್ನ ಕೈಯಲ್ಲಿ ಅದನ್ನ ಬರ್ಸ್ಕೊಂಡಿದ್ದಾರೆ ಅವರು. ಈ ಷರತ್ಗಳನ್ನ ನೀನ್ ಪೂರ್ತಿ ಮಾಡ್ಬೇಕು. ಈ ಚುನಾವಣೆ ರಿಸಲ್ಟ್ ಏನ್ ಬೇಕಾದ್ರೂ ಬರ್ಲಿ. ಮೊದಲನೇ ಷರತ್ ಏನಿತ್ತು ಅಂದ್ರೆ ನಿನ್ನ ಪ್ರೊಫೆಷನಲ್ ಆಗಿರೋ ಚಾರ್ಟರ್ಡ್ ಅಕೌಂಟೆಂಟ್ನ ಪ್ರಾಕ್ಟೀಸ್ ನಿಲ್ಸೋದಿಲ್ಲ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೇಕು, ಅದನ್ನ ಮುಂದೆ ತಗೊಂಡು ಹೋಗ್ಬೇಕು. ಅದಕ್ಕೆ ಕಾರಣ ಏನಿತ್ತು ಅಂದ್ರೆ ಈಗ ನಮ್ಮ ಸಂಸಾರದಲ್ಲೆಲ್ಲ ಚೆನ್ನಾಗೇ ಇದೆ. ಸದ್ಯಕ್ಕೆ ನಮಗೆ ಹಣ ಆಸ್ತಿ ಅದರ ಅವಶ್ಯಕತೆ ಅಷ್ಟೆಲ್ಲ ಏನು ಬರೋದಿಲ್ಲ. ಆದ್ರೆ ಮುಂದೆ ಹೋದ್ಮೇಲೆ ದೇವ್ರು ಒಂದ್ ವೇಳೆ ನಮ್ಗೆ ಇದನ್ನೇ ಕೊಡದೆ ಹೋದ್ರೆ ಅವಾಗ ಏನ್ ಮಾಡೋದು? ಅವಾಗ ಹಣದ ಅವಶ್ಯಕತೆ ನಮಗ್ ಬಂದ್ರೆ ರಾಜಕೀಯದಿಂದ ನೀನ್ ಸಂಪಾದನೆನ ಮಾಡಬಾರ್ದು. ಹಣ ಏನಿದ್ರು ನಿನ್ CA ಪ್ರೊಫೆಷನ್ ಇಂದ ಮಾಡ್ಬೇಕು. ಮತ್ತೆ ಎರಡನೇ ಷರತ್ ಏನಿತ್ತು ಅಂದ್ರೆ ಎರಡನೇ ಷರತ್ ನನ್ನಿಂದ ಏನ್ ಅವ್ರು ಬರ್ಸ್ಕೊಂಡ್ರು ಅಂತಂದ್ರೆ, ನಿನಗ್ ವಯಸ್ಸಾಗಿದೆ, ನಿನಗ್ ಮದ್ವೆ ಮಾಡ್ಕೋಬೇಕು, ನೋಡು ಚುನಾವಣೆಯಲ್ಲಿ ರಿಸಲ್ಟ್ ಏನ್ ಬೇಕಾದ್ರೂ ಬರ್ಲಿ, ಬಟ್ ನೀನ್ ಮದ್ವೆ ಆಗ್ಬೇಕು ಅಂತ ಬರ್ಸ್ಕೊಂಡ್ರು ನನ್ನ ಕೈಯಲ್ಲಿ. ಈ 2 ಷರತ್ಗಳನ್ನ ನಾನು ಮಾತನ್ನ ಕೇಳಿಲ್ಲ. ಎಲೆಕ್ಷನ್ ನಿಂತ್ರು, ರಾಜಕೀಯಕ್ಕೆ ಬಂದ್ರು. ಈಗ ನೀವಾದ್ರೂ ಅರ್ಥ ಮಾಡಿಸ್ತೀರಾ? ಯಾಕಂದ್ರೆ ಇವರ ಪಾರ್ಟಿಯ ಎಲ್ಲಾ ನಾಯಕರು ಒಬ್ಬೊಬ್ಬರಾಗಿ ಜೈಲಿಗೆ ಹೋಗ್ತಾ ಇದಾರೆ. ಈಗ್ಲಾದ್ರೂ ಅರ್ಥ ಮಾಡ್ಸಿ ಅಲ್ಲಪ್ಪ, ಇದೆಲ್ಲ ಬೇಕಾ? ಓ ಗಾಡ್, ನಾನೇನು ಅವ್ರಿಗೆ ಅರ್ಥ ಮಾಡಿಸ್ಲಿ? ನನಗಂತೂ ಪಾಲಿಟಿಕ್ಸ್ ಒಂಚೂರು ಅರ್ಥ ಆಗಲ್ಲ. ಸೊ ನನಗಂತೂ ಇದೆಲ್ಲ ನಡೀತಿರೋದೆಲ್ಲ ನಾನ್ ತುಂಬಾನೇ ಬೇರೆ ವರ್ಲ್ಡ್ ಇಂದ ಬಂದಿರೋದು. ಇದೆಲ್ಲ ನಡೀತಿರ್ಬೇಕಾದ್ರೆ ನಾನು ನೋಡ್ತಾ ಇರ್ತೀನಿ. ನನಗನ್ಸುತ್ತೆ ಪಿಕ್ಚರ್ ಅಲ್ಲಿ ಜಾಸ್ತಿ ರಿಯಾಲಿಟಿ ಇರುತ್ತೆ, ಮತ್ತೆ ಇಲ್ಲಿ ನೋಡಿದ್ರೆ ಎಷ್ಟು ಫಿಲ್ಮಿ ಆಗಿದೆ ಅಂತ ಅನ್ಸ್ತಿರುತ್ತೆ. ಸೊ ನಾನು ರಿಯಾಲಿಟಿ ಹೇಳ್ತೀನಿ ನಿಮ್ಗೆ. ಹಾ, ನೀವು ಮಾಡಿದಂತ ಮೊದಲನೇ ಸಿನಿಮಾ ಅದೇ ಅರ್ಜುನ್ ಕಪೂರ್ ಅದ್ರಲ್ಲಿ ಹೀರೋ ಆಗಿದ್ರು. ಹೌದು. ಅವ್ರು ಹೇಳಿದ್ರು ಈಕೆ ಜೊತೆ ಕೆಲಸ ಮಾಡೋದಕ್ಕೆ ನನ್ಗಿಷ್ಟ ಇಲ್ಲ, ತುಂಬಾನೇ ಮಾತಾಡ್ತಾಳೆ. ಈ ಆರೋಪನ ನಾನು ಚಿಕ್ಕ ವಯಸ್ಸಿಂದ ಕೇಳ್ತಾ ಇದ್ದೀನಿ. ನನ್ ಪೇರೆಂಟ್ಸು ಇದನ್ನೇ ಹೇಳ್ತಾರೆ, ನನ್ ಟೀಚರ್ಸು ಇದನ್ನೇ ಹೇಳ್ತಾರೆ, ಇವತ್ ನೀವು ಹೇಳ್ತಿದ್ದೀರಾ, ನನ್ ಇಂಡಸ್ಟ್ರಿಯವರು ಹೇಳ್ತಾರೆ. ನನ್ಗನ್ಸುತ್ತೆ ನಾನ್ ಕಮ್ಮಿ ಮಾತಾಡ್ತೀನಿ. ನನ್ನ ಹತ್ರ ಕೇಳಿ. ಕೀಪ್ ಕ್ವೈಟ್. ರಾಘವ್, ನಿಮ್ಗೇನನ್ಸುತ್ತೆ? ಇಲ್ಲ ನೋಡಿ, ನನಗೇನನ್ಸುತ್ತೆ ಅಂದ್ರೆ ನಮ್ಮ ಸಂಸಾರ ಚೆನ್ನಾಗಿ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದ್ರೆ ನನಗೆ ಈ ಬಾಲಿವುಡ್ನ B ಏನು ಅಂತಾನೂ ಗೊತ್ತಿಲ್ಲ, ಮತ್ ಪೊಲಿಟಿಕ್ಸ್ನ P ಏನು ಅಂತಾನೂ ಗೊತ್ತಿಲ್ಲ. ಸೊ
ನನ್ ಗಾಡಿ ಈಗ ಆರಾಮಾಗಿ ಹೋಗ್ತಾ ಇದೆ. ಯಾಕೆ ಚೆನ್ನಾಗಿ ನಡೀತಾ ಇದೆ ಅಂತಂದ್ರೆ ಈಕೆ ಮಾತಾಡ್ತಾರೆ, ನೀವು ಸುಮ್ಮನೆ ಇರ್ತೀರಿ. ಹಾಗೆ ಅನ್ಕೊಳ್ಳಿ. ಸೇನಾ ದಟ್ ಐ ಡೋಂಟ್ ಟಾಕ್ ಮಚ್. ಬಟ್ ನನ್ಗೆ ಇವ್ರ ವಾಯ್ಸ್ ಅಂದ್ರೆ ತುಂಬಾ ಇಷ್ಟ ಆಗತ್ತೆ. ಇವ್ರು ಎಷ್ಟೇ ಹೇಳಿದ್ರು ಕೂಡ ನಾನು ಅದನ್ನ ಖುಷಿಯಾಗಿ ಕೇಳಿಸ್ಕೋತೀನಿ ಅನ್ಕೊಳ್ಳಿ. ಥ್ಯಾಂಕ್ ಯು. ಗುಡ್. ಹೇಗೆ ಇವ್ರ ಜೊತೆಗೆ ಅರ್ಜುನ್ ಕಪೂರ್ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು, ಹಾಗೆ ರಾಜಕೀಯದಲ್ಲಿ ನಿಮ್ಗೂ ಕೂಡ ಅಂಥದ್ದೇ ಜನಗಳು ಸಿಗ್ತಾರಾ? ನಾವು ರಾಘವ್ ಚಡ್ಡಾ ಜೊತೆ ಕೆಲಸ ಮಾಡಲ್ಲ ಅನ್ನೋರು ಸಿಗ್ತಾರೆ ಸರ್, ತುಂಬಾ ಜನ ಸಿಗ್ತಾರೆ. ನಮ್ಮ ಸಂಸದ ಭವನದಲ್ಲೇ ಸಿಗ್ತಾರೆ, ಬೇರೆ ಪಾರ್ಟಿಲ್ ಕೂಡ ಸಿಗ್ತಾರೆ, ನಮ್ ಪಾರ್ಟಿಲೇ ಇರೋರು ಇದ್ದಾರೆ. ಸೊ ಅಂತವ್ರು ಸಿಗೋದು ತುಂಬಾನೇ ಕಾಮನ್ ಅನ್ಕೊಳ್ಳಿ. ಹರಿಯಾಣದಲ್ಲಿ ರಾಹುಲ್ ಗಾಂಧಿ ಸಿಕ್ರಲ್ಲ ಹಾಗೆ. ನೀವು ಸಾಕಷ್ಟು ಪ್ರಯತ್ನ ಪಟ್ಟ ಮೇಲೂ ಕೂಡ ಅವರು ರಾಜಿ ಮಾಡ್ಕೊಳ್ಳಿಲ್ಲ. ವೆಲ್, ನನಗೇನ್ ಅನ್ಸುತ್ತೆ ಅಂತಂದ್ರೆ ರಾಹುಲ್ ಗಾಂಧಿಜಿನೂ ಅನ್ಕೋತಿದ್ರು ಹರಿಯಾಣದಲ್ಲಿ ಕೂಡ ಮೈತ್ರಿ ಆಗ್ಲಿ ಅಂತ. ನಾನು ಕೂಡ ಅವ್ರ ಜೊತೆ ಕೆಲವು ಸತಿ ಮಾತು ಕೂಡ ಆಡಿದ್ದೀನಿ. ನಮ್ಮ ನಾಯಕರಾದಂತ ಅರವಿಂದ್ ಕೇಜ್ರಿವಾಲ್ ಇಲ್ದೇ ಇದ್ದಾಗ ನಾನು ಅವ್ರ ಬದಲು ಮಾತಾಡಿದ್ದೀನಿ. ನನಗೆ ಈ ಚರ್ಚೆ ಮಾಡುವಂತ ಒಂದು ಅವಕಾಶನ ಅವ್ರು ನನಗೆ ಕೊಟ್ಟಿದ್ರು. ಬಟ್ ಅವ್ರ ಪಾರ್ಟಿದು ಈ ಲೋಕಲ್ ಯೂನಿಟ್ ಅಂತ ಏನಿತ್ತು, ಅವ್ರಗಳ ಯೋಚನೆ ಮತ್ತೆ ಅವರ ಭಾವನೆ ಹೇಗಿತ್ತು ಅಂದ್ರೆ ಮೈತ್ರಿನೇ ಮಾಡದೆ ಅವರು ನಾವು ಚುನಾವಣೆ ನನಗೆ ಗೆಲ್ಲಬೇಕು ಅನ್ನೋದು. ಆದ್ರೆ ಅವರು ಚುನಾವಣೆಗೆ ನಿಂತ್ಕೊಳ್ಳೇ ಇಲ್ಲ. हमारी आरज़ू का ख्याल रखते तो कुछ और बात होती, हमारी हसरत की फिक्र होती तो कुछ और बात होती. आज वो भी पछता रहा होगा मेरा साथ छोड़कर, अगर साथ साथ चलते तो कुछ और बात होती. ತುಂಬಾ ಚೆನ್ನಾಗಿ ಹೇಳಿದೆ. ಅವ್ರ ಜೊತೆ ಆಗ್ಲಿಲ್ಲ, ಆದ್ರೆ ಪರಿಣಿತಿ ನಿಮ್ಗೆ ಜೊತೆ ಆದ್ರು. ಸರ್, ನಾವು ಜೊತೆಗೆ ಹೋಗ್ತಾ ಇದೀವಿ, ಹೋಗ್ತಾನೆ ಇರ್ತೀವಿ ಕೂಡ. ನಮ್ಮ ಮೈತ್ರಿ ಆಗೋಗಿದೆ. We are happily married. She is happy and I'm married. ಯು ಜಸ್ಟ್ ಕೀಪ್ ಕ್ವೈಟ್. ಇವನ್ ಹೆಂಗ್ ಹೇಳ್ತಾನಲ್ಲ, ರಾಜಕೀಯ ಹ್ಯಾಪನ್ ಟು ಮೀ, ಹಾಗೆ ನನ್ಗೆ ಬಾಲಿವುಡ್ ಹ್ಯಾಪನ್ ಟು ಮೀ. ನಾನ್ ನಿಜವಾಗ್ಲೂ ಏನೆಲ್ಲ ಕಲ್ತಿದ್ದೀನಲ್ಲ, ಅದು ನಾನು ಸೆಟ್ಗ್ ಹೋಗಕ್ ಶುರು ಮಾಡ್ದಾಗ ಲಿಟ್ರಲಿ ಡೇ 1 ಅಲ್ಲಿಂದ ನಾನು ಕಲಿಯಕ್ ಶುರು ಮಾಡ್ದೆ. ಓಹ್ ಸರ್, ಇದು ತುಂಬಾ ಮಜ್ವಾದ್ ಸ್ಟೋರಿ. ಏನ್ ಗೊತ್ತಾ, ಒಂದ್ ವಿಷಯ ಹೇಳ್ತೀನಿ. ನನ್ ಹೆಸರಿದೆಯಲ್ಲ ಪರಿಣೀತಿ, ಪರಿಣೀತಿ ಮೀನಿಂಗ್ ಏನು ಅಂದ್ರೆ ಡೆಸ್ಟಿನಿ. ಮತ್ತೆ ನಾನು ಯಾವಾಗ ಹುಟ್ಟಿದ್ನಲ್ಲ ಆವಾಗ ತುಂಬಾ ದಿನಗಳು ನನ್ಗೆ ಹೆಸರೇ ಇಟ್ಟಿರ್ಲಿಲ್ಲ. ಸೊ ಯಾವ್ದೋ ಪಂಡಿತ್ರು ಹೇಳಿರ್ತಾರೆ, ಆ ಟೈಮಲ್ಲಿ ನಂಬ್ತಿದ್ರೇನೋ, ಇವಾಗ್ಲೂ ನಂಬ್ತಾರೆ, ಪ ಇಂದ ಏನಾದ್ರೂ ಹೆಸರಿಡಿ ಅಂತ. ಅಪ್ಪ ಅಮ್ಮಂಗೆ ಹೇಳಿದ್ರು. ಪ ಇಂದ ಅವರಿಗೆ ಯಾವ ಹೆಸರು ಇಷ್ಟನೇ ಆಗ್ತಿರ್ಲಿಲ್ಲ. ಹಾಗೆ ತುಂಬಾ ಪ್ರಿಯಾಂಕಾ ಅಂತ ಮೊದಲೇ ಇಟ್ಬಿಟ್ಟಿದ್ರು. ಕರೆಕ್ಟ್, ಅದ್ ಯೂಸ್ ಆಗೋಗಿತ್ತು. ಸೊ ಅವರು ತುಂಬಾ ದಿನಗಳು ಯೋಚನೆಯಲ್ಲೇ ಕೇಳಿದ್ರು ಏನ್ ಹೆಸರಿಡೋದು ಅಂತ. ಸೊ ಒಂದಿನ ಅವರು ಪಿಕ್ಚರ್ ನೋಡ್ತಾ ಇದ್ರು, ಅದ್ರಲ್ಲಿತ್ತು ಯಾರ್ದು ಯಾವ್ದು ಪರಿಣೀತಿ ಇಲ್ಲ ಅಂತ. ಸೊ ಅವ್ರು ಅನ್ಕೊಂಡ್ರು ಪರಿಣೀತಿ ಅಂದ್ರೇನು. ಅವಾಗ ಅವರು ಇಲ್ಲಿ ಕೇಳಿದ್ರು, ಆವಾಗ ಗೊತ್ತಾಯ್ತು ಇದ್ರ ಮೀನಿಂಗ್ ಡೆಸ್ಟಿನಿ. ಸೊ ಇವತ್ತಿನ ದಿನ ತನಕ ಅಮ್ಮ ಹೇಳ್ತಾರೆ, ನಿನ್ ಡೆಸ್ಟಿನಿಯಲ್ಲಿತ್ತು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡೋದು. ನಾವ್ ಪಿಕ್ಚರ್ನ ನೋಡ್ ಆದ್ಮೇಲೆ ನಿನ್ ಹೆಸರಿಟ್ಟಿದ್ದು, ಇಲ್ಲಾಂದ್ರೆ ನಾವು ಎಷ್ಟೋ ವಾರಗಳು ಹುಡುಕ್ತಾನೆ ಇರ್ತಿದ್ವಿ. ಸೊ ಇಟ್ ವಾಸ್ ಮೈ ಡೆಸ್ಟಿನಿ. ನಾನು ತುಂಬಾನೇ ಪ್ರಯತ್ನ ಪಟ್ಟೆ ಬೇರೆ ಏನೋ ಮಾಡೋದಕ್ಕೆ. ಬ್ಯಾಂಕರ್ ಆಗ್ಲಿ, ಇದಾಗ್ಲಿ ಅದಾಗ್ಲಿ ಏನೂ ನಡೀಲಿಲ್ಲ. ನೀವೇ ನೋಡಿ, ನಾನು ಆ ರಿಸೆಷನ್ ಇಂದ ವಾಪಸ್ ಬಂದಲ್ಲ ಲಂಡನ್ನಿಂದ, ಯಶ್ರಾಜ್ ಜಾಯ್ನ್ ಆದೆ. ನಾನಂತೂ ಅಲ್ಲಿ ಎಂಪ್ಲಾಯಿ ಆಗಿದ್ದೆ, ಸ್ಯಾಲ್ರಿಡ್ ಎಂಪ್ಲಾಯಿ. ಸೊ ಆದಿತ್ಯ ಚೋಪ್ರಾ ಅವರು ನನ್ ಬಾಸ್ ಆಗಿದ್ರು ಆ ಟೈಮಲ್ಲಿ. ಸೊ ಅವ್ರು ನನ್ಗೆ ಮೀಟಿಂಗ್ಸ್ ಅಲ್ಲಿ ಸಿಗ್ತಿದ್ರು. ಮತ್ತೆ ನಾನು ಆ ಕಡೆ ಈ ಕಡೆ, ನಿಮ್ಗೆ ಗೊತ್ತಿದೆ ನಾನ್ ಕಮ್ಮಿ ಮಾತಾಡ್ತೀನಿ ಅಂತ. ಸೊ ನಾನು ಯಶ್ರಾಜ್ಗೆ ಹೋಗ್ತಿದ್ನಲ್ಲ, ಸೊ ಜನಕ್ಕೆ ಇಟ್ಸ್ ವೆರಿ ಹಾರ್ಡ್ ಟು ಇಗ್ನೋರ್ ನಾನ್ ಬಂದಾಗ, ಯಾಕಂದ್ರೆ ಎಲ್ಲಾರ್ಗೂ ಗೊತ್ತಾಗೋಗ್ತಿತ್ತು ನಾನೇ ಬಂದಿದ್ದೀನಿ ಅಂತ. ಸೊ ಎಲ್ರೂ ಜೋಕ್ ಮಾಡ್ತಿದ್ರು, ನೀನ್ ಆಕ್ಟರ್ ಆಗ್ತೀಯಾ, ಆಕ್ಟರ್ ಆಗಕ್ಕೆ ಬಂದಿದ್ಯಾ ಅಂತ. ಸೊ ನಾನ್ ಯಾವಾಗ್ಲೂ ಹೇಳ್ತಿದ್ದೆ, ಪ್ಲೀಸ್ ಐ ವಿಲ್ ನಾಟ್ ಡೂ ಆಲ್ ದಿಸ್, ಐ ಆಮ್ ಅ ಬ್ಯಾಂಕರ್, ಐ ವಿಲ್ ನೆವರ್ ಬಿಕಮ್ ಅನ್ ಆಕ್ಟರ್, ಹೀಗೆ ಹೇಳ್ತಿದ್ದೆ. ಆದ್ರೆ ಯಾಕೋ ಗೊತ್ತಿಲ್ಲ ಸರ್, ಆದಿ ಚೋಪ್ರಾಗೆ ನನ್ಮೇಲೆ ನಂಬಿಕೆ ಇತ್ತು, ಈ ಹುಡ್ಗಿ ಆಕ್ಟರ್ ಆದ್ರೆ ಸ್ವಲ್ಪ ಏನೋ ಚೆನ್ನಾಗ್ ಕೆಲ್ಸ ಮಾಡ್ತಾಳೆ ಅಂತ. ಸೊ 1.5 ವರ್ಷ ನಾನು ಅಲ್ಲಿ ಕೆಲ್ಸ ಮಾಡ್ತಿರ್ಬೇಕಾದ್ರೆ, ನಾನು ಅನುಷ್ಕಾ ಶರ್ಮಾ, ರಣವೀರ್ ಸಿಂಗ್, ರಾಣಿ ಮುಖರ್ಜಿ ಇವ್ರೆಲ್ಲಾರ್ಗೂ ನಾನ್ ಕಾಫಿ ತಗೊಂಡ್ ಬರ್ತಿದ್ದೆ, ಅವ್ರ ಸ್ಕೆಡ್ಯೂಲ್ಸ್ ಮಾಡ್ತಿದ್ದೆ. ನಾನ್ ರಣವೀರ್ ಹತ್ರ ಹೋಗಿ, ಸರ್ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಫಾರ್ ಲಂಚ್, ನಾನು ಅವ್ರ ಮಾರ್ಕೆಟಿಂಗ್ ಸ್ಕೆಡ್ಯೂಲ್ಸ್, ಒಂದ್ ವೇಳೆ ಅವ್ರ ಇವತ್ತು ಈ ಇಂಟರ್ವ್ಯೂ ಅಲ್ಲಿ ಇದ್ರೆ ನಾನ್ ಅವ್ರಿಗೋಸ್ಕರ ಹೊರಗಡೆ ವೇಟ್ ಮಾಡೋಂತ ಹುಡುಗಿಯಾಗಿರ್ತಿದ್ದೆ. ನಾನು ಅವ್ರ ಜೊತೆ ತುಂಬಾ ಆಕ್ಟರ್ಸ್ನೂ ಮ್ಯಾನೇಜ್ ಮಾಡಿದೀನಿ. ರಣವೀರ್ ಒಂದಿನ ನನ್ನ ನೋಡ್ದ, ಒಂದ್ ಯಾವ್ದೋ ಇಂಟರ್ವ್ಯೂ ನಡೀತಾ ಇತ್ತು, ನಾನಲ್ಲಿ ಮಿರರ್ ಹತ್ರ. ಸೊ ಆ ಟೈಮಲ್ಲಿ ಒಂದು ಹೊಸ ಸಾಂಗ್ ರಿಲೀಸ್ ಆಗಿತ್ತು, ಶೀಲಾ ಕಿ ಜವಾನಿ. ಸೊ ಸರ್, ನಾನು ಆ ಮಿರರ್ ಮುಂದೆ ನಾನು ಶೀಲಾ ಕಿ ಜವಾನಿ ಸ್ಟೆಪ್ ಮಾಡ್ತಾ ಇದ್ದೆ. ಸೊ ನನ್ಗನ್ಸ್ತು ಹಿಂದೆ ಇಂಟರ್ವ್ಯೂ ನಡೀತಿದೆ, ಅವರೆಲ್ಲ ಬ್ಯುಸಿ ಇದಾರೆ, ನನ್ನ ನೋಡ್ತಿಲ್ಲ. ಆದ್ರೆ ರಣವೀರ್ ನನ್ನ ನೋಡ್ತಾ ಇದ್ದ.
ಅವನ್ ಇಂಟರ್ವ್ಯೂನ ಮುಗ್ಸಿ ನನ್ ಹತ್ರ ಬಂದ. ಸೊ ಯು ವಾಂಟ್ ಟು ಬಿ ಅನ್ ಆಕ್ಟರ್? ಐ ಸೆಡ್ ನೋ, ಐ ಡೋಂಟ್ ವಾಂಟ್ ಟು ಬಿ ಅನ್ ಆಕ್ಟರ್. ವಾಟ್ ವರ್ ಯು ಡೂಯಿಂಗ್? ಸೊ ನಾನ್ ಹೇಳ್ದೆ, ಅದು ನಾನ್ ಹಾಡ್ ನೋಡಿದ್ನಲ್ಲ ನನ್ನ ಮನ್ಸಲ್ಲಿತ್ತು, ಅದಕ್ಕೆ ನಾನು ಹೇಳ್ದೆ ಯು ವಿಲ್ ಬಿಕಮ್ ಅನ್ ಆಕ್ಟರ್. ಅದಕ್ಕೆ ಓಕೆ ಅಂದೆ. ಸೊ ನಾನ್ ಅನ್ಕೊಂಡಿದ್ದೆ ಯಶ್ರಾಜಲ್ಲಿ ಕೆಲ್ಸ ಮಾಡ್ತಾ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿದ್ದೆ, ಆಕ್ಟಿಂಗ್ ಟ್ರೈ ಮಾಡ್ಬೋದು ಅನ್ಕೊಂಡೆ. ಸೊ ನಾನು 1.5 ವರ್ಷ ಕೆಲ್ಸ ಮಾಡಿ ಜಾಬ್ ಬಿಟ್ಬಿಟ್ಟೆ. ನಾನು ಅನ್ಕೊಂಡೆ ಆಕ್ಟಿಂಗ್ ಮಾಡ್ತೀನಿ, ಆಕ್ಟಿಂಗ್ ಸ್ಕೂಲ್ಗೆ ಹೋಗ್ತೀನಿ ಅಂತ. ಆಕ್ಚುಲಿ ಸರ್, ನೀವ್ ನಂಬಲ್ಲ, ನಾನ್ ಆಕ್ಟರ್ ಆದೆ. ಆದಿತ್ಯ ಚೋಪ್ರಾ ನನ್ನ 3 ಸಿನಿಮಾಕ್ಕೆ ಸೈನ್ ಮಾಡಿದ್ರು. ಮತ್ತೆ ನನ್ ಮೊದಲನೇ ಸಿನಿಮಾ ರಣವೀರ್ ಜೊತೆನೇ ಆಗಿತ್ತು. ಇಲ್ಲಿ ಇನ್ನೊಂದು ವಿಷಯನ ನಾನು ಹೇಳಲೇಬೇಕಾಗತ್ತೆ. ರಣವೀರ್ ಅವರ ಮೊದಲನೇ ಪಿಕ್ಚರ್ ಬಗ್ಗೆ ಇವ್ರೇನ್ ಮಾತಾಡ್ತಾ ಇದ್ದಾರೆ, ಲೇಡೀಸ್ ವರ್ಸಸ್ ರಿಕ್ಕಿ ಬೇಲ್. ಅದರಲ್ಲಿ ಇವ್ರ ಹೆಸರೇನಿತ್ತು ಅಂದ್ರೆ ಡಿಂಪಲ್ ಚಡ್ಡಾ. ಮತ್ತೆ ಆ ಶೂಟಿಂಗ್ ಎಲ್ಲ ನಡೆದಿದ್ದು ಡೆಲ್ಲಿನಲ್ಲಿ. ಯಾ, ನಾನ್ ಡೆಸ್ಟಿನಿ ಇವ್ರನ್ನ ಆಗ್ಲೇ ಮಿಸ್ಸಸ್ ಚಡ್ಡಾ ಮಾಡ್ಬಿಟ್ಟಿತ್ತು. ಡೆಸ್ಟಿನಿ ಆಲ್ರೆಡಿ ಅದನ್ನ ಮಾಡ್ಬಿಟ್ಟಿತ್ತು, ಚಡ್ಡಾ ಅಂತ ಮಾಡ್ಬಿಟ್ಟಿತ್ತು. ಸೊ ಮೊದಲನೇ ಸಲ ಇವ್ರ ಫ್ಯಾಮಿಲಿನ ನಾನ್ ಮೀಟ್ ಆದಾಗ ಇವ್ರ ಬ್ರದರ್ ಒಬ್ರು ತುಂಬಾ ಜೋಕ್ ಮಾಡ್ತಾರೆ. ಅವ್ರು ನನ್ನ ಹತ್ರ ಬಂದ್ರು ಮೊದಲನೇ ಸಲ. ಅವ್ರು ಹೇಳಿದ್ರು, ನನಗ್ ಗೊತ್ತೇ ಇತ್ತು ನೀನ್ ನಮ್ ಫ್ಯಾಮಿಲಿಗ್ ಬರ್ತೀಯಾ ಅಂತ. ನಾನ್ ಹೇಳ್ದೆ, ಹೇಗ್ ಗೊತ್ತಿತ್ತು? ಅಲ್ಲ, ನಿನ್ ಮೊದಲನೇ ಸಿನಿಮಾದಿಂದಾನು ನಿನ್ ಸರ್ನೇಮ್ ಚಡ್ಡಾ ಆಗಿತ್ತು, ಅದಕ್ಕೆ ಅವಾರ್ಡ್ ಸಿಕ್ತು, ನನಗ್ ಗೊತ್ತಿತ್ತು ನೀನ್ ಚಡ್ಡಾ ಫ್ಯಾಮಿಲಿಗೆ ಹೋಗ್ತೀಯ ಅಂತ. ಆದ್ರೆ ನೀವು ಕೂಡ ತಪ್ಪನ್ನ ಮಾಡಿದ್ದೀರಾ. ನಿಮ್ಗೊಂದು ಸಿನಿಮಾ ಸಿಕ್ತಿತ್ತು, ಆನಿಮಲ್ ಅಂತ. 800 ಕೋಟಿ ಗಳಿಸ್ತು ಈ ಸಿನಿಮಾ. ಹೌದು. ಆದ್ರೂ ಕೂಡ ನೀವು ಸೈನ್ ಮಾಡ್ಲಿಲ್ಲ. ಸರ್, ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ದೇವ್ರು ನನ್ಗೆ ಏನೋ ಒಳ್ಳೇದೇ ಮಾಡ್ತಿದ್ದ ಅನ್ಸುತ್ತೆ. ಆ ಫಿಲ್ಮ್ ನಾನ್ ಮಾಡ್ಬೇಕಿತ್ತು, ಆಲ್ಮೋಸ್ಟ್ ಎಲ್ಲ ವರ್ಕೌಟ್ ಆಗೇ ಹೋಗಿತ್ತು. ಆದ್ರೆ ಸೇಮ್ ಅದೇ ಡೇಟ್ಸ್ಗೆನೆ ನನ್ಗೆ ಚಮ್ಕೀಲಾ ಆಫರ್ ಆಯ್ತು. ಸೊ ಅದ್ರಲ್ಲಿ ನಾನು ಎಷ್ಟೊಂದ್ ಸಾಂಗ್ಸ್ ಹಾಡ್ಬೇಕಿತ್ತು. ರೆಹಮಾನ್ ಸರ್ ಇದ್ರು, ಇಮ್ತಿಯಾಜ್ ಅಲಿ ವಾಸ್ ಮೈ ಡ್ರೀಮ್ ಡೈರೆಕ್ಟರ್. ನನ್ಗೆ ಎಷ್ಟೊಂದೆಲ್ಲ ಮಾಡಕ್ ಸಿಕ್ತಿತ್ತು. ಅದಕ್ಕೆ ನಾನು ಇನ್ಸ್ಟೆಡ್ ಆಫ್ ದಾಟ್ ನಾನ್ ಚಮ್ಕೀಲಾ ಮಾಡ್ದೆ. ಅದಕ್ಕೆ ನನಗ್ ಪ್ರೀತಿ, ರೆಕಗ್ನಿಷನ್ ಮತ್ತೆ ನಾಮಿನೇಷನ್ ನನ್ಗೆ ಚಮ್ಕೀಲಾ ಇಂದ ಸಿಕ್ತಲ್ಲ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ರಿಗ್ರೆಟ್ ಇಟ್. ಓಕೆ ನೋಡಿ, ನೀವಂತೂ ಚಾರ್ಟರ್ಡ್ ಅಕೌಂಟೆಂಟ್. ಈಗ ನೀವ್ ಹೇಳಿ, ಅಕೌಂಟಿಂಗ್ ಲೆಕ್ಕಾಚಾರದಲ್ಲಿ ಇವ್ರು ಮಾಡಿದ್ ಸರಿನಾ ತಪ್ಪಾ? ಸರ್, ನಾನು ಅಕೌಂಟೆನ್ಸಿ ಲೆಕ್ಕಾಚಾರ ಅಲ್ಲ, ಮನ್ಸಿನ ಲೆಕ್ಕಾಚಾರದಿಂದ ಹೇಳ್ತಾ ಇದ್ದೀನಿ. ಇವ್ರು ಒಂದ್ ವೇಳೆ ಚಮ್ಕೀಲಾ ಸೈನ್ ಮಾಡದೆ ಹೋಗಿದ್ದಿದ್ರೆ ಮೇ ಬಿ ನಾವು ಭೇಟಿ ಆಗ್ತಾನೆ ಇರ್ಲಿಲ್ಲ. ಮತ್ ಪಂಜಾಬ್ ಅಲ್ಲಿ ನಾವು ಸಮಯನ ಕಳೀತಾನೆ ಇರ್ಲಿಲ್ಲ. ಯಾಕಂದ್ರೆ ಈ ಚಮ್ಕೀಲಾದು ಪೂರ್ತಿ ಶೂಟಿಂಗ್ ಪಂಜಾಬಿನ ಹಳ್ಳಿಯಲ್ಲಾಗಿತ್ತು. ಮತ್ತೆ ನಾವಲ್ಲಿ ಆಗಾಗ ಭೇಟಿ ಮಾಡ್ತಿದ್ವಿ, ಜೊತೆಲಿ ಸುತ್ತಾಡ್ತಾ ಇದ್ವಿ, ಒಟ್ಟಿಗೆ ಗುರುದ್ವಾರ ಕೂಡ ಹೋಗ್ ಬರ್ತಾ ಇದ್ವಿ. ಆ ಅವಕಾಶ ನಮ್ಗೆ ಸಿಗದೆ ಹೋಗ್ಬಿಡ್ತಾ ಇತ್ತು ಈ ಚಮ್ಕೀಲಾ ಸೈನ್ ಮಾಡದೆ ಹೋಗಿದ್ರೆ. ಆದ್ರೆ ನೋಡಿ, ಚಮ್ಕೀಲಾ ಮಾಡೋದಕ್ಕೆ 18 kg ವೆಯ್ಟ್ ಅನ್ನ ಜಾಸ್ತಿ ಮಾಡ್ಕೊಂಡ್ರಿ. ಹಾ ಸರ್, ಇದು ಅದು ನೋಡಿ. ಸೀರಿಯಸ್ಲಿ ಅದು ಮದ್ವೆನಲ್ಲೂ ಕಾಣಿಸ್ತಿತ್ತು. ಹಾ ಸರ್, ನೀವೇ ನೋಡಿ. ಅಂದ್ರೆ ನಾನೇನ್ ಕೇರ್ ಮಾಡಲ್ಲ, ಬಟ್ ಜೆನ್ಯೂನ್ಲಿ ನಾನ್ ಯಾವಾಗ ಚಮ್ಕೀಲಾನ ಸೈನ್ ಮಾಡಿದ್ನಲ್ಲ, ಅವಾಗ ನಾನು ತುಂಬಾ ಫಿಟ್ ಆಗಿದ್ದೆ. ಐ ಮೀನ್, ನನ್ ಆಪ್ಸ್ ಕಾಣಿಸ್ತಿತ್ತು. ಅಂಡ್ ಇಮ್ತಿಯಾಜ್ ಸರು ಅವತ್ತು ನನ್ನ ಸೈನ್ ಮಾಡಿದಾಗ ನಾನು ತುಂಬಾನೇ ಫಿಟ್ ಆಗಿ ಕಾಣಿಸ್ತಿದ್ದೆ. ಅವಾಗ ಸರ್ ಹೇಳಿದ್ರು, ನೀನ್ ಆಕ್ಟಿಂಗ್ ಏನೋ ಮಾಡ್ಬಿಡ್ತ್ಯಾ, ಆದ್ರೆ ನೀನು ಅಮರ್ಜೋತ್ ತರ ಕಾಣಿಸ್ತಿಲ್ಲ. ಆವಾಗ ನನ್ಗೆ ಆಲ್ಮೋಸ್ಟ್ ಹೆದರಿಕೆನೂ ಆಯ್ತು, ಮತ್ತೆ ಮೋಟಿವೇಶನ್ ಬಂತು, ಈ ಪಿಕ್ಚರ್ನ ನಾನು ಕಳ್ಕೊಳಕ್ಕಾಗಲ್ಲ ಅಂತ. ಸೊ ನಾನಂದೆ, ಸರ್ ನೀವ್ ನನ್ಗೆ 2 ತಿಂಗಳು ಕೊಡಿ, ನಾನ್ ಅವ್ರ ತರ ಕಾಣಿಸ್ತೀನಿ. ಆವತ್ತಿಂದ ನಾನು ಪಿಜ್ಜಾ ಮತ್ತೆ ಪರಾಟಾನ ಸ್ಟಾರ್ಟ್ ಮಾಡಿದ್ನಲ್ಲ, ಆ ಟೈಮಲ್ಲಿ ನಾನ್ ಶುರು ಮಾಡಿದಾಗ ಜೆನ್ಯೂನ್ಲಿ ನಾನ್ ತುಂಬಾ ಹ್ಯಾಪಿ ಆಗಿದ್ದೆ. ಯಾಕಂದ್ರೆ ಫೈನಲಿ ಚಮ್ಕೀಲಾಲಿ ನಾನ್ ತುಂಬಾ ಚೆನ್ನಾಗಿ ನೋಡಿ, ಇವ್ರಿಗಂತೂ ಮೋಟಿವೇಶನ್ ಸಿಕ್ತು. ಮತ್ತೆ ನಿಮ್ಗೆ ಸರ್, ಏನೇ ಹೇಳಿದ್ರು ನನ್ ಮೋಟಿವೇಶನ್ ಇಲ್ಲಿಂದಾನೇ ಬರೋದು. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನನ್ ಪ್ರಶ್ನೆ ಪರಿಣಿತಿ ಮ್ಯಾಮ್ ನಿಮ್ಗೋಸ್ಕರ. ನೀವು ರೀಸೆಂಟ್ ಆಗಿ ಒಂದು ಕಾನ್ಸರ್ಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಹಾಡಿದ್ರಿ. ಆದ್ರೆ ಆಗ ನಿಮ್ ಬಗ್ಗೆ ಸ್ವಲ್ಪ ಟ್ರೋಲಿಂಗ್ ಆಗಿತ್ತು. ಹೌದು. ಅವಾಗ ನಿಮ್ಗೆ ಬಹುಶಃ ಬೇಜಾರಾಗಿರ್ಬಹುದು. ಬಟ್ ಇಂಥ ಸಿಚುವೇಶನ್ ಅಲ್ಲಿ ನೀವ್ ಹೇಗ್ ಕೋಪ್ ಅಪ್ ಮಾಡ್ತೀರಾ? ಅಯ್ಯೋ, ನಾನೇನ್ ಕೋಪ್ ಅಪ್ ಮಾಡ್ಕೊಳಲ್ಲ. ಟ್ರೋಲಿಂಗ್ ನಡೀತಾನೆ ಇರುತ್ತೆ. ಅಂಡ್ ಇನ್ ಫ್ಯಾಕ್ಟ್ ನಾನ್ ಹೇಗ್ ಹೇಳಿ ನಿಮ್ಗೆ? ನಾನ್ ಹೇಳ್ತೀನಿ ಏನ್ ಹೇಳೋದು ಅಂತ. ಹೇಳಿ. ನೀವು ಯಾವಾಗ ಟ್ರೋಲ್ ಆದ್ರಲ್ಲ, ಆಗ ಜನ ಹೇಳಿದ್ರು ನೀವು ಹಾಡೋದಕ್ಕೆ ಹಠ ಮಾಡಬೇಡಿ ಅಂತ. ಯಾರೋ ಒಬ್ರು ಬರ್ದಿದ್ರು. ಯಾರಿದು? ಲೇಡಿ ನಾಗಾ. ಇಟ್ ವಾಸ್ ಕ್ರೇಜಿ. ಆಕ್ಚುಲಿ ಅದೊಂದು ವಿಚಿತ್ರವಾದ ಸಮಯ ಆಗಿತ್ತು. ಅಂಡ್ ಅದು ನನ್ನ ಮೊದಲನೇ ಕಾನ್ಸರ್ಟ್ ಆಗಿತ್ತು. ಸೊ ನಾನು ಆ ಸಮಯದಲ್ಲಿ ಕಲ್ತ್ಕೊಂಡೆ ಲೈವ್ ಕಾನ್ಸರ್ಟ್ ಅಲ್ಲಿ ಹೇಗ್ ಹಾಡ್ಬೇಕು. ಯಾಕಂದ್ರೆ ನಿಮ್ಗ್ ಹಾಡೋ ತನಕ ಅರ್ಥ ಆಗಲ್ಲ.
ಸೊ ನನಗ್ ರಿಯಲೈಸ್ ಆಯ್ತು ವಾಟ್ ಗೋಸ್ ಬಿಹೈಂಡ್ ಲೈವ್ ಸಿಂಗಿಂಗ್. ಸೊ ಅಫ್ಕೋರ್ಸ್ ಅದ್ರಲ್ಲಿ ಹಿಟ್ಸ್ ಅಂಡ್ ಟ್ರಯಲ್ಸ್ ಅಂಡ್ ನನ್ ಕರಿಯರ್ ಕತೆನೇ ಇದಾಗಿದೆ. ನಾನ್ ಎಷ್ಟೆಲ್ಲ ತಪ್ಪು ಮಾಡಿದೀನಲ್ಲ, ದಪ್ಪ, ಸಣ್ಣ, ಹಿಟ್, ಫ್ಲಾಪ್ ಅದೆಲ್ಲ ನಿಮ್ಗಳ್ ಮುಂದೆನೆ ಮಾಡಿದೀನಿ. ನೀವ್ಗಳೇ ನನ್ನ ತಿದ್ದಿದೀರಾ ಮತ್ತೆ ನೀವ್ಗಳೇ ನನ್ಗೆ ಸಪೋರ್ಟ್ ಮಾಡಿದೀರಾ. ಸೊ ಟ್ರೋಲಿಂಗ್ ನನ್ಗೆ ಅಂಡ್ ದ ಗುಡ್ ಥಿಂಗ್ ವಾಸ್ ಸರ್, ಅಲ್ಲಿ ಎಷ್ಟು ಜನ ಸಿಂಗರ್ಸ್ ಇದ್ರಲ್ಲ, ಪ್ರೊಫೆಷನಲ್ ಸಿಂಗರ್ಸ್ ಆಗಿದ್ದವರು, ದೇ ಕೇಮ್ ಫಾರ್ವರ್ಡ್ ಅಂಡ್ ದೇ ರೋಟ್. ಮ್ಯೂಸಿಕ್ ಸ್ಟುಡಿಯೋ ಓನರ್ಸ್ ಆಗಿದ್ರಲ್ಲ, ಅವ್ರು ಬಂದು ನನ್ ಬಗ್ಗೆ ಬರೆದ್ರು, ಹೇಳಿದ್ರು ಯಾವ ವಿಷಯಕ್ಕೆ ಟ್ರೋಲಿಂಗ್ ಆಗ್ತಿದೆ, ಯಾಕೆ ಆಗ್ತಿದೆ ಅಂತ ನನಗ್ ಗೊತ್ತಿಲ್ಲ. ಬಿಕಾಸ್ ಫಾರ್ ದ ಫಸ್ಟ್ ಕಾನ್ಸರ್ಟ್ ಇಟ್ ವಾಸ್ ಅಮೇಝಿಂಗ್. ಹ್ಯಾವಿಂಗ್ ಸೆಡ್ ದಟ್, ನನ್ ನೆಕ್ಸ್ಟ್ ಕಾನ್ಸರ್ಟ್ ಚೆನ್ನಾಗಾಗುತ್ತೆ, ಡೋಂಟ್ ವರಿ. ಮ್ಯಾಮ್, ನಿಮ್ ತುಂಬಾ ಚೆನ್ನಾಗಿ ಹಾಡ್ತೀರಾ ಮ್ಯಾಮ್. ನೀವ್ ಫಿಲ್ಮ್ ಇಂಡಸ್ಟ್ರಿಗೂ ತುಂಬಾ ಜಾಸ್ತಿ ಹಾಡ್ ಕೊಟ್ಟಿದ್ದೀರಾ. ನೀವು ನಿಮ್ ಮದ್ವೆನಲ್ಲಿ ಸರ್ಗೋಸ್ಕರ ಒಂದ್ ಹಾಡ್ ಹಾಡಿದ್ರಿ, ಒರೇ ಪ್ರಿಯಾ. ಮ್ಯಾಮ್, ನನ್ಗೋಸ್ಕರ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ಆ ಹಾಡ್ನ ಹಾಡ್ತೀರಾ ಪ್ಲೀಸ್? वे मैं लहंगा चूड़ा पाके तेरी गलियां छुटुर गईयां, वे मैं तेरी हो गई माही, वे मैं तेरे संग जुड़ गईयां माही, दिल मेरा रखी सांभ के, आँखों में आंसू शाम से, ओ पिया ओ पिया चल चले आ, बांट ले गम खुशी साथ में आ, साथ में आ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ರಾಘವ್ ಚಡ್ಡಾ ಮತ್ತು ಪರಿಣಿತಿ ಚೋಪ್ರಾ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಇವ್ರ ಶೂಟ್ ಕೂಡ ಕಂಪ್ಲೀಟ್ ಆಗಿತ್ತು. ಇವರು ಕೂಡ ಇವ್ರ ಸೆಕ್ಯೂರಿಟಿ ಮತ್ತೆ ಇವ್ರ ಜೊತೆ ಇದ್ದವ್ರಿಗೆಲ್ಲ ಹೇಳಿದ್ರು ನೀವು ಪರವಾಗಿಲ್ಲ ಹೋಗಿ ಅಂತ. ನಾನು ಒಬ್ಳೆ ಹೋಗಿ ಯಾರನ್ನ ಭೇಟಿ ಆಗ್ಬೇಕು ಅಂತ. ನಾನ್ ನೋಡಿದ್ರೆ ಯಾವ್ದೋ ಒಂದು ಉದ್ಯಾನವನದಲ್ಲಿ ಹೋಗಿ ಇವ್ರಿಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ದೆ. ಉದ್ಯಾನವನ ಅಂತ ಹೇಳ್ಬೇಡ. ಅಲ್ಲ, ನಾನೇನ್ ಹೇಳಕ್. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು ಇಬ್ಬರು ಅತಿಥಿಗಳ ಮೇಲೆ, ರಾಘವ್ ಚಡ್ಡಾ ಮತ್ತು ಪರಿಣಿತಿ ಚೋಪ್ರಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪರಿಣಿತಿ ಚೋಪ್ರಾ ಮತ್ತು ರಾಜ್ಯಸಭೆಯ ಸದಸ್ಯ ರಾಘವ್ ಚಡ್ಡಾ ಅವರ ಮೇಲಿರುವ ಆರೋಪವೆಂದರೆ ಇವರಿಬ್ಬರು ಮಿಸ್ ಮ್ಯಾಚ್ ಎಂಬುದು. ನೋಡಿ, ಸ್ವತಃ ನೀವೇ ಹೇಳ್ತಾ ಇದ್ರಿ ನೀವು ಯಾವುದೇ ಪೊಲಿಟಿಷಿಯನ್ನ ಮದುವೆ ಆಗಲ್ಲ ಅಂತ. ಮತ್ತೆ ಈ ನಾಯಕನ ಜೊತೆ ನಿಮ್ಮ ಸಾಂಗತ್ಯ ಹೇಗಾಯ್ತು? ಸರ್, ಇದ್ ನಿಜಾನೇ. ಇದ್ ನಾನ್ ಯಾಕೆ ಹೇಳ್ದೆ? ಇಷ್ಟೊಂದ್ ಮೀಮ್ ನನ್ ಲೈಫಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ಇಷ್ಟೊಂದೆಲ್ಲ ಸರ್, ನನ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತಲ್ಲ ಪೊಲಿಟಿಷಿಯನ್ಸ್ ಬಗ್ಗೆ, ಅದ್ ತುಂಬಾನೇ ಬೇರೆ ಆಗಿತ್ತು. ನನ್ ಮೈಂಡಲ್ಲಿ ಒಂದು ಇಮ್ಯಾಜಿನೇಷನ್ ಇತ್ತು, ಪಾಲಿಟಿಷಿಯನ್ಸ್ ಅವರು ನನ್ನ ಏಜ್ ಅವ್ರು ಆಗಿರಲ್ಲ. ಅದೇ ನನ್ ಮೈಂಡಲ್ಲಿ ಒಂದು ಇಮೇಜ್ ಇತ್ತಲ್ಲ ಅವ್ರ ಬಗ್ಗೆ, ಪಾಲಿಟಿಷಿಯನ್ಸ್ ಬಗ್ಗೆ. ಇವನ್ ಹಾಗಾಗಿರ್ಲಿಲ್ಲ. ಸೊ ಅದಕ್ಕೇನೆ ಹೀಸ್ ಓಕೆ. ಬಟ್ ದ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್, ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಹೇಗ್ ಗೊತ್ತಾಯ್ತು ಈ ರಾಘವ್ ಚಡ್ಡಾ ಯಾರು ಅಂತ? ಮತ್ತೆ ಎಲ್ಲಿ ಭೇಟಿ ಮಾಡಿದ್ರಿ? ಇಂಗ್ಲೆಂಡಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ಆಗಿತ್ತು. ಅಲ್ಲಿ ಅವಾರ್ಡ್ಸ್ ಕೊಡ್ತಾ ಇದ್ರು ಫಾರ್ ಔಟ್ಸ್ಟ್ಯಾಂಡಿಂಗ್ ಅಚೀವರ್ಸ್. ಸೊ ಔಟ್ಸ್ಟ್ಯಾಂಡಿಂಗ್ ಅಚೀವರ್ ಇನ್ ಎಂಟರ್ಟೈನ್ಮೆಂಟ್ ನನಗ್ ಸಿಗ್ತಾ ಇತ್ತು, ಅಂಡ್ ಪಾಲಿಟಿಕ್ಸ್ ಅಂಡ್ ಗವರ್ನೆನ್ಸ್ ಅಲ್ಲಿ ಇವನಿಗೆ ಸಿಗ್ತಾ ಇತ್ತು. ಸೊ ನಾನ್ ಯಾವಾಗ ಲಂಡನ್ ತಲುಪದ್ನಲ್ಲ ಅವಾರ್ಡ್ ತಗೊಳ್ಳೋದಿಕ್ಕೆ, ಸೊ ನನ್ ತಮ್ಮ ಅಲ್ಲೇ ಓದ್ತಾ ಇದ್ದಾನೆ. ಅವನು ನನ್ನ ಸುಮ್ನೆ ಕೇಳ್ದ, ಯಾವ ಅವಾರ್ಡ್ಗೋಸ್ಕರ ಬಂದಿದ್ಯಾ, ಏನ್ ಫಂಕ್ಷನ್, ಯಾರ್ಯಾರಿಗೆ ಏನೇನ್ ಸಿಗ್ತಿದೆ ಅಂತ ಕ್ಯಾಶುಯಲಿ ಕೇಳ್ದ. ಸೊ ನನ್ಗವಾಗ ರಾಘವ್ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಾನು ಪೊಲಿಟಿಕ್ಸ್ ಫಾಲೋ ಮಾಡಲ್ಲ. ಸೊ ನಾನಂದೆ ಯಾರೋ ರಾಘವ್ ಚಡ್ಡಾ ಅಂತ ಬರ್ತಿದ್ದಾರೆ. ಸೊ ನನ್ ತಮ್ಮನ್ ಬಾಯಿ ಕಣ್ಣು ಎಲ್ಲ ದೊಡ್ಡದಾಗ್ ಓಪನ್ ಆಗೋಯ್ತು. ಹಿ ಸೆಡ್ ರಾಘವ್ ಚಡ್ಡಾ ಇಸ್ ಕಮಿಂಗ್. ಸೊ ನಾನಂದೆ, ಐ ಮೀನ್ ವಾಟ್ ಹ್ಯಾಪೆಂಡ್? ಅವಾಗ ನನ್ ತಮ್ಮ ಅಂದ, ಆಕ್ಚುಲಿ ನನ್ಗೆ ಇಬ್ರು ತಮ್ಮಂದಿರಿದ್ದಾರೆ, ಅವರು ಕೋವಿಡ್ ಟೈಮಿಂದಾನು ರಾಘವ್ನ ತುಂಬಾ ಫಾಲೋ ಮಾಡ್ತಿದ್ದಾರೆ.
ಮತ್ತೆ ಅವ್ರಿಬ್ರು ತುಂಬಾನೇ ದೊಡ್ಡ ಫ್ಯಾನ್ಸು ರಾಘವ್ಗೆ. ಸೊ ಅವ್ರಿಬ್ರಿಗೂ ವಿಶ್ವಾಸನೇ ಆಗ್ಲಿಲ್ಲ. ಶಿವಾಂಗ್ ಸೆಡ್ ಯು ಹ್ಯಾವ್ ಟು ಗೋ ಅಂಡ್ ಮೀಟ್ ಹಿಮ್, ಯು ಹ್ಯಾವ್ ಟು ಗೋ ಅಂಡ್ ಸೇ ಹಾಯ್ ಟು ಹಿಮ್. ಸೊ ನಾನಂದೆ ಓಕೆ. ನಾನು ಯಾವಾಗ ಅವಾರ್ಡ್ ಶೋಗ್ ಹೋದ್ನಲ್ಲ, ನಾನು ಆರ್ಗನೈಸರ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ದೆ. ನಾನಂದೆ ನಾನು ಅವಾರ್ಡ್ ತಗೊಂಡ್ ಹೊಟ್ಟೋಗ್ತೀನಿ, ಆದ್ರೆ ಅವಾರ್ಡ್ ತಗೊಂಡ್ಮೇಲೆ ನನ್ಗೆ ಆ ರಾಘವ್ ಚಡ್ಡಾ ಇದಾರಲ್ಲ ಅವ್ರ ಜೊತೆ 2 ನಿಮಿಷ ಮಾತಾಡ್ಬೇಕು. ಅವ್ರು ಹೇಳಿದ್ರು ಹಾ ಮ್ಯಾಮ್ ಅಫ್ಕೋರ್ಸ್. ಸೊ ನಾನು ಹೊರಡ್ಬೇಕಾದ್ರೆ ಆರ್ಗನೈಸರ್ಸ್ ಹೇಳಿದ್ರು, ನಾನಂದೆ ಅವ್ರನ್ನ ಮೀಟ್ ಮಾಡ್ಸಿ ಅಂತ. ಅವ್ರು ಹೇಳಿದ್ರು ಮ್ಯಾಮ್ ಅವ್ರು ನಿಮ್ ಹಿಂದೆನೇ ಕೂತಿದ್ದಾರೆ. ನಾನ್ ತಿರುಗ್ದಾಗ ಅಲ್ಲೇ ರಾಘವ್ ಕೂತಿದ್ದ. ನಾನ್ ಹೋದೆ ಅವನ ಹತ್ರ. ಸೊ ನನಗೆ ಗೊತ್ತೇ ಇರ್ಲಿಲ್ಲ ಏನ್ ಮಾತಾಡ್ಲಿ ಅಂತ. ಸೊ ನಾನಂದೆ ಹಾಯ್ ಐ ಆಮ್ ಪರಿಣೀತಿ ಆ್ಯಂಡ್ ಮೈ ಬ್ರದರ್ಸ್ ಆರ್ ವೆರಿ ಬಿಗ್ ಫ್ಯಾನ್ಸ್ ಆಫ್ ಯು. ಸೊ ಅವನಂದ ಹೌ ಸ್ವೀಟ್, ಥ್ಯಾಂಕ್ ಯು. ಸೊ ನಾನಂದೆ ಎನಿವೇ ವಿಲ್ ಕ್ಯಾಚ್ ಅಪ್. ಎಲ್ಲರೂ ಹೇಳ್ತಾರಲ್ಲ ವಿಲ್ ಬಿ ಇನ್ ಟಚ್, ವಿಲ್ ಕ್ಯಾಚ್ ಅಪ್, ಆದ್ರೆ ಯಾರು ಕ್ಯಾಚ್ ಅಪ್ ಮಾಡಲ್ಲ. ಸೊ ನಾನ್ ಹೇಳ್ದೆ ವಿಲ್ ಕೀಪ್ ಇನ್ ಟಚ್. ಯಾವಾಗಾದ್ರೂ ಬಾಂಬೆ ಬಂದಾಗ ಅವಾಗ ಹೇಳ್ದ ನಾಳೆ ಬೆಳಗ್ಗೆನೆ ಮೀಟ್ ಆಗೋಣ. ಒಳ್ಳೆ ಕೆಲ್ಸಕ್ಕೆ ತಡ ಯಾಕೆ ಮಾಡ್ಬೇಕು ಅಂತ. ಸೊ ನಾನ್ ಯೋಚನೆ ಮಾಡ್ದೆ. ನಾನಂದೆ ಓಕೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಯಾವ್ದೋ ಹುಡ್ಗ ಹೇಳಿದಾನೆ ಅಂದಾಗ ನಾನು ಒಬ್ಳೆ ಹೋಗೋದಿಲ್ಲ ಅಲ್ವಾ. ಸೊ ನನ್ 3 ಜನ ಮ್ಯಾನೇಜರ್ನ ಒಟ್ಟಿಗೆ ಕರ್ಕೊಂಡು ಹೋದೆ. ಸೊ 3 ಜನ ಮ್ಯಾನೇಜರ್ ಅಂಡ್ ಆರ್ಗನೈಸರ್ಸ್ ಜೊತೆನೆ ಬಂದ. ಸೊ ನಾವ್ಯಾವ್ದೋ ಡೇಟ್ಗೋಸ್ಕರ ಮೀಟ್ ಆಗ್ತಾ ಇರ್ಲಿಲ್ಲ. 10-12 ಜನ ಟೇಬಲ್ ಅಲ್ಲಿ ಕೂತಿದ್ವಿ. ನಾನ್ ಅನ್ಕೊಂಡೆ ಏನ್ ವಿಚಿತ್ರ, ನನ್ನ ಕರಿತಿದ್ದಾನೆ, ಆದ್ರೆ ಇಷ್ಟ್ ಜನ ಬಂದಿದಾರಲ್ಲ ಇವನ್ ಜೊತೆ. ಆದ್ರೆ ನಾನಿವಾಗ ನಿಮ್ಗೊಂದು ಫಿಲ್ಮಿ ಕತೆ ಹೇಳ್ತೀನಿ ಏನಾಯ್ತು ಅಂತ. ನಾವು ಇಡೀ ಜಗತ್ತಿನ ಮಾತಾಡಿದ್ವಿ ಸರ್. ನಾನವ್ನ್ಗೆ ಹೇಳ್ದೆ ನಾನು ಮೆಡಿಟೇಷನ್ ಮಾಡ್ತೀನಿ, ನಾನು ಯೋಗ ಮಾಡ್ತೀನಿ, ಸ್ಕೂಬಾ ಡೈವಿಂಗ್ ಮಾಡ್ತೀನಿ. ಅವ್ನ್ ಹೇಳ್ದ ಮೆಡಿಟೇಷನ್ ಇಷ್ಟ. ಎಲ್ಲಾ ಜಗತ್ತಿನ ಮಾತಾಡಿದ್ವಿ. ನಾನಂದೆ ಓಕೆ. ಮತ್ತೆ ಸಡನ್ ಆಗಿ 1 ಅವರ್ ಆಗಿರ್ಬೋದು, ಸಡನ್ ಆಗಿ ಹೇಳ್ತಾನೆ ಏನ್ ಗೊತ್ತಾ, ನನಗ್ ತುಂಬಾ ಹಸ್ವಾಗ್ತಿದೆ, ನಾನು ತಿನ್ನಕ್ ಹೋಗ್ತಾ ಇದ್ದೀನಿ. ಸಡನ್ ಆಗಿ ಎದ್ದ ಮತ್ತೆ ಹೊರಟೋದ ಸರ್. ಮತ್ತೆ ಪ್ಲೇಟ್ ತುಂಬಾ ಊಟ ಹಾಕೊಂಡ್ ವಾಪಸ್ ಬಂದ. ಮತ್ತೆ ನಾನ್ ನೋಡ್ತಾನೆ ಇದೀನಿ, ಫಸ್ಟ್ ಟೈಮ್ ನಾವ್ ಮೀಟ್ ಆಗ್ತಾ ಇರೋದು. ಹೌ ವಿಲ್ ಕೀಪ್ ಸ್ವಲ್ಪ ಹೆಸಿಟೇಷನ್ ಇಟ್ಕೋತೀವಲ್ಲ, ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡಕ್ ಇಷ್ಟ ಇರಲ್ಲ ನಮ್ಗೆ ಫಸ್ಟ್ ಮೀಟಿಂಗ್ ಅಲ್ಲೇನೆ. ನಾನ್ ಅನ್ಕೊಂಡೆ ಸೂಪರ್ ಅಲ್ವಾ. ಸೊ ಇವಾಗ ಸರ್ ನನ್ ತಲೆಲೊಂದು ಫಿಲ್ಮಿ ಮೂಮೆಂಟ್ ಆಯ್ತು. ಊಟದ್ ಪ್ಲೇಟ್ ತಗೊಂಡ್ ಬಂದ ಮತ್ತೆ ಊಟ ಮಾಡಕ್ ಶುರು ಮಾಡ್ದ. ಮತ್ ನಾನ್ ಇವ್ನ ನೋಡ್ತಿದ್ದೀನಿ ಆ್ಯಂಡ್ ಎಲ್ರೂ ಹೇಳ್ತಾರಲ್ಲ ಸೋ ಫಿಲ್ಮಿ ಅಂತ. ಅಂದ್ರೆ ನನ್ ಮೈಂಡಲ್ಲಿ 1 ಗಂಟೆ ಹೊಡಿತು. ನಾನಂದೆ ಐ ಆಮ್ ಗೋಯಿಂಗ್ ಟು ಮ್ಯಾರಿ ದಿಸ್ ಮ್ಯಾನ್. ಐ ಜಸ್ಟ್ ಡೋಂಟ್ ನೋ. ಆಕ್ಚುಲಿ ಕಥೆಲಿ ಟ್ವಿಸ್ಟ್ ಏನು ಅಂದ್ರೆ, ನಾನು ನಿಮಗ್ ಮುಂಚೆ ಹೇಳಿರೋ ಥರ ನನಗೆ ಇವನ್ ಬಗ್ಗೆ ಏನೂ ಗೊತ್ತೇ ಇಲ್ಲ. ನೋಡಕ್ಕಿಷ್ಟು ಹ್ಯಾಂಡ್ಸಮ್ ಆಗಿದಾನೆ. ಊಟ ತಿಂಡಿ ವಿಷಯದಲ್ಲಿ ಇಂಟ್ರೆಸ್ಟ್ ಆಗ್ಲೇ ಮ್ಯಾಚ್ ಆಗಿತ್ತು. ಸೊ ನಮ್ ಮೀಟಿಂಗ್ ಮುಗೀತು. ನಾನ್ ಮೇಲ್ ಹೋದೆ ನನ್ ರೂಮಿಗೆ. ಆಮೇಲೆ ನಾನ್ ಗೂಗಲ್ ಮಾಡಕ್ ಶುರು ಮಾಡ್ದೆ. ಹೂ ಇಸ್ ರಾಘವ್ ಚಡ್ಡಾ? ಈಸ್ ರಾಘವ್ ಚಡ್ಡಾ ಮ್ಯಾರಿಡ್? ಆಮೇಲೆ ಮೇನ್ ಕ್ವೆಶ್ಚನ್, ವಾಟ್ ಇಸ್ ರಾಘವ್ ಚಡ್ಡಾಸ್ ಏಜ್? 20-25 ವರ್ಷ ಏನಾದ್ರೂ ಇದ್ರೆ, ಯಾಕಂದ್ರೆ ನೋಡಕ್ಕಂತೂ ಹಾಗೆ ಕಾಣಿಸ್ತಾನೆ. ಯಾಕಂದ್ರೆ ತುಂಬಾ ಚಿಕ್ಕವನಾಗೋಗ್ತಾನಲ್ಲ, ಮ್ಯಾಚ್ ಆಗಲ್ಲ ಅಂತ. ಸೊ ಎಲ್ಲಾ ಆನ್ಸರ್ಸ್ ಕರೆಕ್ಟ್ ಆಗಿತ್ತು. ಸೊ ಆಮೇಲೆ ಎಷ್ಟೆಲ್ಲ ಇವನ್ ಬಗ್ಗೆ ಓದಿದ್ನಲ್ಲ, ಅಲ್ಲಿ ನೋಡ್ದೆ ಪೊಲಿಟಿಕ್ಸ್ ಅಲ್ಲಿ ಏನ್ ಮಾಡ್ತಾನೆ, ಮೆಂಬರ್ ಆಫ್ ಪಾರ್ಲಿಮೆಂಟ್, ರಾಜ್ಯಸಭಾ, ಇದ್ರ ಬಗ್ಗೆ ನಾನು ಗೂಗಲ್ ಮಾಡಿ ಅರ್ಥ ಮಾಡ್ಕೊಂಡೆ. ಯಾಕಂದ್ರೆ ನಂಗೆ ಏನೂ ಗೊತ್ತಿರ್ಲಿಲ್ಲ. ರಾಜ್ಯಸಭೆ ಏನು ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಸರ್ ಎಲ್ಲಾರ್ ಮುಂದೆ ಹೀಗೆ ಹೇಳ್ಬೇಡಿ ಅಲ್ವಾ ಸರ್ ನೀವು? ಇಲ್ಲ ಗೊತ್ತಿತ್ತು ಗೈಸ್, ಗೊತ್ತಿತ್ತು. ಗೂಗಲ್ ಇಂದ ಗೊತ್ತಾಯ್ತಾ? ಹಾ, ಗೂಗಲ್ ಗೊತ್ತಿತ್ತು. ಸೊ ಎನಿವೇ ಗೈಸ್, ನಾನು ತುಂಬಾ ಗೂಗ್ಲಿಂಗ್ ಮಾಡಿ ಆಮೇಲೆ ನಾನು ಅನ್ಕೊಂಡೆ ಮದ್ವೆ ಆದ್ರೆ ಇವನ್ ಜೊತೆನೆ ಆಗೋದು. ಮತ್ತೆ ರಾಘವ್, ನಿಮಗೆ ಗೊತ್ತಿತ್ತಾ ಪರಿಣಿತಿ ಚೋಪ್ಡಾ ಯಾರು ಅಂತ? ನಿಮಗೆ ಗೊತ್ತಿತ್ತಾ ಇಶಕ್ ಜಾದೆ ಹೀರೋಯಿನ್? ನಿಮಗ್ ಗೊತ್ತಿತ್ತಾ ಹಸಿ ತೋ ಫಸಿ? ನನಗಂತೂ ಖಂಡಿತವಾಗ್ಲೂ ಗೊತ್ತಿತ್ತು. ಮತ್ತೆ ನಾನು ಕೂಡ ಇವ್ರು ನನ್ನ ಹತ್ರ ಹೇಳಿದಾಗ ನಾವು ಅರ್ಲಿ ಮಾರ್ನಿಂಗ್ ಸಿಗೋಣ ಅಂತ ನಾನು ಅನ್ಕೊಂಡೆ. ಅವಕಾಶನ ಯಾಕೆ ಮಿಸ್ ಮಾಡ್ಕೊಳ್ಳೋದು? ನಾವು ಮೀಟ್ ಆದ್ವಿ. ಆದರೆ ಅದಾದ್ಮೇಲೆ ಈ
ಮೀಟಿಂಗ್ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಯ್ತು. ಮತ್ತಿವರು ಯಾವಾಗ ಭಾರತಕ್ಕೆ ವಾಪಸ್ ಬಂದ್ರು ಸೀದಾ ಪಂಜಾಬ್ಗೆ ಬಂದ್ರು ಶೂಟ್ ಮಾಡೋದಕ್ಕೆ. ಮತ್ ನಾನು ಪಂಜಾಬಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನ್ನ ಸರ್ಕಾರ ಅಲ್ಲೇ ಇರೋದು. ಆಗ ನಾವು ಆಗಾಗ ಮೀಟ್ ಮಾಡಕ್ ಶುರು ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ಮುಂದುವರೆದು ಈ ಒಂದು ರಿಲೇಶನ್ಶಿಪ್. ಕದ್ದು ಮುಚ್ಚಿ ಭೇಟಿ ಆಗ್ತಿದ್ರ ಅಥವಾ ಎಲ್ರು ಮುಂದೆ? ಮುಂಚೆ ಕದ್ದು ಮುಚ್ಚಿ ಮೀಟ್ ಆಗ್ತಿದ್ವಿ. ನನಗೆ ನೆನಪಾಗ್ತಾ ಇದೆ, ನಾವು ಒಂದ್ಸಾರಿ ಮುಂಚೆ ಅಂತೂ ತುಂಬಾ ಕದ್ದು ಮುಚ್ಚಿ ಮೀಟ್ ಆಗ್ತಿದ್ವಿ. ನನ್ ಜೊತೆ ಯಾರು ಈ ಸೆಕ್ಯೂರಿಟಿ ಎಲ್ಲ ಇರ್ತಾ ಇದ್ರಲ್ಲ ಅವ್ರಿಗೆಲ್ಲ ಹೇಳ್ತಾ ಇದ್ದೆ ನಾನು, ನೀವೆಲ್ಲ ದಯವಿಟ್ಟು ಈ ರೆಸ್ಟೋರೆಂಟ್ ಅಲ್ಲಿ ಕೂತೀರಿ, ನಾನು ಒಬ್ನೇ ಹೋಗ್ಬೇಕು ಅಂತ. ನನ್ಗೆ ನೆನಪಿದೆ, ನಾನು ಅವಾಗ ಬರ್ನಾಳದಲ್ಲಿದ್ದೆ. ರಾತ್ರಿ ಅದು 8:30ಗೆ ಬರ್ನಾಳದಲ್ಲಿ ಎಲ್ಲಿಗೆ ಯಾರು ಮೀಟ್ ಮಾಡಕ್ ಹೋಗ್ತಾ ಇದ್ದೀರಾ ಅಂತ. ಇವ್ರು ಶೂಟ್ ಕಂಪ್ಲೀಟ್ ಆಗೋದೇ ಆ ಟೈಮ್ಗೆ. ಇವರು ಕೂಡ ಇವ್ರ ಸೆಕ್ಯೂರಿಟಿ ಮತ್ತೆ ಇವ್ರ ಜೊತೆ ಇದ್ದವ್ರಿಗೆಲ್ಲ ಹೇಳಿದ್ರು, ನೀವು ಪರವಾಗಿಲ್ಲ ಹೋಗಿ ಅಂತ. ನಾನು ಒಬ್ಳೆ ಹೋಗಿ ಯಾರನ್ನ ಭೇಟಿ ಆಗ್ಬೇಕು ಅಂತ. ನಾನ್ ನೋಡಿದ್ರೆ ಯಾವ್ದೋ ಒಂದು ಉದ್ಯಾನವನದಲ್ಲಿ ಹೋಗಿ ಇವ್ರಿಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ದೆ. ಉದ್ಯಾನವನ ಅಂತ ಹೇಳ್ಬೇಡ. ಅಲ್ಲ ನಾನೇನ್ ಹೇಳಕ್ ಅಲ್ಲ ಅದು ಒಂದ್ ನಿಮಿಷ ನಾನೇನ್ ಅದು ನನಗೆ ಗೊತ್ತಿರೋ ಒಬ್ರದ್ದು ಗಾರ್ಡನ್ ಅದು. ಒಂದ್ ನಿಮಿಷ ನಿಮ್ ಯೋಚನೆನ ಪಾಸ್ ಮಾಡ್ಕೊಳ್ಳಿ, ನಿಮ್ ಯೋಚನೆನ ರಿವೈಂಡ್ ಮಾಡ್ಕೊಳ್ಳಿ. ಹೊಲದಲ್ಲ, ಯಾರ್ದೋ ಒಬ್ರು ಮನೆ ಆಗಿತ್ತು, ಅವ್ರ ಮನೆ ಗಾರ್ಡನ್ ಅಲ್ಲಿ ನಾವು ಗಿಡ ಮರಗಳೆಲ್ಲ ಇದ್ದು. ಅವ್ರ ಗಾರ್ಡನ್ ಅಲ್ಲಿ ಮೀಟ್ ಆದ್ವಿ, ಅಲ್ಲಿ ಕೂತು ತುಂಬಾ ಹೊತ್ತು ಮಾತಾಡಿದ್ವಿ. ಆಮೇಲೆ ಸ್ವಲ್ಪ ದಿನ ಸಿಗ್ತಾ ಹೋದ್ವಿ. ಆಮೇಲೆ ನಂಗೆ ನೆನಪಾಗ್ತಿದೆ, ನಾವು ಚಮಕಾರ್ ಸಾಬ್ ಗುರುದ್ವಾರಕ್ಕೂ ಹೋಗಿದ್ವಿ. ನಾನೊಂದ್ ಸ್ಟೋರಿ ಹೇಳ್ತೀನಿ ಸರ್. ನಾವು ಮೊದಲನೇ ಸಲ ಮೀಟ್ ಆದ್ವಲ್ಲ, ಅವಾಗ ನಾವು ಚಂಡೀಗಢಲ್ಲಿ ಸಿಕ್ಕಿದ್ವಿ, ನನ್ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು. ಸೊ ನಾವಿಬ್ರು ಸ್ವಲ್ಪ ದೇವ್ರಲ್ಲಿ ನಂಬಿಕೆ ಇಡೋಂಥ ಜನರು. ಸೊ ನಾನ್ ಹೇಳ್ದೆ, ನಾವ್ ಯಾವಾಗ ಒಫಿಷಿಯಲಿ ಮೊದಲನೇ ಸಲ ಹೋಗ್ತೀವಲ್ಲ, ನಾವು ಗುರುದ್ವಾರಕ್ಕೆ ಹೋಗ್ಬೇಕು. ಸೊ ಅವನಂದ ಓಕೆ. ಸೊ ನಾವ್ ಪ್ಲಾನ್ ಮಾಡಿದ್ವಿ, ನಾವ್ ಚಮ್ಕೋರ್ ಸಾಹೇಬ್ ಹೋಗೋಣ ಅಂತ. ಆದ್ರೆ ಯಾರಿಗೂ ಗೊತ್ತೇ ಇರ್ಲಿಲ್ಲ ನಮ್ ಬಗ್ಗೆ. ಮತ್ತೆ ನನಗ್ ಗೊತ್ತಿರ್ಲಿಲ್ಲ ಇವನು ಪಂಜಾಬಲ್ಲಿ ಎಲ್ಲಾದ್ರೂ ಹೋದಾಗ ಅದ್ರದ್ದು ಏನ್ ಸೆಟಪ್ ಇರುತ್ತೆ, ಏನ್ ಪ್ರೋಟೋಕಾಲ್ ಇರುತ್ತೆ ಅಂತ ನನ್ಗೇನು ಗೊತ್ತಿರ್ಲಿಲ್ಲ. ಸರ್, ನಾವ್ ಕದ್ದು ಮುಚ್ಚಿ ಹೋದ್ವಿ. ಇವತ್ತಿನ ತನಕ ಯಾರಿಗೂ ಗೊತ್ತಿಲ್ಲ. ಇವನ್ ಗಾಡಿಯಿಂದ ಹೊರಗ್ ಬಂದ, ಇವನ್ನ ರಿಸೀವ್ ಮಾಡಕ್ ಬಂದೋರ್ನ ಮೀಟ್ ಆದ ಇವನು. ನಾನು 5 ನಿಮಿಷ ಆದ್ಮೇಲೆ ಕದ್ದು ಮುಚ್ಚಿ ಮಾಸ್ಕ್ ಎಲ್ಲ ಹಾಕೊಂಡು ಕವರ್ ಮಾಡ್ಕೊಂಡ್ ಬಂದೆ, ಯಾಕಂದ್ರೆ ಅದೇ ಗುರುದ್ವಾರೆಲಿ ನಾನೂ ಆವತ್ತಿದ್ದೆ. ಆದ್ರೆ ಯಾರಿಗೂ ಇವತ್ತಿನ ದಿನ ತನಕ ಗೊತ್ತಿರ್ಲಿಲ್ಲ. ಆದ್ರೆ ನಾವಿಬ್ರೂನು ದರ್ಶನ ಮಾಡಿದ್ವಿ. ದಟ್ ವಾಸ್ ಆರ್ ಫಸ್ಟ್. ಗೊತ್ತಿಲ್ಲ ಅದನ್ ಡೇಟ್ ಅಂತಾರೋ ಏನಂತಾರೋ, ಆದ್ರೆ ನಾವಿಬ್ರು ಒಟ್ಟಿಗೆ ದರ್ಶನ ಮಾಡಿದ್ವಿ. ಅವನ್ ಅಲ್ಲಿದ್ದ, ನಾನು ಇಲ್ಲಿದ್ದೆ. ಮತ್ತೆ ಈ ವಿಷಯ ನಮ್ಮಿಬ್ರಿಗ್ ಮಾತ್ರ ಗೊತ್ತಿತ್ತು. ಮತ್ತೆ ನನಗ್ ಗೊತ್ತಾಯ್ತು, ನೀವು ಡೇಟ್ ಮಾಡೋದಕ್ಕೆ ಅಂತ ದೇವಸ್ಥಾನಕ್ಕೆ ಮತ್ತೆ ಗುರುದ್ವಾರಕ್ಕೆ ಹೋಗ್ತಾ ಇದ್ರಿ. ನಾವು ತುಂಬಾ ಆಧ್ಯಾತ್ಮಿಕ ಜನರು ಸರ್. ನನಗನ್ಸುತ್ತೆ ಸರ್, ಇದ್ ನಮ್ಮ ಖುಷಿ ಹಣೆ ಬರಹ ಅನ್ಸುತ್ತೆ. ಇವರು ಕೂಡ ಯಾವ ಒಂದು ಫ್ಯಾಮಿಲಿಯಿಂದ ಬರ್ತಾ ಇದ್ದಾರೆ, ಅವರು ತುಂಬಾ ಆಧ್ಯಾತ್ಮಿಕವಾಗಿ ಬಂದಿರುವಂತ ಒಂದು ಫ್ಯಾಮಿಲಿ. ನಾನು ಬೆಳೆದು ಬಂದಿರುವಂತ ಪರಿವಾರ ಕೂಡ ಆಧ್ಯಾತ್ಮಿಕನೇ. ಹಾಗಾಗಿ ಎಲ್ಲಾ ವಿಚಾರಗಳು ಸರಿಯಾಗಿ ಬೆರೀತಾ ಇದ್ದು. ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಒಟ್ಟಿಗೆ ಹೋಗ್ತಾ ಇದ್ವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಗುರುದ್ವಾರಕ್ಕೆ ಹೋಗ್ತಾ ಇದ್ವಿ. ಅವಕಾಶ ಸಿಕ್ಕಾಗೆಲ್ಲ ಮೊದಲನೇ ಸಲ ನೀವು ಪ್ರಪೋಸ್ ಮಾಡಿದಾಗ? ಹೌದು ಸರ್, ನಿಮ್ಗೆಲ್ಲಾನು ಗೊತ್ತು. ಅದ್ಯಾವ ದೇವಸ್ಥಾನ ಆಗಿತ್ತು? ಸೊ ದಿಸ್ ಇಸ್ ಅ ವೆರಿ ಫನಿ ಸ್ಟೋರಿ. ನಾನು ಯಾವಾಗ್ಲೂ ಹೇಳ್ತೀನಿ ಏನಂದ್ರೆ, ಇಡೀ ಜೀವನ ನನ್ನ ಮತ್ತೆ ದೇವ್ರ ರಿಲೇಶನ್ಶಿಪ್ ಏನಿದೆಯಲ್ಲ, ನಿಜವಾಗ್ಲೂ ನಾನು 2 ವರ್ಷದಲ್ಲಿ ಅದ್ರದ್ ಫಲ ಪಡೆದಿದ್ದೀನಿ ಆಲ್ಮೋಸ್ಟ್. ಮೊದಲನೇ ಸಲ ಪಂಜಾಬಲ್ಲಿ ಶೂಟಿಂಗ್ ನಡೀತಾನೆ ಇತ್ತು. ಮೊದಲನೇ ಸಲ ನಾವಿಬ್ರು ಒಬ್ರಿಗೊಬ್ರಿಗೆ ಯಾವಾಗ ಹೇಳಿದ್ವಲ್ಲ, ನಾವಿಬ್ರು ಒಟ್ಟಿಗೆ ಇರೋಣ, ವಿ ವಿಲ್ ಗೆಟ್ ಮ್ಯಾರಿಡ್, ಲೆಟ್ಸ್ ಡೂ ದಿಸ್. ಸೊ ನಾನ್ ಅವಾಗ ಒಂದ್ ಗುರುದ್ವಾರಕ್ಕೆ ಹೋಗಿದ್ದೆ. ನಾನ್ ಗಾಡಿಲಿದ್ದೆ ಹೊರಗೆ. ಮತ್ತೆ ನಾನು ಗಾಡಿಲ್ ಹೇಳ್ದೆ ನನ್ ಸ್ಟಾಫಿಗೆ ಹೊರಗಡೆ ವೇಟ್ ಮಾಡಿ ಅಂತ. ಆಮೇಲೆ ನಾವಿಬ್ರು ಫೋನಲ್ಲಿ ಮಾತಾಡಿದ್ವಿ. ಆಮೇಲೆ ನಾವ್ ಡಿಸೈಡ್ ಮಾಡಿದ್ವಿ ನಾವ್ ಒಟ್ಟಿಗಿರೋಣ ಅಂತ. ಅಂಡ್ ಸರ್, ನಾನ್ ಬಂದೆ, ಗುರುದ್ವಾರಕ್ಕೆ ಹೋದೆ. ಆಮೇಲೆ ಯಾವಾಗ್ಲೂ ಪ್ರಸಾದ ಸಿಗುತ್ತಲ್ವಾ, ಆದ್ರೆ ಆವತ್ತಿನ ದಿನ ನನಗ್ ಗೊತ್ತಿಲ್ಲ ಸರ್, ನನಗ್ 2 ಸಲ ಪ್ರಸಾದ ಸಿಕ್ತು. ಅಂಡ್ ದಟ್ ವಾಸ್ ದ ಡೇ ಐ ಡಿಸೈಡೆಡ್ ದಟ್ ವಿ ವಿಲ್ ಗೆಟ್ ಮ್ಯಾರಿಡ್. ನೋಡಿ, ಈಗ ನಿಮ್ಮ ಮದ್ವೆ ಆಗಿದೆ, ಜೊತೆನಲ್ಲೇ ಸಮಯ ಕಳೀತಾ ಇದ್ದೀರಾ. ಈಗ ನನಗೆ ಹೇಳಿ, ಪರಿಣಿತಿ ಅವರ 5 ಸಿನಿಮಾಗಳ ಹೆಸರನ್ನ. ಅಯ್ಯೋ ದೇವ್ರೆ ಸರ್, ಈ 5 ಸಿನಿಮಾ ಹೆಸರಿಗಿಂತ ನೀವು ನನ್ನ ಒಂದ್ 50 ಒಳ್ಳೆ ಗುಣಗಳು ಯಾವ್ದು ಅಂತ ಕೇಳಿ ಹೇಳ್ಬಿಡ್ತೀನಿ. ನಾನು ಈ ಸಿನಿಮಾ ಹೆಸರುಗಳನ್ನ ಮಾತ್ರ ಕೇಳ್ಬಿಡಿ. ನಾನು ಒಳ್ಳೆ ಗುಣನೇ ಪ್ರಿಫರ್ ಮಾಡ್ತೀನಿ ಕೇಳೋದಿಕ್ಕೆ, ಅಲ್ವಾ? ನಾನ್ ಪ್ರಯತ್ನ ಮಾಡ್ತೀನಿ. ನೇಮ್ ಇಶಕ್ ಝಾದೆ. ಅದನ್ನ ಈಗಷ್ಟೇ ನಾನೇ ಹೇಳಿದ್ದೀನಿ. ಊಂಚಾಯಿ. ಊಂಚಾಯಿ. ಗೋಲ್ಮಾಲ್ ಅಗೇನ್.
ಗೋಲ್ಮಾಲ್ ಅಗೇನ್, ಚಮ್ಕೀಲಾ, ಚಮ್ಕೀಲಾ, ಗರ್ಲ್ ಆನ್ ದ ಟ್ರೈನ್, ಹಸಿ ತೋ ಪಸಿ, ಕೇಸರಿ. ಓ ನಾನು 5ಗಿಂತ ಜಾಸ್ತಿ ವಾವ್. ಹೇಳಿದೆ. ಇವಾಗ ನೀವು ಇವರ ಪಾರ್ಟಿಯ 5 ಲೀಡರ್ಗಳ ಹೆಸರನ್ನ ಹೇಳಿ. ಅಯ್ಯೋ ದೇವ್ರೇ. ಒಂದಂತೂ ಇವ್ರಿಗೆ ಗೊತ್ತೇ ಇರುತ್ತೆ. ಅರವಿಂದ್ ಕೇಜ್ರಿವಾಲ್, ಯೂಸೆ ಮನೀಶ್ ಸಿಸೋಡಿಯಾ. ಇಲ್ಲ, ಚೀಟಿಂಗ್ ಬಿಡ, ನಾನು ಚೀಟಿಂಗ್ ಮಾಡಲ್ಲ. ಮನೀಶ್ ಸಿಸೋಡಿಯಾ, ಭಗವಂತ್ ಮಾನ್, ಗೋಪಾಲ್ ರಾಯ್, ಸಂಜಯ್ ಸಿಂಗ್. ಸಂಜಯ್ ಸಿಂಗ್. ಇದಾಯ್ತು ಬಿಡಿ. ಈ ಟೆಸ್ಟಲ್ಲಂತೂ ನೀವಿಬ್ರು ಪಾಸ್ ಆಗಿದ್ದೀರಾ. ಥ್ಯಾಂಕ್ ಯು ಸರ್. ನೋಡಿ ರಾಘವ್, ಸಾಕಷ್ಟು ಜನ ಪೊಲಿಟಿಕಲ್ ಲೀಡರ್ಸ್ ಇದ್ದಾರಲ್ಲ, ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅಖಿಲೇಶ್ ಯಾದವ್ ಇದಾರಲ್ಲ, ಅವರು ತಮ್ಮ ಹೆಂಡ್ತಿನ ಪಾರ್ಲಿಮೆಂಟ್ ಮೆಂಬರ್ ಮಾಡಿದ್ದಾರೆ. ನವಜೋತ್ ಸಿಂಧು ತಮ್ಮ ಹೆಂಡ್ತಿನ MLA ಮಾಡಿಸಿದ್ದಾರೆ. ಲಾಲು ಅವರಂತೂ ತಮ್ಮ ಹೆಂಡತಿನ ಚೀಫ್ ಮಿನಿಸ್ಟರ್ ಮಾಡಿಸ್ಬಿಟ್ಟಿದ್ರು. ನಿಮ್ದೇನಾದ್ರೂ ಅಂತ ಪ್ಲಾನ್ ಇದೆಯಾ? ಸರ್, ನನಗೇನ್ ಅನ್ಸುತ್ತೆ ಅಂದ್ರೆ, ಯಾರೇನ್ ಕೆಲಸ ಇದೆಯೋ ಅದನ್ನ ಮಾಡ್ತಾ ಹೋಗ್ಬೇಕು. ಹಾಗೇನೆ ಅವ್ರವ್ರ ಕೆಲಸ ಅವರೇ ಮಾಡ್ಬೇಕು, ನಾವು ಮಾಡಕ್ ಹೋಗ್ಬಾರ್ದು. ಮತ್ತೆ ಹೇಗ್ ನೋಡಿದ್ರು ನಮ್ ಪ್ರೊಫೆಷನಲ್ಲಿ ಅಂದ್ರೆ ನಮ್ ಕೆಲಸ ಏನಿರುತ್ತೆ ಅಂದ್ರೆ, ತುಂಬಾ ಜನ ಇದರಲ್ಲಿ ಆಕ್ಟ್ ಕೂಡ ಮಾಡ್ತಾರೆ. ಆಕ್ಟಿಂಗ್ ಮಾಡೋದಕ್ಕೆ ನಮ್ ಪ್ರೊಫೆಷನಲ್ಲಿ ತುಂಬಾ ಸ್ಕೋಪ್ ಇದೆ. ಬಿಕಾಸ್ ಎಷ್ಟು ಡ್ರಾಮಾ ಇವ್ರ ಪ್ರೊಫೆಷನಲ್ಲಿ ಮತ್ತೆ ಆಕ್ಟಿಂಗ್ ಎಷ್ಟೆಲ್ಲ ಇಲ್ಲಿ ಕೂಡ ಇರುತ್ತೆ, ಅದೆಲ್ಲ ಕೂಡ ನಮ್ ಪ್ರೊಫೆಷನಲ್ಲೂ ಇರುತ್ತೆ, ಈ ಡ್ರಾಮಾ ಆಕ್ಟಿಂಗ್ ಎಲ್ಲ ಅಂತ ನನಗನ್ಸುತ್ತೆ. ಇದಂತೂ ಇವ್ರಿಗೆ ಬಿಟ್ಟಿರುವಂತ ವಿಷಯ. ಅವ್ರು ಯಾವಾಗಾದ್ರೂ ರಾಜಕೀಯಕ್ಕೆ ಬರಬೇಕು ಅಂದ್ರೆ, ಆದ್ರೆ ನನ್ನ ಪ್ರಕಾರ ಇವ್ರಿಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಅಂತ ನನಗೆ ಯಾವತ್ತೂ ಅನ್ಸ್ಲೇ ಇಲ್ಲ. ಇವ್ರಿಗೆ ಈ ಪೊಲಿಟಿಕ್ಸ್ ಇಷ್ಟ ಆಗತ್ತೆ ಅಂತ. ಸರ್, ನಾನು ಆಲ್ರೆಡಿ ಹೋಮ್ ಮಿನಿಸ್ಟರ್ ಆಗಿದ್ದೀನಿ. ನಾನು ಹೋಮ್ ಮಿನಿಸ್ಟರ್ ಆಲ್ರೆಡಿ ಆಗ್ಬಿಟ್ಟಿದಾರಲ್ಲ ಇವರು. ಮತ್ತೇನು. ಆದ್ರೆ ನೋಡಿ, ನೀವಿಬ್ರು ಒಂದ್ಸಲ ರ್ಯಾಂಪ್ಗೆ ಇಳಿದಿದ್ರಲ್ಲ, ಆಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಮೆಂಟ್ಸ್ಗಳನ್ನ ನೋಡಿದ್ದೆ. ಅದ್ರಲ್ಲಿ ಬರ್ದಿದ್ರು, ಅಣ್ಣ ಈಗ ಹೀರೋ ಆಗ್ತಾರೆ. ಇನ್ನೊಬ್ರು ಬರ್ದಿದ್ರು, ಇವರು ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾರೆ, ಇವ್ರಿಗಂತೂ ಸಿನಿಮಾ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ನೀವ್ ಇವ್ರನ್ನ ರೋಲ್ ಕೊಡ್ಸೋದಕ್ಕೆ ಮುಂಬೈ ಕರ್ಕೊಂಡು ಹೋಗ್ತೀರಾ? ಇದಂತೂ ಆಗೋದಿಲ್ಲ ಸರ್. ಸೀರಿಯಸ್ಲಿ ನಿಮ್ಗೊಂದು ವಿಷಯ ಹೇಳ್ತೀನಿ, ಬಿಲೀವ್ ಮಾಡಿ ನೀವು. ನಾವ್ಯಾವಾಗ ಮನೇಲಿರ್ತೀವಲ್ಲ, ಜೆನ್ಯೂನ್ಲಿ ನಾವು ಪೊಲಿಟಿಕ್ಸ್ ಅಥವಾ ಸಿನಿಮಾಗಳ ಬಗ್ಗೆ ಮಾತೇ ಆಡಲ್ಲ. ನೀವ್ ಏನಾದ್ರೂ ಮನೆಗ್ ಬಂದ್ರೆ ನಿಮಗೆ ಅರ್ಥ ಆಗುತ್ತೆ ನಾವ್ ಎಷ್ಟು ನಾರ್ಮಲ್ ಮತ್ತೆ ಬೋರಿಂಗ್ ಮಾತಾಡ್ತೀವಿ. ಮನೆ, ಅದು ಇದು, ಆರ್ಗನೈಸೇಷನ್, ಫ್ಯಾಮಿಲಿ, ನಾವ್ ಇದ್ರಲ್ಲೇ ಬ್ಯುಸಿ ಇರ್ತೀವಿ. ಸೊ ನನಗನ್ಸಲ್ಲ ನಾವಿಬ್ರು ಬೇರೆ ಏನಾದ್ರೂ ಮಾಡಕ್ ಸಾಧ್ಯ ಅಂತ. ಆಂಡ್ ಕಳೆದ 12 ವರ್ಷದ್ದು ಹಾರ್ಡ್ ವರ್ಕ್ ಹೋಗಿದೆ ಸರ್. ಇವಾಗ ಕೆಲ್ಸದಲ್ಲಿ ಮಜಾ ಬರ್ತಾ ಇದೆ. ಇವಾಗಂತೂ ನಾವ್ ಕರಿಯರ್ನ ಚೇಂಜ್ ಮಾಡೋದು. ಆದ್ರೆ ಒಂದ್ ವಿಷಯ ಇದೆ ಸರ್, ನಾನ್ ಯಾವ ಫೀಲ್ಡ್ ಇಂದ ಬರ್ತಾ ಇದ್ದೀನಿ, ಯಾವ ಪ್ರೊಫೆಷನ್ ಇಂದ ಬರ್ತಾ ಇದ್ದೀನಿ, ಮತ್ ಇವ್ರು ಯಾವ ಪ್ರೊಫೆಷನ್ ಇಂದ ಬರ್ತಾ ಇದಾರೆ, ಎರಡರಲ್ಲೂ ಸಿಮಿಲಾರಿಟಿಗಳು ತುಂಬಾ ಜಾಸ್ತಿ ಇದೆ. ನಮ್ಮ ಪ್ರೊಫೆಷನಲ್ ಕೂಡ ಆಕ್ಟಿಂಗ್ ಮಾಡ್ಬೇಕಾಗ್ ಬರುತ್ತೆ, ಇವ್ರ ಪ್ರೊಫೆಷನಲ್ ಕೂಡ ಆಕ್ಟಿಂಗ್ ಮಾಡ್ಲೇಬೇಕಾಗುತ್ತೆ. ಪ್ರೊಫೆಷನಲ್ಲೂ ಪೊಲಿಟಿಕ್ಸ್ ಮಾಡ್ಬೇಕಾಗತ್ತೆ. ನಮ್ಮ ಪ್ರೊಫೆಷನಲ್ ಕೂಡ ಈ ರಾಜಕೀಯ ಇದೆ. ಇವರ ಪ್ರೊಫೆಷನಲ್ಲಿ ನನಗಿಂತ ಜಾಸ್ತಿನೇ ಇಲ್ಲಿದೆ ಅಂತ ನಾನು ಹೇಳ್ಬೋದು. ನಮ್ ಪ್ರೊಫೆಷನ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ವೋಟರ್ಸ್ ಅಂದ್ರೆ ನಮ್ಮ ಮತ ಹಾಕೋರ್ನ ನಾವು ಗೆಲ್ಬೇಕಾಗತ್ತೆ, ಇವ್ರ ಆಡಿಯನ್ಸ್ ಮನ್ಸನ್ನ ಗೆಲ್ಬೇಕಾಗತ್ತೆ. ನಾವು ಈ ಚುನಾವಣೆನ ಇಲ್ಲಿ ಒಂದು ಗೆಲ್ತೀವಿ ಅಥವಾ ಸೋಲ್ತೀವಿ. ಇವ್ರದ್ದು ಕೂಡ ಫಿಲ್ಮ್ಸ್ ಹಿಟ್ ಆಗತ್ತೆ ಇಲ್ಲ ಫ್ಲಾಪ್ ಆಗತ್ತೆ. ಸೊ ಈ ಸಿಮಿಲಾರಿಟಿ ಅನ್ನೋದು ಜಾಸ್ತಿನೇ ಇದೆ. ಹಾಗೆ ನಾವು ನಮ್ಮ ದುನಿಯಾನ ಸ್ವಲ್ಪ ಸಪರೇಟ್ ಆಗೇ ಇಟ್ಟಿದ್ದೀವಿ. ಅಂಡ್ ಅಟ್ ಅ ಪರ್ಸನಲ್ ಲೆವೆಲ್ ನಾವು ಜೊತೆಗೆ ಈ ಖುಷಿಯಾದ ಒಂದು ಜೀವನನ ಸಾಗಿಸ್ತಾ ಹೋಗ್ತಾ ಇದೀವಿ. ಈಗ ನೋಡಿ, ಇವರು ದಿಲ್ಲಿಗೆ ಬಂದಿದ್ದಾರೆ, ಮತ್ತೆ ಇವರು ಹೇಳ್ತಾರೆ ತುಂಬಾನೇ ಪೊಲ್ಯೂಷನ್ ಇದೆ, ನನ್ನ ಗಂಟ್ಲು ಹಾಳಾಗತ್ತೆ. ಅಂದ್ರೆ ಇದು ಪೊಲಿಟಿಕಲ್ ಸಮಸ್ಯೆನಾ ಅಥವಾ ಪರ್ಸನಲ್? ನೋಡಿ ಸರ್, ಈ ಮಾತಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯಾಕಂದ್ರೆ ಡೆಲ್ಲಿಲಿ ಏರ್ ಪೊಲ್ಯೂಷನ್ ಖಂಡಿತವಾಗ್ಲೂ ಇದೆ. ಮತ್ತು ಒಬ್ಬ ಓದು ಬರಹ ಕಲ್ತಿರುವಂತ ನಾಯಕ ಇರೋದು ಅದು ಇಂಥ ಹೊಸ ಪೊಲಿಟಿಕಲ್ ಸ್ಟಾರ್ಟಪ್ ಅಲ್ಲಿ. ಅವರ ಸಂಕಲ್ಪ ಏನಿದೆ ಅಂದ್ರೆ ಈ ಡೆಲ್ಲಿ ಜನಗಳನ್ನ, ಈ ಉತ್ತರ ಭಾರತದವ್ರನ್ನ ಸೇಫ್ ಮಾಡೋದು. ನಾವು ಕೂಡ ಸಣ್ಣ ಪುಟ್ಟ ಪ್ರಯತ್ನಗಳನ್ನ ಮಾಡಿದೀವಿ. ನನಗನ್ಸುತ್ತೆ ಇನ್ನೊಂದು 2-3 ಸತಿ ನಮ್ಮ ಪಕ್ಷ ಏನಾದ್ರು ಡೆಲ್ಲಿಲಿ ಬಂದ್ರೆ ಆ ಸಮಯದಷ್ಟರಲ್ಲಿ ಈ ಏರ್ ಪೊಲ್ಯೂಷನ್ ಎಲ್ಲ ಸರಿ ಹೋಗ್ಬಿಡುತ್ತೆ. ಹೋಗ್ಲಿ ಬಿಡಿ, ಇವರಿಂದಾಗಿ ನಮಗೂ ಒಳ್ಳೆ ಗಾಳಿ ಸಿಗುತ್ತೆ. ಆದ್ರೆ ನಿಮ್ಗೆ ಎಲ್ಲ ಎಲ್ರಿಗೂ ಕೂಡ ಈ ಒಂದು ಫ್ರೆಶ್ ಗಾಳಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಮತ್ತೆ ಈ ಏರ್ ಪೊಲ್ಯೂಷನ್ ಬಗ್ಗೆ ನಾವಂತೂ ತುಂಬಾ ಚರ್ಚೆ ಮಾಡ್ತಾನೆ ಇದೀವಿ. ನನಗನ್ಸುತ್ತೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. 2 ಸರ್ಕಾರ ಕೂಡ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ. ಈ ವಿಷಯ ಬಂದು ಪೂರ್ತಿ ಉತ್ತರ ಭಾರತದ್ದು. ಇದು ಕೇವಲ ಡೆಲ್ಲಿ ವಿಷಯ ಮಾತ್ರ ಅಲ್ಲ. ಬಾಗಲ್ಪುರ್, ಲಕ್ನೋ, ವಾರಣಾಸಿ, ಭಿವಾನಿ, ಭಿವಾಡಿ, ವಿದಿಶಾ, ಪೂರಾ ಉತ್ತರ ಭಾರತದಲ್ಲಿ ಒಂದ್ ರೀತಿಲಿ
ಈ ಏರ್ ಪೊಲ್ಯೂಷನ್ ಈ ಸ್ಮಾಗ್ ಅಂತ ಅದು ಆವರಿಸ್ಕೊಳ್ತಾ ಬರ್ತಾ ಇದೆ. ಹಾಗಾಗಿ ನಾವ್ ಈ ಸರ್ಕಾರ ಒಂದಾಗಿ ಕೆಲವು ವರ್ಷಗಳ ಹಿಂದೆ ಹೇಳಿದ್ರಲ್ಲ, ನಾವೊಂದು ಸೊಲ್ಯೂಷನ್ ನ ಹುಡುಕಿದೀವಿ, ಅದನ್ನ ನಾವು ಮಿಕ್ಸ್ ಮಾಡಿ ಬೆಳೆಗಳಿಗೆ ಹಾಕಿದ್ರೆ ಅದಲ್ಲೇ ಕರ್ಗೋಗುತ್ತೆ. ಅದು ಆಕ್ಚುಲಿ ಒಳ್ಳೆಯ ಸೊಲ್ಯೂಷನ್ ಆಗಿತ್ತು. ಆ ಸೊಲ್ಯೂಷನ್ ಡೆಲ್ಲಿಗೋಸ್ಕರ ಸೂಟ್ ಆಯ್ತು. ಇವತ್ತಿಗೂ ನಮ್ಮ ಈ ಡೆಲ್ಲಿ ಸರ್ಕಾರ, ಈ ಡೆಲ್ಲಿಲಿ ಎಷ್ಟು ಫಾರ್ಮ್ ಲ್ಯಾಂಡ್ಸ್ ಅಂತ ಇದೆ, ಈ 5,000 ಎಕರೆಗಳಿರ್ಬೋದು, ಅಲ್ಲಿ ಇದೇ ಸೊಲ್ಯೂಷನ್ ನಾವು ಯೂಸ್ ಮಾಡಿ ಸ್ಟಬಲ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಇದೇ ಸೊಲ್ಯೂಷನ್ ಈ ಪಂಜಾಬ್ ಆಗ್ಲಿ ಹರಿಯಾಣ ಆಗ್ಲಿ ಅಲ್ಲಿ ಅದು ಸಫಲತೆ ಕಾಣಲಿಲ್ಲ. ಅದಕ್ಕೊಂದು ಕಾರಣ ಇದೆ. ಹರಿಯಾಣ ಮತ್ತೆ ಪಂಜಾಬ್ನಲ್ಲಿ ಯಾವಾಗ ಈ ಬೆಳೆನ ಕಟಾವು ಮಾಡ್ತಾರೆ, ಅಲ್ಲಿ ಈ ಕಟ್ ಮಾಡಿದ್ಮೇಲೆ ಈ ಕಟಾವ್ ಆದ್ಮೇಲೆ ಒಂದು ಸ್ಟಬಲ್ ಅಂತ ಏನು ಉಳ್ಕೊಂಡ್ಬಿಡುತ್ತಲ್ಲ, ಅದನ್ನ ರೈತರುಗಳು 10 ಅಥವಾ 15 ದಿನದಲ್ಲಿ ಡೆಸ್ಟ್ರಾಯ್ ಮಾಡ್ಬೇಕಾಗತ್ತೆ. ಒಂದ್ ವೇಳೆ ಅವರು 10 ರಿಂದ 15 ದಿನಗಳಲ್ಲಿ ಅದನ್ನ ಡೆಸ್ಟ್ರಾಯ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ಈಲ್ಡ್ ಏನಂತ ಬರುತ್ತಲ್ಲ, ಅದರದ್ದು ಬೆಳೆ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಈ ಸೊಲ್ಯೂಷನ್ ನಲ್ಲಿ ಕೇವಲ ಅಂದ್ರೂ ಒಂದು 4 ತಿಂಗಳು ಬೇಕಾಗತ್ತೆ. ಈ 10 to 12 days ಒಂದು ಈ ಇಮಿಡಿಯೇಟ್ ಸೊಲ್ಯೂಷನ್ ನ ನಾವು ರೈತರಿಗೆ ಕೊಡಬೇಕಾಗತ್ತೆ. ಅದು ಈ ಫೈನಾನ್ಷಿಯಲ್ ಕಾಂಪನ್ಸೇಷನ್ ಮಾಧ್ಯಮದಿಂದ ಆಗ್ಬೋದು, ಅಥವಾ ಹ್ಯಾಪಿ ಸೀಡರ್ ಮಿಷಿನ್ ಗಳಿಂದ ಆಗ್ಬೋದು, ಅಥವಾ ಬೇರೆ ಯಾವುದೋ ಮಾಧ್ಯಮದಿಂದ. ಆದ್ರೆ ಈ ವರ್ಷ ಈ ರಿಪೋರ್ಟ್ಸ್ ಅಥವಾ ಈ ಸ್ಟಡೀಸ್ ಏನ್ ಹೇಳ್ತಿದೆ ಅಂದ್ರೆ, ಈ ಪಂಜಾಬ್ ಅಲ್ಲಿ 70% ಅಷ್ಟು ಹೆಚ್ಚು ಕಡಿಮೆ ಈ ಸ್ಟಬಲ್ ನ ಬರ್ನ್ ಮಾಡುವಂತ ಒಂದು ವರ್ಕ್ ಅಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಪ್ರಯತ್ನ ಮಾಡೋಣ, ಎಲ್ಲ ಸರ್ಕಾರ ಸೇರಿ ಇದಕ್ಕೊಂದು ಸೊಲ್ಯೂಷನ್ ತರಬೇಕಾಗುತ್ತೆ. ಅಲ್ಲ ಪರಿಣಿತಿ ಅವರೇ, ನೀವು ರಾಘವ್ ಹೇಳೋದಿಲ್ವಾ ಎಲ್ಲಿವರೆಗೂ ಪೊಲ್ಯೂಷನ್ ಕಡಿಮೆ ಆಗೋದಿಲ್ವೋ ಅಲ್ಲಿವರೆಗೂ ಕೆಲವು ದಿನ ಮುಂಬೈಗೆ ಬಂದಿದ್ಬಿಡಿ ಅಂತ? ಸರ್, ಮುಂಬೈಲೂ ತುಂಬಾನೇ ಪೊಲ್ಯೂಷನ್ ಇದೆ. ಎಲ್ಲ ಕಡೆನೂ ತುಂಬಾ ಪೊಲ್ಯೂಷನ್ ಆಗೋಗಿದೆ. ನಾವ್ ಆಕ್ಚುಲಿ ಇವ್ನ್ ಹೇಳ್ತಿರೋ ತರಾನೇ ಇದು ಬರೀ ಡೆಲ್ಲಿ ಇಶ್ಯೂ ಆಗೇ ಉಳ್ದಿಲ್ಲ. ಇವಾಗ ನಾವ್ ಬಾಂಬೆಲೂ ಇದೇ ಮಾತಾಡ್ತೀವಿ. ಏನಂದ್ರೆ ಬಾಂಬೆ ಒಂದು ಕೋಸ್ಟಲ್ ಸಿಟಿ, ಇಲ್ಲಿ ನಮ್ಗೆ ಫ್ರೆಶ್ ಏರ್ ಬರ್ಲೇಬೇಕು. ಆದ್ರೂ ನಮ್ಗೆ ಇಲ್ಲಿ ಒಂದು ಸೊಲ್ಯೂಷನ್ನೇ ಸಿಗ್ತಾ ಇಲ್ಲ. ಅಂಡ್ ಅನ್ಫಾರ್ಚುನೇಟ್ಲಿ ಇದು ಒಂದು ಪ್ರತಿಯೊಬ್ಬ ಸಿಟಿಸನ್ ಆಕ್ಷನ್ ಕೂಡ. ಬರೀ ಗೌರ್ಮೆಂಟ್ ಅಲ್ಲ, ಪ್ರತಿಯೊಬ್ಬ ಸಿಟಿಸನ್ ಆಕ್ಷನ್ ಚೇಂಜ್ ಆಗ್ಬೇಕು. ನಮ್ ಹ್ಯಾಬಿಟ್ಸ್ ಚೇಂಜ್ ಆಗ್ಬೇಕು. ಯಾವ್ದ್ರಿಂದ ನಾವು ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೀವಲ್ಲ, ಆ ಹ್ಯಾಬಿಟ್ ಚೇಂಜ್ ಮಾಡ್ಕೊಂಡ್ರೆ ಮಾತ್ರ ಇದ್ರ ಸೊಲ್ಯೂಷನ್ ಸಿಗುತ್ತೆ. ಇದು ನಿಮಗಿರೋಂಥದ್ದು ಒಂದೇ ಸೊಲ್ಯೂಷನ್. ಹೌದು. ಅಕ್ಕ ಭಾವನ ಹತ್ರ ಹೊರಟ್ಬಿಡಿ, ಅಲ್ಲಿ ಪೊಲ್ಯೂಷನ್ ಇಲ್ಲ. ಇಲ್ಲ, ಅದು ನಾನ್ ಇವಾಗ ರಾಘವ್ ಜೊತೆ ಇರ್ತೀನಿ. ನಾನ್ ಇಂಡಿಯಾ ಬಿಡ್ತಾ ಇಲ್ಲ, ನಾನಂತೂ ಎಲ್ಲೂ ಹೋಗಲ್ಲ. ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡಿ. ಯಾವತ್ಗೂ ಇಲ್ಲ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನಿಮ್ಮಿಬ್ರಲ್ಲಿ ತುಂಬಾ ಲೇಜಿ ಯಾರಿರೋದು? ಲೇಜಿ? ನಾನ್ ಜಾಸ್ತಿ ಜಗಳ ಯಾರಾಡೋದು? ನಮ್ಮಿಬ್ರಲ್ಲಿ ಜಾಸ್ತಿ ಲೇಜಿ ನಾನೇನೆ. ಯಾಕಂದ್ರೆ ಇವನಷ್ಟು ಹಾರ್ಡ್ ವರ್ಕಿಂಗ್ ಪರ್ಸನ್ ನಾನ್ ಇವತ್ತಿನವರೆಗೂ ಯಾರನ್ನೂ ನೋಡಿಲ್ಲ. ನಾನ್ ನಿಜವಾಗ್ಲೂ ಯೋಚಿಸ್ತಿದ್ದೆ ನಾನ್ ತುಂಬಾನೇ ಹಾರ್ಡ್ ವರ್ಕಿಂಗ್ ಅಂತ. ಆಮೇಲೆ ನಾನ್ ರಾಘವ್ನ ಮೀಟ್ ಮಾಡ್ದೆ. ಆವಾಗ ನಾನ್ ನೋಡಿದೇನಂದ್ರೆ, ರಾಘವ್ ಅವ್ನ್ ಫ್ಯಾಮಿಲಿ ಟೈಮು ಮತ್ತೆ ಅವ್ನ್ ಬರ್ಡೇ ಪಾರ್ಟಿಗೆ ಇಂಥದ್ ಯಾವ್ದಕ್ಕೂ ಇಂಪಾರ್ಟೆನ್ಸೇ ಕೊಡೋದಿಲ್ಲ. ಅವ್ನ್ ಕೆಲ್ಸ ಅಂತ ಇದ್ದಾಗ, ಇನ್ಫ್ಯಾಕ್ಟ್ ನಮ್ ಎಲ್ಲಾರ್ ಕಂಪ್ಲೇಂಟ್ ಇದೇ ಆಗಿರುತ್ತೆ, ನೀನ್ ತುಂಬಾನೇ ಕೆಲ್ಸ ಮಾಡ್ತೀಯ, ನಮ್ಮನ್ನು ಮೀಟ್ ಆಗು. ಇಲ್ಲಿ ನೋಡಿ, ನಾನ್ ನಿಮಗೆ ಹೇಳ್ತೀನಿ, ಈ ಮದುವೆ ಅನ್ನೋದಿದೆಯಲ್ಲ, ನೋಡಿ, ಈ ಮದುವೆ ಅನ್ನೋದೇನಿದೆ ಅದ್ ಯಾವ ತರ ಬಂಧನ ಅಂದ್ರೆ, ಅದರಲ್ಲಿ ಒಬ್ಬ ಮನುಷ್ಯ ಯಾವಾಗ್ಲೂ ಸರಿಯಾಗಿರ್ತಾನೆ, ಇನ್ನೊಬ್ಬ ಮನುಷ್ಯ ಯಾರಿದ್ದಾನೆ ಅವನ್ ಗಂಡ ಆಗಿರ್ತಾನೆ. ಸೊ ಅಂತ ಪ್ರಶ್ನೆ ಮಾತ್ರ ಕೇಳಕ್ ಹೋಗ್ಬೇಡಿ. ಮತ್ತೆ ಈ ಸಮಯದ ಬಗ್ಗೆ ಹೇಳೋದಾದ್ರೆ, ಒಂದ್ ವೇಳೆ ನಾನು ಟೈಮ್ ಕೊಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಚೆನ್ನಾಗಿದೆ, ಪ್ರೀತಿ ಇದೆ. ಒಂದ್ ವೇಳೆ ಟೈಮ್ ಕೊಡ್ಲಿಲ್ಲ ಅಂದ್ರೆ ಈ ನಮ್ ರಿಲೇಶನ್ಶಿಪ್ ಕೂಡ ಹೇಗಾಗತ್ತೆ ಅಂದ್ರೆ, ನಮ್ಮ ಈ ವಿರೋಧ ಪಕ್ಷ ನಮ್ ಪಕ್ಷದ ಹಾಗಾಗ್ಬಿಡತ್ತೆ. ನಮ್ಮಿಬ್ರ ಮಧ್ಯೆ ಸರ್ಕಾರ ಯಾವತ್ತಿದ್ರು ಇವ್ರೆ, ನಾನ್ ಯಾವಾಗ್ಲೂ ವಿರೋಧ ಪಕ್ಷದವನು. ನಿಮ್ಗೆ ಅನ್ಸೋದಿಲ್ವಾ ಸಿನಿಮಾದಲ್ಲಿ ರೋಲ್ಗೆ ಇವರು ಫುಲ್ ಕ್ವಾಲಿಫೈ ಆಗ್ತಾರೆ ಅಂತ? ಸರ್, ಡೈಲಾಗ್ ರೈಟರ್ಸ್ನ ನಾವು ಹುಡುಕ್ತಿದೀವಿ ಬಾಂಬೆಲಿ. ಸೊ ಒಂದ್ ಜಾಬ್ ನಾನ್ ಕೊಡ್ಬೇಕಂತಿದ್ದೀನಿ. ಮತ್ತೆ ಸ್ಕೂಲ್ನಲ್ಲಿದ್ದಾಗ ಇವರೊಂದು ಪ್ಲೇನಲ್ಲಿ ಭಾಗವಹಿಸಿದ್ರು. ಹೌದಾ? ಸುಭಾಷ್ ಚಂದ್ರ ಬೋಸ್ ಆಗಿದ್ರು ಇವರು. ರಿಯಲಿ? ಯಾಸೋ. ಓ, ಇದು ನನ್ಗೂ ಗೊತ್ತಿರ್ಲಿಲ್ಲ ಸರ್. ಮತ್ತೆ ಡೈಲಾಗ್ ಏನು? ತುಮ್ ಮುझे खून दो मैं तुम्हें आजादी दूंगी. ಓ ರಿಯಲಿ ಸರ್, ಇದನ್ನು ನೋಡಿ ಎಷ್ಟು ಮ್ಯಾಚ್ ಆಗುತ್ತೆ. ಯಾಕಂದ್ರೆ ನಾನು ಸ್ಕೂಲಲ್ಲಿ ತುಂಬಾ ಪ್ಲೇಸ್ ಮಾಡ್ತಾ ಇದ್ದೆ. ಮತ್ತೆ ಇವ್ರ ಡೈಲಾಗ್ ಅನ್ನ ನಾವ್ ಈಗಷ್ಟೇ ಕೇಳಿಸ್ಕೊಂಡ್ವಿ. ಹಾತ್ ಮತ್ ಲಗಾನ ನೀ ತೋ ಗೋಲಿ ಮಾರ್. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನಿಮ್ಮಿಬ್ರಲ್ಲಿ ಜಾಸ್ತಿ ರಿಲಿಜಿಯಸ್ ಯಾರು? ಮತ್ತೆ ರಾಮ್ಲಲ್ಲನ ದರ್ಶನ ಮಾಡೋದಕ್ಕೆ ಯಾವಾಗ ಹೋಗ್ತೀರಾ? ಓ, ತುಂಬಾ ಆಸೆ ಇದೆ. ರಿಲಿಜಿಯಸ್ ನನ್ಗೇನ್ ಅನ್ಸುತ್ತೆ ಅಂದ್ರೆ, ನಾವಿಬ್ರು ಕೂಡ ಇದೀವಿ. ಮತ್ತೆ ನನಗೇನ್ ಅನ್ಸುತ್ತೆ ಅಂದ್ರೆ, ಈ ಆಧ್ಯಾತ್ಮಿಕ ಅಥವಾ ಈ ರಿಲಿಜಿಯಸ್ ಔಟ್ಲುಕ್ ಅಂತ ಏನ್ ಬರುತ್ತೆ, ಅದು ತುಂಬಾ ಒಂದು ಪರ್ಸನಲ್ ಆದ ವಿಷಯ. ಆದ್ರೆ ನಾವಿಬ್ರು
ನಾವಿಬ್ರು ಇದನ್ನ ತುಂಬಾ ನಂಬ್ತೀವಿ. ನಾನು ಒಬ್ಬ ತುಂಬಾ ದೊಡ್ಡ ಶಿವಭಕ್ತ ಅಂತ ಹೇಳ್ಬೋದು. ನಮ್ ತಂದೆಯವರು ಒಂದು 40 ವರ್ಷಗಳಿಂದ ಅವ್ರು ಸ್ನಾನ ಮಾಡಿ ಶಿವಲಿಂಗಾಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಶಿವಲಿಂಗ ಅಭಿಷೇಕ ಮಾಡಿ ಅದನ್ನ ಮಾಡ್ತಾನೇ ಬಂದಿದ್ದಾರೆ ಇಲ್ಲಿವರೆಗೂ. ನಾನು ಅಭಿಷೇಕ ಮಾಡಿದ ಮೇಲೇನೆ ಮುಂದಿನ ಕೆಲಸಗಳನ್ನ ಮಾಡೋದು. ಮತ್ತಿದು ನನಗೆ ಇದೊಂದು ಇದು ನನ್ನ ಆಧ್ಯಾತ್ಮಿಕವಾದ ಒಂದು ಭಾಗ ಅಂತಾನೆ ಹೇಳ್ಕೋಬಹುದು. ಇದನ್ನ ನಾನು ನನ್ನೊಳಗೆ ಇಟ್ಕೊಳಕ್ ಟ್ರೈ ಮಾಡ್ತೀನಿ. ತುಂಬಾ ಇದನ್ನ ಸಾರ್ವಜನಿಕವಾಗಿ ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಷ್ಟೇ. ನಾವಿಬ್ರು ಕೂಡ ಆಧ್ಯಾತ್ಮಿಕ ಅಂತ ಅನ್ಸುತ್ತೆ. ಈಗ ಕೆಲವು ದಿನಗಳಿಂದ ನನ್ನ ಹುಟ್ಟದಬ್ಬ ಇತ್ತು ಹೋದ್ ತಿಂಗಳಲ್ಲಿ. ಆಗ ನಾವಿಬ್ರು ವಾರಣಾಸಿ ಹೋಗಿದ್ವಿ, ವಿಶ್ವನಾಥನ ದರ್ಶನ ಮಾಡ್ಕೊಂಡ್ ಬಂದ್ವಿ. ಅಲ್ಲಿ ನಾವು ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ವಿ, ಯಾತ್ರೆಯಲ್ಲಿ ಭಾಗವಹಿಸಿದ್ವಿ. ಒಂದ್ ಆಕ್ಚುಲಿ ತುಂಬಾ ಒಳ್ಳೆ ವಿಷಯ ಆಗಿದೆ. ಏನಂದ್ರೆ ನೀವ್ ಯಾವಾಗ ಯೋಚಿಸ್ತಿರಲ್ಲ, ನೀವೊಂದ್ ಮದ್ವೆ ಆಗ್ತೀರಾ ಅಂಡ್ ಲೈಫ್ ಲಾಂಗ್ ಒಬ್ಬರ ಜೊತೆ ಬಾಳ್ವೆ ಮಾಡ್ಬೇಕು ಅನ್ಕೊಂಡಾಗ ನೀವ್ ಅನ್ಕೋತೀರಾ ನನ್ ಕೆಲವೊಂದ್ ಚೇಂಜಸ್ ಮಾಡ್ಕೋಬಾರ್ದು ಅಥವಾ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಂತ ಅಂಡ್ ಚೇಂಜ್ ಆಗ್ಬಾರ್ದು ಅಂತ. ಬಟ್ ಟಚ್ವುಡ್ ಎಷ್ಟು ಒಳ್ಳೇದಾಗಿದೆ ಅಂದ್ರೆ ನಾವಿಬ್ರು ತುಂಬಾನೇ ರಿಲಿಜಿಯಸ್ ಅಂಡ್ ಎಷ್ಟು ಯುನೋ ದೇವ್ರಲ್ಲಿ ಎಷ್ಟು ನಂಬಿಕೆ ಇಟ್ಕೋತೀವಿ ಅಂದ್ರೆ ನಾವ್ ಯಾವತ್ತೂ ಡಿಸ್ಕಸ್ಸೇ ಮಾಡ್ಲಿಲ್ಲ ಅದ್ರ ಬಗ್ಗೆ. ಅವರು ಕೇಳಿದಂತ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ರಾಮಲಲ್ಲನ್ನ ನೋಡೋದಕ್ಕೆ ಅಯೋಧ್ಯೆಗೆ ಯಾವಾಗ ಹೋಗ್ತೀರಾ? ತುಂಬಾನೇ ಆಸೆ ಇದೆ ನನಗೆ. ತುಂಬಾ ಸರಿ ನಾವು ಪ್ಲಾನ್ ಕೂಡ ಮಾಡ್ಕೊಂಡಿದ್ವಿ ಅಲ್ಲಿಗೆ ಹೋಗ್ಬೇಕು ಅಂತ. ಆದ್ರೆ ನಮ್ ಕೈಯಲ್ಲಿ ಅಲ್ಲಿ ಹೋಗಕ್ ಆಗ್ಲಿಲ್ಲ. ಅದು ಪೆಂಡಿಂಗ್ ಇದೆ. ನಾವು ಬಟ್ ಖಂಡಿತವಾಗ್ಲೂ ಹೋಗ್ತೀವಿ ಅಲ್ಲಿಗೆ. ಇನ್ನೊಂದು ನನಗೀಗ ಇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾವು ಮದುವೆ ಆಗಿರೋದ್ರಿಂದ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಮ್ಮಿಬ್ರ ಜೀವನದಲ್ಲಿ ಇರೋದು ಒಂದೇ ಒಂದು ಫಿಲಾಸಫಿ ಅನ್ಸುತ್ತೆ. ನಾನಿಲ್ಲೀಗ ಡೈಲಾಗ್ ಅದಿದು ಅಂತೆಲ್ಲ ಹೇಳ್ತಿಲ್ಲ. ಜೆನ್ಯೂನ್ಲಿ ನಾನು ನಂಬ್ತೀನಿ ಇಲ್ಲಿ ಯಾವಾಗ ನಾವು ಲಲ್ಲು ಕರೆ ಕವಲಿಯಾ ರಬ್ ಸಿದ್ದಿಯಾ ಪಾವೆ ಸಿಗುತ್ತೆ ಅಂತ. ಮನುಷ್ಯನ ಬಗ್ಗೆ ಮಾತಾಡಿದಾಗ ಒಂದು ತಪ್ಪು ಮಾಡುವಂತ ಶಿಲೆ ಅವನು. ಆದ್ರೆ ನಾವು ಯಾವುದೇ ರಸ್ತೆ ಚೂಸ್ ಮಾಡಿದ್ರು ಕೂಡ ದೇವ್ರು ನಮ್ಮನ್ನ ಸರಿಯಾದ ರಸ್ತೆಯಲ್ಲೇ ನಡೆಸ್ತಾ ಬಂದಿದ್ದಾನೆ. ಅದೆಲ್ಲ ಏನೋ ಹೇಳ್ತಿರ್ತಾರಲ್ಲ, मेरा आपकी कृपा से सब काम हो रहा है, करते हो तुम कन्हैया, मेरा नाम हो. ಅದೇ ಜೀವನದಲ್ಲಿ ಅಳವಡಿಸ್ಕೋಬೇಕಾದ ಒಂದು ವಿಷಯ. ನೋಡಿ ರಾಘವ್, ನಿಮ್ಮ ಜೀವನದಲ್ಲಿ ಇಷ್ಟೊಂದು ಕೋಇನ್ಸಿಡೆನ್ಸ್ಗಳು ಆಗಿದೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಭಗವಂತನ ಬಿಟ್ಟು ಬೇರೆ ಯಾರಾಗಿರೋದಕ್ಕೂ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಇದನ್ನ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೀಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ರಾಘವ್ ಚಡ್ಡಾ ಮತ್ತೆ ಪರಿಣಿತಿ ಚೋಪ್ರಾ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. पहली ललकार नाल मैं डर गई, दूजे ललकार वे अंदर बढ़ गई, तीजे ललकार नाल नौ मेरा लके सिद्धान के दराजे विच वजया नी पट्टू फिरदे शराब नाल रजया नी पट्टू फिरदे. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು ಪರಿಣಿತಿ ಚೋಪ್ರಾ ಮತ್ತೆ ರಾಘವ್ ಚಡ್ಡಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪರಿಣಿತಿ ಚೋಪ್ರಾ ಮತ್ತು ರಾಜ್ಯಸಭೆಯ ಸದಸ್ಯ ರಾಘವ್ ಚಡ್ಡಾ ಅವರ ಮೇಲಿರುವ ಆರೋಪವೆಂದರೆ ಇವರಿಬ್ಬರು ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಇದೆ ಎಂಬುದು. ಈಗ ನೋಡಿ, ನಿಮ್ಮ ಮದುವೆ ವಿಡಿಯೋ ಇತ್ತಲ್ಲ, ಅದು ತುಂಬಾನೇ ವೈರಲ್ ಆಯ್ತು. ಕೋಟ್ಯಾಂತರ ಜನರು ಅದನ್ನ ನೋಡಿದ್ರು. ಯಾವ ನಾಯಕ ಕೂಡ ಇಂಥ ಗ್ಲಾಮರಸ್ ಮದ್ವೆನ ಮಾಡ್ಕೊಂಡಿಲ್ಲ. ಮದುವೆ ಅನ್ನೋದು ಇಬ್ಬರ ನಡುವೆ ಆಗುವಂತ ವಿಷಯ. ನಾನೊಬ್ಬ ಕಾಮನ್ ಮ್ಯಾನ್, ಆದ್ರೆ ಇವ್ರು ಕಾಮನ್ ಅಂತೂ ಖಂಡಿತ ಅಲ್ಲ. ಮತ್ ಇನ್ನೊಂದು ವಿಷಯ ಏನಂದ್ರೆ, ಸರ್, ಮನುಷ್ಯನಾದವನು ಜೀವನದಲ್ಲಿ ಮದುವೆನ ಒಂದೇ ಸಾರಿ ಆಗೋದು, ಮತ್ತೆ ಮತ್ತೆ ಅಂತೂ ಆಗೋದಿಲ್ಲ. ನಾನೇನು ಹೇಳ್ತೀನಿ ಅಂದ್ರೆ, ಮದುವೆ ಆಗುವಾಗ ಧೂಮ್ ಧಾಮ್ ಅಂತ ಆಗಿ. ಆ್ಯಂಡ್ ನಿಮ್ಮ ಪ್ರಶ್ನೆ ಖಂಡಿತವಾಗ್ಲೂ ವ್ಯಾಲಿಡ್ ಆಗೇ ಇತ್ತು. ಇದ್ರ ಬಗ್ಗೆ ನಾನು ಒಂದು ಆಲೋಚನೆ ಕೂಡ ಮಾಡಿದ್ದೆ ಅನ್ಕೊಳ್ಳಿ. ನಾನೀಗ ಈ ವೇದಿಕೆ ಮೂಲಕ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಂದೇಶ ಕೊಡಬೇಕು ಅನ್ಕೋತೀನಿ ಅಂದ್ರೆ, ಮೆಸೇಜ್ ಕೊಡ್ತೀನಿ ಅಂದ್ರೆ, ನಾನೊಬ್ಬ ಬಡವ ಮಗ ಶ್ರೀಮಂತ ತಂದೆಗೆ ಮತ್ತೆ ಬಡವ ಗಂಡ ಶ್ರೀಮಂತ ಹೆಂಡತಿಗೆ. ಸರ್, ಜನ ಮರ್ತೋಗ್ತಾರೆ, ಮದ್ವೆ ನಂದು ಆಗಿತ್ತು. ನಾನೊಬ್ಳು ಫಿಲ್ಮ್ ಸ್ಟಾರ್, ಮತ್ತೆ ನಾನು ಕಳೆದ 10 ವರ್ಷದಿಂದ ಅಲ್ಲ, ನಾನು ಆಕ್ಟ್ರೆಸ್ ಆಗಿರೋ ತನಕ ಅಲ್ಲ, ನನ್ ಚಿಕ್ಕ ವಯಸ್ಸಿಂದಾನೂ ನನ್ ಮದ್ವೆ ಕನ್ಸನ್ನ ಕಂಡಿದ್ದೆ. ಫೈನಲಿ ನನ್ ಮದ್ವೆ ಆಗ್ತಾ ಇತ್ತು. ಆಮೇಲೆ ನನಗೇನು ಮಿಸ್ ಮಾಡ್ಕೊಳಕ್ ಇಷ್ಟ ಇರ್ಲಿಲ್ಲ. ನಾನೇನು, ನನ್ ಫಾದರ್, ನನ್ ತಮ್ಮ, ಇವ್ರಪ್ಪ, ನಾವು 4-5 ಜನ ಇದ್ವಿ. ನಾವೆಲ್ಲರೂ ಸೇರಿ ಮದ್ವೆನ ಮಾಡಿದ್ವಿ. ಆ್ಯಂಡ್ ನನ್ಗೇನನ್ಸುತ್ತೆ ಅಂದ್ರೆ, ನಾಟ್ ಓನ್ಲಿ ನನಗೆ, ಇಡೀ ಜಗತ್ತೇ ಮದ್ವೆ ನೋಡುತ್ತೆ, ನನ್ ಫ್ಯಾನ್ಸ್ ನೋಡ್ತಾರೆ, ಮತ್ತೆ ನಮ್ಗೆ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕಿತ್ತು. ಮತ್ತೆ ನನ್ಗಂತೂ ಕಾಂಪ್ರಮೈಸ್ ಆಗಕ್ಕೆ ಇಷ್ಟ ಇರ್ಲಿಲ್ಲ. ಸೊ ನನಗ್ ಸ್ವಲ್ಪ ಬೇಜಾರಾಗಿತ್ತು. ಎಲ್ಲಾ ಫೋಕಸ್ಸು ಯಾರ್ ಖರ್ಚು ಮಾಡಿದ್ರು, ಯಾರ್ ಖರ್ಚು ಮಾಡ್ಲಿಲ್ಲ, ಅದ್ರ ಮೇಲೆ ಹೊರಟೋಯ್ತು. ನೋಡಿ, ಸುಖಬೀರ್ ಬಾದಲ್ ಅವ್ರು ಹೇಳಿದ್ರು, ಈ ಮದುವೆಯ ಸಂಪೂರ್ಣ ಖರ್ಚನ್ನ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವ್ರು ಕೊಟ್ರು.
ಭಗವಂತ್ ಮಾನ್ ನನ್ನ ದೊಡ್ಡಣ್ಣ ಇದ್ದಾಗೆ. ಅವ್ರು ಮದ್ವೆಗ್ ಬಂದಿದ್ರು. ಅವ್ರು ಬಂದು ಆ ಮುಯ್ಕವರ್ನ ಕೂಡ ನನ್ನವರೆಗೂ ತರಲೇ ಇಲ್ಲ. ನೀವು ಮದ್ವೆ ಬಿಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈ ಆರೋಪಗಳು ತುಂಬಾನೇ ಆಗ್ತಾ ಇರತ್ತೆ ಅನ್ಕೊಳ್ಳಿ. ಭಗವಂತ್ ಮಾನ್ ಅವರ ಮದ್ವೆ ಆಯ್ತಲ್ಲ, ಅದರ ಖರ್ಚನ್ನು ಯಾರು ಕೊಟ್ರು? ಇದೊಂದು ದೊಡ್ಡ ಒಂದು ಸ್ಟೋರಿ ಅಂತಾನೆ ಹೇಳ್ಬೋದು ನಾನು. ಯಾವಾಗ ಅವ್ರ ಮದ್ವೆ ಆಗ್ತಾ ಇತ್ತು, ಆ ಮದ್ವೆ ಜವಾಬ್ದಾರಿನೆಲ್ಲ ನನ್ ಮೇಲೆ ಹಾಕ್ಬಿಟ್ಟಿದ್ರು. ಅದೊಂದು ಚಿಕ್ಕ ಮದ್ವೆ ಅಂತಾನೆ ಹೇಳ್ಬೋದು. ಮನೆಯವ್ರು ಮಾತ್ರ ಇದ್ವು, ಮತ್ತೆ ನಮ್ಮ ಪಾರ್ಟಿಯವ್ರು ಮಾತ್ರ ಇದ್ರು, ಕೆಲವ್ರು ಮಾತ್ರ ಇದ್ರು. ನಮ್ಮ ಪಾರ್ಟಿಯಿಂದ ತುಂಬಾ ಜನ ಕರೆಯೋಕ್ ಆಗಿರ್ಲಿಲ್ಲ. ಆ ಪೂರ್ತಿ ಮದ್ವೆದ ಜವಾಬ್ದಾರಿ ಅಂತ ಏನಿದೆ ಅದನ್ನೆಲ್ಲ ನನಗೇ ಕೊಟ್ಟಿದ್ರು. ಈ ಶಾಮಿಯಾನ ಅಂದ್ರೆ ಈ ಟೆಂಟ್ ಹಾಕೋದ್ರಿಂದ ಹಿಡಿದು ಈ ಊಟ ತಿಂಡಿ ಫ್ಲವರ್ ಡೆಕೋರೇಷನ್ ಎಲ್ಲಾನು ನಾನೇ ನಿಂತ್ಕೊಂಡು ಮಾಡಿಸಿದ್ದು. ಈ ಒಂದು ಮುಯ್ಕವ್ರ ಬಗ್ಗೆ ಏನ್ ಮಾತಾಡಿದ್ವಿ, ಈ ಅವ್ರ ಮದ್ವೆಲಿ ಬೇಕಾದಂತ ಎಲ್ಲ ಅರೇಂಜ್ಮೆಂಟ್ನ ನನಗ್ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಒಂದು ಆರೋಪನ ಹರ್ಸಿಮ್ರತ್ ಕೌರ್ ಮಾಡಿದ್ದಾರೆ. ಅವ್ರು ಹೇಳಿದ್ರು, ಪಂಜಾಬಿಂದ ಬುಲೆಟ್ ಪ್ರೂಫ್ ಲ್ಯಾಂಡ್ ಕ್ರೂಸರ್ ಕಾರ್ಗಳು 850 ಕಿಲೋಮೀಟರ್ ಉದಯ್ಪುರಕ್ಕೆ ಹೋಗಿ ಸುರಕ್ಷತೆ ಕೊಡೋದಕ್ಕೆ ಇಡೀ ಪಂಜಾಬ್ನ ಪೊಲೀಸ್ನವರೇ ಅಲ್ಲಿದ್ರು ಅಂತ ಹೇಳ್ತಾರೆ. ನೋಡಿ, ಇದೊಂದು ಕಾಮನ್ ಆದ ವಿಷಯ, ಒಂದು ಕಾಮನ್ ಪ್ರೋಟೋಕಾಲ್ ಅಂತ ಹೇಳ್ಬೋದು. ಒಂದ್ ವೇಳೆ ಯಾವುದೇ ಒಂದು ಸ್ಟೇಟ್ನ ಈ ಹೈ ಡಿಗ್ನಿಟರಿ ಅಂದ್ರೆ ಒಬ್ಬ ಮುಖ್ಯಮಂತ್ರಿ, ಯಾರ ಸೆಕ್ಯೂರಿಟಿಯೋ ಪ್ರೊಟೆಕ್ಟಿವ್ ಆಗಿರುತ್ತೆ, ಅವರು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಬೇಕಾಗಿರೋಂಥ ಸೆಕ್ಯೂರಿಟಿ, ಅವರ ಎಂಟೈರ್ ಟೀಮ್ ಅವ್ರ ಜೊತೆ ಸೇಫ್ಟಿಗೋಸ್ಕರ ಹೋಗ್ಲೇಬೇಕಾಗತ್ತೆ. ಯಾವಾಗೆಲ್ಲ ಮುಖ್ಯಮಂತ್ರಿಯವರು ಟ್ರಾವೆಲ್ ಮಾಡ್ತಾರೆ, ಅವ್ರ ಇಡೀ ಟೀಮ್ ಅವ್ರ ಜೊತೆ ಹೋಗ್ತಾರೆ. ಇಲ್ಲಂತೂ 2 ಮುಖ್ಯಮಂತ್ರಿಗಳು ಬಂದಿದ್ರು. ಡೆಲ್ಲಿ ಸಿಎಂ ಕೂಡ ಬಂದಿದ್ರು, ಪಂಜಾಬ್ ಸಿಎಂ ಕೂಡ ಬಂದಿದ್ರು. ಸುಖ್ಪಾಲ್ ಕೆಹ್ರಾ ಪಂಜಾಬ್ನ ಕಾಂಗ್ರೆಸ್ ಪಾರ್ಟಿಯ ನಾಯಕರಿದ್ದಾರಲ್ಲ, ಅವ್ರು ಹೇಳ್ತಾರೆ ರಾಘವ್ ಚಡ್ಡಾ ಉದಯ್ಪುರದ ಅರಮನೆಯ ಯಾವ ರೂಮ್ನಲ್ಲಿ ಉಳ್ಕೊಂಡಿದ್ರಲ್ಲ, ಅದು 7 ಸ್ಟಾರ್ ಆಗಿತ್ತು. ಒಂದು ರಾತ್ರಿಗೆ ಆ ರೂಮಿನ ರೆಂಟ್ 10 ಲಕ್ಷ ರೂಪಾಯಿ ಆಗುತ್ತೆ. ಇದೆಲ್ಲ ತಪ್ಪಾದ ಹೇಳಿಕೆ ಸರ್. ಫಸ್ಟ್ ಆಫ್ ಆಲ್ ಅದು 7 ಸ್ಟಾರ್ ಹೋಟೆಲ್ಲೇ ಅಲ್ಲ, ಒಂದು 5 ಸ್ಟಾರ್ ಹೋಟೆಲ್ ಆಗಿತ್ತು. ಅದರಲ್ಲಿ ಏನಿ 40-50 ರೂಮ್ಸ್ಗಳಿರುತ್ತೆ, ಎಲ್ಲನೂ ನಾವೇ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿ ಯಾವ ರೂಮ್ ಕೂಡ 10 ಲಕ್ಷ ಬೆಲೆ ಬಾಳೋಂಥದ್ದಿರ್ಲಿಲ್ಲ. ಮತ್ತೆ ಕೆಲ ಜನಗಳು ಹೇಗೆಲ್ಲ ಹೇಳಿದ್ರು ಅಂದ್ರೆ, ಈ ಮದ್ವೆ ಬಗ್ಗೆ ಹೇಗೆಲ್ಲ ಪ್ರಚಾರ ಮಾಡ್ತಿದ್ರು ಅಂದ್ರೆ, ಈ ತರದೊಂದು ಕೊಠಡಿಗಳಿದೆ, ಕೆಲವು ಟಿವಿ ಆಂಕರ್ಸ್ ಇರ್ಬೋದು ಅಥವಾ ಕೆಲವು ನಾಯಕರೆಲ್ಲ ಏನ್ ಹೇಳ್ತಿದ್ರು ಅಂದ್ರೆ, ಇವರು ಇಷ್ಟು ಕಾಸ್ಟ್ಲಿ ಸೂಟ್ ಹಾಕಿದ್ದಾರೆ. ಹೇಗೆ ಅಂದ್ರೆ ಅವರೇ ಹೋಗಿ ನನ್ನ ಸೂಟ್ ಹೊಲ್ಸ್ಕೊಂಬಂದ ಹಾಗೆ, ಅಥವಾ ಹೋಟೆಲ್ ಬುಕಿಂಗ್ ಅವರೇ ಮಾಡ್ಕೊಟ್ಟ ಹಾಗೆ. ನನಗನ್ಸಿದೆ ಇದೆಲ್ಲ ಒಂದು ಯೂಸ್ಲೆಸ್ ಕ್ಲೇಮ್ಸ್ ಅಂತ. ಐ ಆಲ್ಸೋ ಫೀಲ್ ದಟ್ ಸರ್ ಇದು ಒಂದು ಪರ್ಸೆಪ್ಷನ್ ವಿಷಯ ಕೂಡ. ನಾನೊಬ್ಳು ಆಕ್ಟ್ರೆಸ್, ನಾನೇನಾದ್ರೂ ಒಂದ್ ವೇಳೆ ಆಕ್ಟರ್, ಪ್ರೊಡ್ಯೂಸರ್, ಬಿಸ್ನೆಸ್ ಮ್ಯಾನ್ ಜೊತೆ ಮದ್ವೆ ಆಗಿದ್ದಿದ್ರೆ ಅವಾಗೆಲ್ಲ ಹೇಳ್ತಿದ್ರು ಸೂಪರ್ ಆಗಿ ಗ್ರ್ಯಾಂಡ್ ಆಗಿ ಮದ್ವೆ ಆಗಿದ್ದಾರೆ ಅಂತ, ಹೀಗೆ ಆಗ್ಬೇಕಿತ್ತು ಅಂತ. ಅಂದ್ರೆ ನಾನು ಇಷ್ಟು ವರ್ಷ ಹಾರ್ಡ್ ವರ್ಕ್ ಏನಕ್ ಮಾಡಿರೋದು, ಇದಕ್ಕೆ ಮಾಡಿರೋದು. ಆದ್ರೆ ಇವಾಗ ಒಬ್ಬ ಪೊಲಿಟಿಷಿಯನ್ ಜೊತೆ ಮದ್ವೆ ಆಯ್ತಲ್ಲ, ಸೊ ಸಡನ್ಲಿ ಇದೆಲ್ಲ ಖರ್ಚು ಅವನೇ ತಗೊಂಡಿರೋದು ಅಂಡ್ ಅವ್ನ್ ಇದನ್ನ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಇದು ಮದ್ವೆ ಆದ್ರೆ ವಿರೋಧ ಪಕ್ಷದವ್ರಿಗೆ ಸಮಸ್ಯೆ ಏನಂತೆ? ಎಕ್ಸಾಕ್ಟ್ಲಿ ಸರ್. ಸಮ್ವೇರ್ ನಾನು ಇದನ್ನೆಲ್ಲ ಕಲಿತಾ ಇದ್ದೀನಿ. ಈ ಟ್ರೋಲಿಂಗ್ ಮತ್ತೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮೈಂಡ್ ಸೆಟ್ ಇರುತ್ತಲ್ಲ ವೋಟರ್ಸ್ ಮತ್ತೆ ಫ್ಯಾನ್ಸ್ದು, ಇವ್ರ ಜಗತ್ತಲ್ಲಿ ಜಾಸ್ತಿ ಇರುತ್ತೆ. ನಮ್ ಜಗತ್ತಲ್ಲಿ ಜಾಸ್ತಿ ಪ್ರೀತಿ ಕೊಡ್ತಾರೆ ಮತ್ತೆ ಖುಷಿ ಪಡ್ತಾರೆ. ಯಾಕಂದ್ರೆ ನನ್ ಜಗತ್ತಿನ ಜನರೆಲ್ಲ ಹೇಳಿದ್ರು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಮದ್ವೆ, ಆದ್ರೆ ಇವ್ರ ಜಗತ್ತಿನ ಜನರು ಹೀಗೆ ಯೋಚಿಸ್ತಿದ್ರು. ಐ ಆಲ್ಸೋ ಫೀಲ್ ಸಮ್ವೇರ್ ಅವ್ರು ಮರ್ತೋಗ್ತಾರೆ ಇದು ನಮ್ ಪರ್ಸನಲ್ ಲೈಫ್ ಅಂತ, ಇದರಿಂದ ನಮ್ಗೆ ಬೇಜಾರಾಗ್ಬೋದು ಅಂತಾನೂ ಮರ್ತೋಗ್ತಾರೆ. ನೋಡಿ, ಇವರು ರಾಜ್ಯಸಭೆ ಎಲೆಕ್ಷನ್ಗೆ ನಿಂತಾಗ ಇವರು ಎಲೆಕ್ಷನ್ ಕಮಿಷನ್ ಅಲ್ಲಿ ತಮ್ಮ ರಿಟರ್ನ್ಸ್ ಫೈಲ್ ಮಾಡ್ತಾರೆ. ಅದ್ರಲ್ಲಿ ಇವ್ರು ಹೇಳಿದ್ದಾರೆ, ನನ್ನ 1 ವರ್ಷದ ಆದಾಯ 1.5 ಲಕ್ಷ ಅಂತ. ನನ್ನ ಹತ್ರ ಯಾವ್ದೇ ಕಾರ್ ಇಲ್ಲ, ನನ್ನ ಹತ್ರ ಯಾವ್ದೇ ಪ್ರಾಪರ್ಟಿಗಳಿಲ್ಲ. ಹೌದು ಅಂದ್ರೆ ಇಲ್ಲ ಒಂದ್ ವರ್ಷದ ನಂದು ಇನ್ಕಮ್ ಸ್ವಲ್ಪ ಕಡಿಮೆ ಇತ್ತು. ಮತ್ತೆ ಇನ್ನೊಂದು ವಿಷಯ, ನನ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕಡಿಮೆ ಇತ್ತು. ನನ್ನ ತಂದೆ ಇನ್ಕಮ್ ಟ್ಯಾಕ್ಸ್ ಆಗಲಿ ಅಥವಾ ಇವ್ರ ಇನ್ಕಮ್ ಟ್ಯಾಕ್ಸ್ ಆಗಲಿ ಕಡಿಮೆ ಅಂತೂ ಇರಲಿಲ್ಲ. ಅವ್ರು ಕೂಡ ಖರ್ಚು ಮಾಡಕ್ ತಯಾರಿದ್ರಲ್ವಾ. ವಿಷಯ ಏನಂದ್ರೆ ಸಡನ್ ಆಗಿ ಜನ ಮರ್ತ್ ಹೋಗ್ತಾರೆ. ಮತ್ತೆ ಇದೊಂದು ವಿಚಿತ್ರವಾದಂತ ಟಾಪಿಕ್. ಯಾಕಂದ್ರೆ ಈ ಮದ್ವೆಗಿಂತ ಮುಂಚೆ ನಾನೇನಾದ್ರೂ ಗಾಡಿ, ಮನೆ ಏನೇ ಖರೀದಿ ಮಾಡಿದ್ರು ಇಟ್ಸ್ ಅಂಡರ್ಸ್ಟ್ಯಾಂಡಬಲ್. ಸಡನ್ಲಿ ಮದ್ವೆ ಆದ್ಮೇಲೆ ನನ್ ದುಡ್ಡೆಲ್ಲ ಮಾಯ ಆಗೋಯ್ತು. ಸಡನ್ಲಿ ನಾನೇನು ಖರ್ಚು ಮಾಡಕ್ಕೆ ಆಗಲ್ಲ. ಸೊ ಪರವಾಗಿಲ್ಲ. ನೀವು ಇವರ ಪಾರ್ಟಿ ಹೆಸರು ನೋಡಿದ್ದೀರಾ ಅಲ್ವಾ? ಆಮ್ ಆದ್ಮಿ ಪಾರ್ಟಿ. ಹೌದು. ಆದ್ರೆ ಇವರ ಸ್ಟೈಲ್ ಅನ್ನ ನೋಡಿ ಜನ ಹೇಳ್ತಾರೆ ರಾಜ ಮಹಾರಾಜನ್ ತರ ಕಾಣಿಸ್ತಾರೆ, ಖಾಸ್ ಆದ್ಮಿ ಇವರು ಅಂತ. ನನ್ ಮಾವ ಯಾರಿದಾರಲ್ಲ, ಯಾರು ನಾನು ತುಂಬಾ ಪ್ರೀತಿಸ್ತೀನಿ, ತುಂಬಾ ಗೌರವ ಕೊಡ್ತೀನಿ, ಅವರೊಬ್ಬ ಫ್ಯಾಷನ್ ಡಿಸೈನರ್. ಆಕ್ಚುಲಿ ನನ್ನ ಎಲ್ಲಾ ಬಟ್ಟೆಗಳನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ ಹೊಲ್ಸ್ಕೊಡ್ತಾರ ಅವರು. ಇವತ್ ಕೂಡ ನಿಮ್ ಶೋ ನಾನು ಹಾಕಿರೋ ಬಟ್ಟೆ ಅವ್ರು ಕಳ್ಸಿಕೊಟ್ರಂತದ್ದೇ ಇದನ್ನು. ಇಂಥ ಮಾವನ ಜೊತೆ ಇರ್ಬೇಕಾದ್ರೆ ಅಳಿಯನ್ಗೇನ್ ಕಡಿಮೆ ಹೇಳಿ, ಮಾವ ಅಳಿಯಂದು ಪ್ರೀತಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಮೊದಲನೇ ಸಲ ಜನರಿಗೆ ಗೊತ್ತಾಗ್ತಾ ಇದೆ ಈ ಎಲ್ಲ ಕೆಲಸ ಇವ್ರ ಮಾವಂದು ಅಂತ. ನೋಡಿ, ನಾನ್ ನಿಮ್ಗೆ ನಿಜವಾಗ್ಲೂ ಹೇಳ್ತಿದ್ನಲ್ಲ ಅವಾಗ್ಲೇ, ದಟ್ ನನ್ ಮೈಂಡಲ್ಲಿ ಒಂದ್ ಪರ್ಸೆಪ್ಷನ್ ಇತ್ತಲ್ಲ ಪೊಲಿಟಿಷಿಯನ್ಸ್ ಬಗ್ಗೆ,
ಇದನ್ನೆಲ್ಲ ನೋಡೇ ತಾನೇ ಅದು ಚೇಂಜ್ ಆಗಿರೋದು. ಏನಂದ್ರೆ ಪೊಲಿಟಿಷಿಯನ್ಸ್ ಕ್ಯಾನ್ ಬಿ ಸೂಪರ್ ಸ್ಟೈಲಿಶ್, ಸೂಪರ್ ಹ್ಯಾಂಡ್ಸಮ್, ಯಂಗ್. ಕೆಲ್ಸಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸ್ಟೈಲ್ ಅನ್ನೋದು ಒಳಗಿಂದ ಬರೋದು. ಇದು ಇವನ್ ಬ್ಲಡ್ ಅಲ್ಲೇ ಇದೆ. ಸರ್, ಈ ದೇಶದಲ್ಲಿ ತುಂಬಾ ನಾಯಕರು ಸ್ಟೈಲಿಶ್ ಬಟ್ಟೆಗಳನ್ನ ಹಾಕ್ತಾರೆ. ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಕೂಡ ತುಂಬಾ ಸ್ಟೈಲಿಶ್ ಬಟ್ಟೆ ಹಾಕ್ತಾರೆ. ಕೆಲವು ಬೇರೆ ಪಾರ್ಟಿ ನಾಯಕರು ಕೂಡ ಒಳ್ಳೆ ಬಟ್ಟೆಗಳನ್ನ ಹಾಕ್ತಾರೆ. ಮತ್ ನನಗನ್ಸುತ್ತೆ ನೀವ್ ಹೇಳ್ತಿರೋ ಅಥವಾ ನೀವಿರೋದು, ತಿನ್ನೋದು, ಹಾಕೊಳ್ಳೋದು ಅದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ನೀವು ಎಷ್ಟು ಸಂತೋಷವಾಗಿದ್ದೀರಾ, ಎಷ್ಟು ಖುಷಿಯಾಗಿದ್ದೀರಾ ಅಂತ. ಅಂಡ್ ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ, ಕೆಲವು ಸಿಚುವೇಶನ್ ಅದು ಸೂಟ್ ಆಗ್ಬಿಡುತ್ತೆ. ಅದೇನಂದ್ರೆ, ಎವ್ರಿ ಡೇ ಯು ಡ್ರೆಸ್ ಲೈಕ್ ಯು ವಾಂಟ್ ಟು ಮೀಟ್ ದ ಕ್ವೀನ್. ನೀವು ದಿನ ತುಂಬಾ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳಿ, ಒಬ್ಬ ರಾಣಿನ ಮೀಟ್ ಮಾಡಕ್ ಹೋದಾಗ ಹಾಕೋತಿರಲ್ಲ ಆ ತರ. ನಾನು ನಮ್ ರಾಣಿನ ಮೀಟ್ ಮಾಡ್ಲೇಬೇಕಲ್ವ ದಿನ. ಅದಕ್ಕೆ ನಾನು ಒಳ್ಳೆ ಬಟ್ಟೆಗಳನ್ನ ಹಾಕೋತೀನಿ. ಈಗ ನೋಡಿ, ಮೋದಿ ಅವ್ರು ಹೇಳ್ತಾರೆ ಲಕ್ಷದ್ವೀಪಕ್ಕೆ ಹೋಗಿ ಅಂತ. ನೀವು ಮಾಲ್ಡೀವ್ಸಿಗೆ ಹೋಗಿದ್ದ. ಅದ್ರ ಬಗ್ಗೆ ನಾನು ಸಂಸದ ಭವನದಲ್ಲಿ ಕೂಡ ಮಾತನ್ನು ತೆಗೆದಿದ್ದೆ. ನಾನು ಈಗ ಡೆಲ್ಲಿಯಿಂದ ಲಕ್ಷದ್ವೀಪ್ ಹೋಗ್ಬೇಕು ಅಂದ್ರೆ 25,000 ಒನ್ ವೇ ಟಿಕೆಟ್ ಚಾರ್ಜ್ ಆಗತ್ತೆ. ಮತ್ತೆ ಡೆಲ್ಲಿಯಿಂದ ಮಾಲ್ಡೀವ್ಸ್ ಹೋಗ್ಬೇಕು ಅಂದ್ರೆ 17,000 ಒನ್ ವೇ ಟಿಕೆಟ್ ಚಾರ್ಜ್ ಆಗತ್ತೆ. ಮಾಲ್ಡೀವ್ಸ್ ಹೋಗೋದು ತುಂಬಾ ಎಕನಾಮಿಕಲ್ ಅಂತ ನಮ್ಗನ್ನಿಸ್ತು, ಸೊ ನಾವು ಅಲ್ಲಿಗೆ ಹೋಗಿದ್ವಿ ಅಷ್ಟೇ. ನೋಡಿ ರಾಘವ್, ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು ಯಾವಾಗ ನೀವು ಲಂಡನ್ನಿಗೆ ಹೋಗಿದ್ರಲ್ಲ. ಆಗ ಅರವಿಂದ್ ಕೇಜ್ರಿವಾಲ್ ಸಂಕಷ್ಟದಲ್ಲಿದ್ರು, ಅವರು ಜೈಲ್ಗೂ ಹೋಗ್ಬೇಕಾಯ್ತು. ಆದ್ರೆ 71 ದಿನದವರೆಗೂ ರಾಘವ್ ಚಡ್ಡಾ ದಿಲ್ಲಿಯಿಂದ ಕಾಣೆಯಾಗಿದ್ರು. ಸರ್, ಒಳ್ಳೇದಾಯ್ತು ನೀವು ಈ ಪ್ರಶ್ನೆ ಕೇಳಿ. ನಾನೀಗ ನನ್ನ ಮನಸ್ಸಿನ ಮಾತನ್ನ ಹೇಳಬೇಕು ಮತ್ತೆ ಸತ್ಯನ ಹೇಳೋಂತ ಅವಕಾಶ ನನಗೆ ಸಿಕ್ಕಿದೆ ಈಗ. ಮೊದಲನೇ ವಿಷಯ ಏನಂದ್ರೆ ಸರ್, ಈ ಫ್ಯಾಕ್ಟ್ಸ್ ಅಂತ ಏನಿದೆ, ಮುಂಚೆಯಿಂದನೇ ಒಂದು ಪ್ರೋಗ್ರಾಮ್ ಅಂತ ಇತ್ತು. ಮಾರ್ಚ್ನ ಮೊದಲನೇ ವೀಕಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ. ಅಲ್ಲಿಗೆ ನನ್ನ ಇನ್ವೈಟ್ ಮಾಡಿದ್ರು. ಮತ್ತ ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿನೂ ಆಗ್ಬೇಕಾಗಿತ್ತು, ಮತ್ತೆ ಲೆಕ್ಚರ್ ಕೂಡ ಕೊಡಬೇಕಾಗಿತ್ತು. ಅದು ಮುಂಚೆನೇ ಡಿಸೈಡ್ ಆಗಿತ್ತು. ಆ ಕಾರ್ಯಕ್ರಮಕ್ಕೋಸ್ಕರ ನಾನು ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿ ಆದ್ಮೇಲೆ ನನ್ನ ಕಣ್ಣಲ್ಲಿ ಏನೋ ಒಂದು ಸ್ವಲ್ಪ ಡಿಸ್ಟರ್ಬ್ ತರ ಅನ್ಸಕ್ ಶುರು ಆಯ್ತು. ಅಲ್ಲಿ ನಾನು ಇಮಿಡಿಯೇಟ್ಲಿ ಅಲ್ಲಿರುವಂತ ಒಬ್ಬ ಡಾಕ್ಟರ್ಗೆ ತೋರಿಸ್ದೆ. ಆವಾಗ ಅವ್ರು ಕಂಡು ಹಿಡಿದ್ರು, 15 ವರ್ಷದ ಹಿಂದೆ ನನ್ನ ಕಣ್ಣಿನ ಒಂದು ಆಪರೇಷನ್ ಆಗಿತ್ತು. ಅದೇ ಸಮಸ್ಯೆ ಮತ್ತೆ ಡೆವಲಪ್ ಆಗ್ತಿತ್ತು. ಈ ಕಣ್ಣಿನ ರೆಟಿನಾ ಅಂತ ಏನೇ ಹೇಳ್ತೀವಿ, ಅಲ್ಲಿ ಸ್ವಲ್ಪ ಸಣ್ಣದಾದ ಒಂದು ಸ್ಪಾಟ್ಸ್ ಆಗ್ತಾ ಇತ್ತು. ಅದನ್ನ ಸೀಲ್ ಮಾಡೋಂತ ಅಗತ್ಯ ಇತ್ತು. ಆಗ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ನೀವು ಇಮಿಡಿಯೇಟ್ ಆಗಿ ಆ ಸರ್ಜರಿನ ಇಲ್ಲೇ ನೀವು ಮಾಡಿಸ್ಕೋಬೇಕು ಅಂತ ಹೇಳಿದ್ರು ನನ್ಗವ್ರು. ಒಂದ್ ವೇಳೆ ಅದನ್ನ ಮಾಡಿಸ್ದೇ ಹೋಗಿದ್ದಿದ್ರೆ ಆಗ ದೇವ್ರದೇ ಏನೂ ಆಗಿಲ್ಲ. ಒಂದ್ ವೇಳೆ ಹಾಗೆ ಬಿಟ್ಟಿದ್ದಿದ್ರೆ ಕಣ್ಣಿಂದು ಯಾವ ತರ ತೊಂದರೆಗಳು ಬೇಕಾದ್ರೂ ಆಗ್ಬೋದಿತ್ತು. ಅದಕ್ಕೆ ಒಂದು ಪ್ರಿವೆಂಟಿವ್ ಸರ್ಜರಿ ಆಗಿತ್ತು. ಅದು ಅಲ್ಲೇ ನಡೀತು ಕೂಡ. ಈ ಸಮಯದಲ್ಲಿ ನನ್ನ ಆಪರೇಷನ್ ನಡೀತಾ ಇತ್ತು. ಅದೇ ಟೈಮಲ್ಲಿ ನನ್ನ ನಾಯಕರಾದಂಥ ಅರವಿಂದ್ ಕೇಜ್ರಿವಾಲ್ ಜೈಲ್ಗೆ ಹೋಗ್ಬೇಕಾಗಿ ಬಂತು. ಮತ್ತೆ ಈ ಆಪರೇಷನ್ ಮುಗಿತಾ ಇದ್ದಾಗೆ ನಾನು ವಾಪಸ್ ಬಂದೆ. ದಿಲ್ಲಿ ಚುನಾವಣೆ ಮೇ 25ಕ್ಕಿತ್ತು. ಮತ್ತು ನಾನು ಮೇಗಿಂತ ಮುಂಚೆನೇ ಇಲ್ಲಿಗೆ ಬಂದ್ಬಿಟ್ಟಿದ್ದೆ. ಆ್ಯಂಡ್ 1 ಜೂನ್ ಪಂಜಾಬ್ ಚುನಾವಣೆ ಇತ್ತು. ಪೂರ್ತಿ ಮೇಯಲ್ಲಿ ನಾನು ಇಲ್ಲೇ ಇದ್ದು ಚುನಾವಣೆ ಕಾರ್ಯಕ್ರಮಗಳನ್ನ ನೋಡ್ಕೊಂಡೆ, ಪ್ರಚಾರಗಳನ್ನ ನೋಡ್ಕೊಂಡೆ, ರೋಡ್ ಶೋಸ್ ಮಾಡಿದೆ. ಬಟ್ ಇದೊಂದು ವಿಷಯ ಬಂದ್ಬಿಟ್ಟಿತ್ತು, ಎಲ್ಲಿ ಹೋಗ್ಬಿಟ್ರು ಅಂತ. ಹಾಗೇನೆ ಕೆಲವು ಆರೋಪಗಳನ್ನ ಕೂಡ ಮಾಡ್ಬಿಟ್ಟಿದ್ರು ನನ್ನ ಮೇಲೆ. ನನಗಿದ್ರ ಬಗ್ಗೆ ಮಾತಾಡಿದಾಗ ಬೇಜಾರು ಕೂಡ ಆಗತ್ತೆ. ಯಾಕಂದ್ರೆ ಒಂದು ಸಣ್ಣ ಆರೋಪ ಅನ್ನೋದು ತುಂಬಾ ವರ್ಷಗಳಿಂದಾನೇ ಇತ್ತು. ಅವ್ನ ಆರೋಪ ಮಾಡ್ತಾನೆ ಬಂದ್ರು. ಅವ್ರು ನನ್ನ ಈ 12 ವರ್ಷಗಳ ಪ್ರಯತ್ನ ಅಂತ ಏನಿದೆ, 2011ನಿಂದ ನಾನು ಈ ಪಾರ್ಟಿಗೋಸ್ಕರ ಅಂತ ಏನ್ ಕೆಲಸ ಮಾಡ್ತಾ ಬಂದಿದ್ದೀನಿ, ನನ್ನ ಈ 12 ವರ್ಷಗಳ ಈ ತಪಸ್ಸನ್ನ ಇವರು ಒಂದು ಆರೋಪ ಮಾಡಿ, ಒಂದು ರೂಮರ್ನ ಸ್ಪ್ರೆಡ್ ಮಾಡಿ ಶೂನ್ಯ ಮಾಡ್ಬಿಟ್ರು. ಆದ್ರೆ ಇದ್ರ ಮಧ್ಯೆ ಯಾರ್ಯಾರೆಲ್ಲ ನನ್ನ ಬಗ್ಗೆ ಯೋಚನೆ ಮಾಡಿದ್ರು ಅವರು ಕೂಡ ಜಾಸ್ತಿನೇ ಇದ್ರು. ತುಂಬಾ ಜನಗಳು ನನಗೆ ಮೆಸೇಜ್ ಮಾಡಿದ್ರು, ಫೋನ್ ಮಾಡಿದ್ರು, ಇಮೇಲ್ಸ್ಗಳು ಮಾಡಿದ್ರು, ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸೋದಕ್ಕೆ, ಕಾಳಜಿ ತಗೊಳ್ಳೋದಕ್ಕೆ. ನನಗಿದ್ರಿಂದ ಲಾಭನೂ ಆಯ್ತು, ನಷ್ಟನೂ ಆಯ್ತು. ನನ್ನ ಪರಿವಾರದವ್ರು ಕೂಡ ಇದೊಂದು ಡಿಫಿಕಲ್ಟ್ ಟೈಮ್ ಅಂತಾನೆ ಹೇಳ್ಬೋದು. ನನ್ನ ವೈಫ್ ಮಾತ್ರ ನನ್ನ ಜೊತೆ ಅಲ್ಲಿದ್ರು, ನನ್ನ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಭಾರತದಲ್ಲೇ ಇದ್ರು. ಅವ್ರಿಗೆಲ್ಲ ಇದು ಒಂದು ಡಿಫಿಕಲ್ಟ್ ಟೈಮ್, ಒಂದು ಟಫ್ ಸಿಚುವೇಶನ್ ಅಂತ ಹೇಳ್ಬೋದು. ಬಿಡಿ, ದೇವ್ರು ನಮ್ಗೆ ಅವಾಗ ಕೈ ಹಿಡ್ದ. ಆ ಒಂದು ಕಷ್ಟಕರವಾದ ಸಮಯದಿಂದ ನಾವು ಹೊರಗೆ ಬಂದಿದ್ದೀವಿ. ಮತ್ತೆ ಈಗ ನನ್ನ ಕಣ್ಣು ಚೆನ್ನಾಗಿದ್ದಾವೆ. ಎಲ್ಲ ಭಗವಂತನ ಆಶೀರ್ವಾದ. ಇವನೆಷ್ಟು ಕರೆಕ್ಟ್ ಆಗಿ ಹೇಳ್ದ. ಏನಂದ್ರೆ ಯಾರ್ದೋ ಹೆಲ್ತ್ ವಿಚಾರದಲ್ಲಿ ಇದು ಕಠಿಣವಾದಂತ ಸಮಯ ಆಗಿತ್ತು. ಮತ್ತೆ ಇದು ಯಾವ್ದೋ ಟಾಪಿಕ್ಗೆ ಟ್ವಿಸ್ಟ್ ಆಯ್ತು, ಏನೇನೋ ಆಯ್ತು. ಇಟ್ ವಾಸ್ ವೆರಿ ಅನ್ಫಾರ್ಚುನೇಟ್ ಅಂಡ್ ಐ ಹೋಪ್ ಇದು ಯಾವತ್ತೂ ಆಗದೆ ಇರ್ಲಿ ಅಂತ. ಇದು ಇವತ್ತು ಕ್ಲಾರಿಫೈ ಆಗಿದ್ದು ಒಳ್ಳೇದೇ ಆಯ್ತು. ಹೌದು ಸರ್, ಖಂಡಿತ. ಸತ್ಯ ಅನ್ನೋದು ತುಂಬಾ ದಿನ ಮುಚ್ಚಿಡೋಕ್ಕಾಗಲ್ಲ. सच्चाई छुप नहीं सकती, बेबुनियाद बनावट के उसूलों से बनावट सच्चाई और खुशबू आ नहीं सकती कभी कागज के फूल. ನೀವು ನನ್ನ ಮಾತನ್ನ ಕದ್ಬಿಟ್ರಿ. ನೀವಿಬ್ರು ಪಂಜಾಬಿಗಳು. ಈಗ ಹೇಳಿ, ನಿಮ್ಮಿಬ್ರಲ್ಲಿ ನಿಜವಾದ ಪಂಜಾಬಿ ಯಾರು? ಪರಾಟ ಯಾರ್ಗೆ ತುಂಬಾ ಇಷ್ಟ ಆಗತ್ತೆ?
ಮತ್ತೆ ಪಂಜಾಬಿ ಹಾಡ್ನ ಯಾರ್ ಜಾಸ್ತಿ ಕೇಳ್ತೀರಾ? ಪಂಜಾಬಿ ಹಾಡನ್ನ ನಾನ್ ತುಂಬಾ ಕೇಳ್ತೀನಿ, ಆದ್ರೆ ಹಾಡೋದಕ್ಕೆ ಇವ್ರಿಗೆ ಚೆನ್ನಾಗಿ ಬರುತ್ತೆ. ಒಂದೇ ಒಂದ್ ಚಿಕ್ಕ ರಿಕ್ವೆಸ್ಟ್, ನೀವು ಒಂದೇ ಒಂದ್ ಪಂಜಾಬಿ ಸಾಂಗಿಗೆ ಡ್ಯೂಯೆಟ್ ಹಾಡಿ ಪ್ಲೀಸ್. Duet-ಆ? ಪ್ಲೀಸ್. ನೋಡಿ, ಒಂದ್ ವೇಳೆ ನಾನೇನಾದ್ರು ಹಾಡಕ್ ಶುರು ಮಾಡಿದ್ರೆ ಈ ಆಪ್ಕಿ ಅದಾಲತ್ನ ಇಡೀ ದೇಶನೇ ನೋಡುತ್ತೆ, ಆಮೇಲೆ TRP ಬಿದ್ದೋಗ್ಬಿಡತ್ತೆ. ಏನಿಲ್ಲ ಜಾಸ್ತಿ ಆಗತ್ತೆ. ನಾನ್ ಅನ್ಕೋತೀನಿ ಜನಗಳು ಇದನ್ನ ಆಫ್ ಮಾಡೋದು ಬೇಡ. ನೋಡ್ತಾರೆ, ಖಂಡಿತ ನೋಡ್ತಾರೆ. ನಾನ್ ನಿಮ್ಗೊಂದ್ ವಿಷಯ ಹೇಳಾ? ಹೇಳಿ. ನಾನೊಂದ್ ವಿಷಯ ಹೇಳ್ತೀನಿ ನಿಮ್ಗೆ. ನನಗ್ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಕಲಿತಿದ್ದೀನಿ. ಮತ್ತೆ ನನಗನ್ಸ್ತಿತ್ತು ನನಗೆ ಮ್ಯೂಸಿಕ್ ಬಗ್ಗೆ ತುಂಬಾ ನಾಲೆಜ್ ಇದೆ ಅಂತ. ಆದ್ರೆ ಯಾವ ದಿನದಿಂದ ನಾನ್ ರಾಘವ್ನ ಮೀಟ್ ಆದ್ನಲ್ಲ, ಆವತ್ತಿಂದ ನನ್ ಮ್ಯೂಸಿಕ್ ನಾಲೆಜ್ 100 ಪಟ್ ಜಾಸ್ತಿ ಆಗಿದೆ. ಯಾಕಂದ್ರೆ ಈ ವ್ಯಕ್ತಿಗೆ ಇಂಗ್ಲಿಷ್, ಹಿಂದಿ, ಪಂಜಾಬಿ ಪ್ರತಿಯೊಂದ್ ಹಾಡಿನ ಪ್ರತಿಯೊಂದು ಲಿರಿಕ್ಸ್ ಒಂದ್ ತಲೆಲಿದೆ. ಹಿ ಹ್ಯಾಸ್ ಅನ್ ಎಲಿಫೆಂಟ್ಸ್ ಮೆಮೊರಿ. ಪ್ಲೀಸ್ ನನ್ ರಿಕ್ವೆಸ್ಟ್ ಫುಲ್ಫಿಲ್ ಮಾಡಿ. ನಾನ್ ಬೇಕಿದ್ರೆ ಹಾಡನ್ನ ಹುಡುಕಿ ಕೊಡ್ಬೋದು, ಇವ್ರು ಅದನ್ನ ಹಾಡ್ತಾರೆ. पहली ललकार नाल मैं डर गई, दूजे ललकार वे अंदर बढ़ गई, तीजे ललकार नाल नो मेरा लके सिधान के दराजे विच वजया नी पट्टू फिरदे शराब नाल रजया नी पट्टू फिरदे. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ರಾಘವ್ ಚಡ್ಡಾ ಮತ್ತೆ ಪರಿಣಿತಿ ಚೋಪ್ಡಾ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನೋಡಿ, ಪಂಜಾಬ್ನಲ್ಲಿ ಇವರೊಂದು ಹಾಡು ಹಾಡಿದ್ರು, ಒಂದ್ ಅವಕಾಶ ಕೇಜ್ರಿವಾಲ್ ಜೊತೆಗೆ. ಹೌದು, ನನಗೆ ಯಾರೋ ಬರೆದು ಕಳಿಸಿದ್ರು. ಈಗ ಆ ಹಾಡು ಏನಾಗಿದೆ ಅಂತಂದ್ರೆ, ಒಂದ್ ಅವಕಾಶ ಪರಿಣಿತಿ ಜೊತೆ ನನಗೆ. ಒಂದ್ ಅವಕಾಶ ಪರಿಣಿತಿ ಜೊತೆ? ಇಲ್ಲ, ಲೈಫ್ ಲಾಂಗ್ ಅವಕಾಶ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿಗಳು ಪರಿಣಿತಿ ಚೋಪ್ಡಾ ಮತ್ತೆ ರಾಘವ್ ಚಡ್ಡಾ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪರಿಣಿತಿ ಚೋಪ್ರಾ ಮತ್ತು ರಾಜ್ಯಸಭೆಯ ಸದಸ್ಯ ರಾಘವ್ ಚಡ್ಡಾ ಅವರ ಮೇಲಿರುವ ಆರೋಪವೆಂದರೆ ಇವರಿಬ್ಬರು ಶೋ ಆಫ್ ಮಾಡುತ್ತಾರೆ ಎಂಬುದು. ನೋಡಿ, ಇತ್ತೀಚೆಗೆ ಜನ ಹೇಳ್ತಾ ಇದ್ದಾರೆ ರಾಘವ್ ಚಡ್ಡಾ ಬದಲಾಗಿದ್ದಾರೆ. ಮೊದಲು ಹೇಳ್ತಾ ಇದ್ರು ನನ್ನ ಹೀರೋ ಕೇಜ್ರಿವಾಲ್ ಅಂತ. ನಾನವರ ಫ್ಯಾನ್. ಈಗ ಒಬ್ರೇ ಹೀರೋಯಿನ್ ಇದ್ದಾರೆ, ಅವ್ರಿಗೆ ನೀವು ಫ್ಯಾನ್ ಆಗಿದ್ದೀರಾ? ಸರಿ, ರಾಜಕೀಯ ಜೀವನದಲ್ಲಿ ಅವ್ರು ಲೀಡ್ ರೋಲ್ ಅಲ್ಲಿದ್ದಾರೆ, ನಾನು ಸಪೋರ್ಟಿಂಗ್ ರೋಲ್ ಅಲ್ಲಿದ್ದೀನಿ. ನಾನು ಈ ನಿಜವಾದ ಜೀವನದಲ್ಲಿ ಇವ್ರು ನನ್ನ ಹೀರೋಯಿನ್ ಮತ್ತೆ ನಾನು ಇನ್ನೂ ಸಪೋರ್ಟಿಂಗ್ ರೋಲ್ ಅಲ್ಲೇ ಇದ್ದೀನಿ. ನೋ, ಯು ಮೈ ಹೀರೋ. ನೋಡಿ ಸರ್, ಈ ರಾಜಕೀಯ ಅನ್ನೋದು ದೇಶಕ್ಕೋಸ್ಕರ, ಈ ಪರಿಣಿತಿ ಈ ಹೃದಯಕ್ಕೋಸ್ಕರ. ಎರಡು ಅವ್ರವ್ರ ಜಾಗದಲ್ಲಿ ಚೆನ್ನಾಗಿದ್ದಾರೆ. ಒಂದ್ ಒಳ್ಳೇದ್ ಏನಾಗಿದೆ ಅಂದ್ರೆ, ಇವತ್ತು ನಿಮ್ಮಿಂದ ನನ್ಗೆ ತುಂಬಾ ಒಳ್ಳೆ ರೊಮ್ಯಾಂಟಿಕ್ ಲೈನ್ಸ್ ಕೇಳಕ್ ಸಿಗ್ತಾ ಇದೆ. ನಾಳೆಯಿಂದ ಮತ್ತೆ ಸ್ಟಾಪ್ ಆಗ್ಬಿಡುತ್ತೆ. ಇಷ್ಟೊಂದೆಲ್ಲ ಕ್ಯಾಮ್ರಾಸ್ ಇದೆಯಲ್ಲ ಸರ್. ಅದೇನೆ, ನನಗ್ ಮನೇಲಿ ಇಷ್ಟೊಂದು ರೊಮ್ಯಾಂಟಿಕ್ ಲೈನ್ಸ್ ಕೇಳಕ್ಕೆ ಸಿಗಲ್ಲ. ನಿಮ್ಗೆ ರೊಮ್ಯಾಂಟಿಕ್ ಲೈನ್ಸ್ ಕೇಳಬೇಕು ಅಂತ ಅನ್ಸಿದ್ರೆ ನಾನು ಈ ಶೋದು ಲಿಂಕ್ ಕಳಿಸ್ಕೊಟ್ಬಿಡ್ತೀನಿ, ಅದು ನೋಡಿ ನೀವು ಖುಷಿಯಾಗಿರ್ಬೋದು. ನೋಡಿ, ಪಂಜಾಬ್ನಲ್ಲಿ ಇವರೊಂದು ಹಾಡು ಹಾಡಿದ್ರು, ಒಂದ್ ಅವಕಾಶ ಕೇಜ್ರಿವಾಲ್ ಜೊತೆಗೆ. ಹೌದು, ನನಗೆ ಯಾರೋ ಬರೆದು ಕಳಿಸಿದ್ರು. ಈಗ ಆ ಹಾಡು ಏನಾಗಿದೆ ಅಂತಂದ್ರೆ, ಒಂದ್ ಅವಕಾಶ ಪರಿಣಿತಿ ಜೊತೆ ನನಗೆ. ಪರಿಣಿತಿ ಒಂದ್ ಅವಕಾಶ ಪರಿಣಿತಿ ಜೊತೆ? ಇಲ್ಲ, ಲೈಫ್ ಲಾಂಗ್ ಅವಕಾಶ. ಲೈಫ್ ಲಾಂಗ್ ಅವಕಾಶ. ಇನ್ಫ್ಯಾಕ್ಟ್ ನಾನ್ ಯೋಚಿಸೋದೇನಂದ್ರೆ, ಅವಕಾಶ ನನಗ್ ಸಿಕ್ಕಿದೆ. ಯಾಕಂದ್ರೆ ನಮ್ ಮದ್ವೆ ಆಗ್ಬೇಕು ಅಂತ ಇತ್ತಲ್ಲ, ಅಂಡ್ ಆದ್ಮೇಲೆ ಎಲ್ಲಾರು ನನ್ಗೆ ಹೇಳಿದ್ರು ನೀನು ಇಂಡಿಯಾಸ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ನ ಮದ್ವೆ ಆಗಿದ್ಯಾ ಅಂತ. ಸೊ ಅವಕಾಶ ನನಗ್ ಸಿಕ್ಕಿದೆ, ಇವನಿಗಲ್ಲ. ನೋಡಿ, ನಿಮಗೂ ಅನ್ಸುತ್ತಾ ಯಾವ ಎಲಿಜಿಬಲ್ ಬ್ಯಾಚುಲರ್ ಜೊತೆ ನೀವು ಮದುವೆ ಆಗಿದ್ದೀರಲ್ಲ, ಇಡೀ ಪಂಜಾಬ್ ಸರ್ಕಾರದ ಕೀ ಅವ್ರ ಹತ್ರನೇ ಇದೆ ಅಂತ? ಓ, ಇದಂತೂ ಇವನ ಆನ್ಸರ್ ಮಾಡ್ಬೇಕು. ಐ ಡೋಂಟ್ ನೋ ದಿಸ್. ಈ ತರ ಖಂಡಿತವಾಗ್ಲೂ ಇಲ್ಲ ಸರ್. ಅದು ನಮ್ಮ ಪಂಜಾಬ್ ಪರಿವಾರ ಏನಿದೆ, ಅದು ತುಂಬಾ ಕುಶಲವಾದ ಒಂದು ಪರಿವಾರ ಅಂತ ಹೇಳ್ಬೋದು. ಅದರಲ್ಲಿ ದಯವಿಟ್ಟು ಅದ್ರ ಮೇಲೆ ಕಣ್ಣಾಕಕ್ ಬರಬೇಡಿ. ಇದನ್ನ ನಾನ್ ಹೇಳ್ತಿರೋದಲ್ಲ, ಇದನ್ನ ರಾಹುಲ್ ಗಾಂಧಿ ಹೇಳಿದ್ದು ಪಂಜಾಬ್ನ ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ. ರಿಮೋಟ್ ಕಂಟ್ರೋಲ್ನಿಂದ ನಡೀತಾ ಇದೆ ಪಂಜಾಬ್ನ ಸರ್ಕಾರ. ರಿಮೋಟ್ ಕಂಟ್ರೋಲ್ನ ಅರ್ಥ ಆರ್ಸಿ ಅಂತಂದ್ರೆ ರಾಘವ್ ಚಡ್ಡಾ. ಸರ್, ಪಂಜಾಬ್ ರಿಮೋಟ್ ಕಂಟ್ರೋಲಿಂದ ನಡೆಯುತ್ತೆ, ನಾನು ಅದನ್ನ ಖಂಡಿತ ಒಪ್ಕೋತೀನಿ. ಬಟ್ ಆ ರಿಮೋಟ್ ಕಂಟ್ರೋಲ್ ಇರೋದು ಪಂಜಾಬ್ ಜನಗಳ ಹತ್ರ ಮಾತ್ರ. ಅವ್ರಿಗೆ ಯಾವಾಗ ಚಾನಲ್ ಬದಲಾಯಿಸ್ಬೇಕು ಅನ್ಸುತ್ತೋ ಅವಾಗ ಬದಲಾಯಿಸ್ಬಿಡ್ತಾರೆ. ಮತ್ತೀಗ ಒಂದೇ ಚಾನಲ್ ಹಾಕ್ಬಿಟ್ಟಿದ್ದಾರೆ ತುಂಬಾ ವರ್ಷಗಳಿಂದ, ಅದೇ ಆಮ್ ಆದ್ಮಿ ಪಾರ್ಟಿದ್ದು, ಅದು ನಡೀತಾನೆ ಹೋಗ್ತಾ ಇದೆ.
ಅದು ಹಾಗೆ ನಡೀಲಿ ಅಂತ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಮತ್ತೆ ಪಾರ್ಟಿ ನನಗೆ ಯಾವ್ಯಾವ ಕೆಲ್ಸಗಳನ್ನ ಕೊಡ್ತಾರೋ ಅದನ್ನ ನಾನು ಮಾಡ್ತಾ ಹೋಗ್ತಾ ಇರ್ತೀನಿ. ಪಾರ್ಟಿಯವರು ಈಗ ನನಗೆ ಪಂಜಾಬಲ್ಲಿ ಒಂದು ಕನ್ಸಲ್ಟೆಂಟ್ ರೋಲ್ ಹಾಕ್ಕೊಟ್ಟಿದ್ದಾರೆ. ಅದನ್ನ ನಾನು ಪಂಜಾಬ್ CM ನನ್ನ ಅಣ್ಣನ ಆಗಿರೋ ಪಂಜಾಬ್ನ ಮುಖ್ಯಮಂತ್ರಿ ಜೊತೆ ಅದನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ನಮ್ಮ ಈ ಸಂಬಂಧ ತುಂಬಾ ಪ್ರೀತಿಯಿಂದ ತುಂಬಿದೆ. ಅವ್ರನ್ನೊಂದು ದೊಡ್ಡಣ್ಣ ಇದ್ದ ಹಾಗೆ ಇರ್ತಾರೆ ಕೂಡ. ಮತ್ತವರು ಯಾವತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿನ ಸೇರ್ಕೊಂಡ್ರೋ ಅವರ ಮೊದಲನೇ ದೋಸ್ತ್ ಯಾರು ಅಂತ ಇದ್ರು ಆಮ್ ಆದ್ಮಿ ಪಾರ್ಟಿಲಿ ಅದ್ ನಾನೇ. ಅವರು 2014ರಲ್ಲಿ ನಮ್ಮ ಪಾರ್ಟಿನ ಜಾಯಿನ್ ಮಾಡಿದ್ರು. ಅವ್ರಿಗೆ ಪಾರ್ಟಿಲಿ ಬಂದ್ ಕೂಡ್ಲೆ ಯಾರ ಜೊತೆ ಕೆಲಸ ಮಾಡ್ಬೇಕಿತ್ತೋ ಆ ಜವಾಬ್ದಾರಿ ಸಿಕ್ಕಿದ್ದು ನನ್ಗೆ, ನನ್ ಜೊತೆನೇ ಅವ್ರು ಕೆಲಸ ಮಾಡ್ಬೇಕಾಗಿ ಬಂತು. ಮತ್ ಪೂರ್ತಿ ಅವರ ಈ ಲೋಕಸಭಾ MP ಟ್ರಾವೆಲ್ ಏನಿದೆ, ನಾನು ಅವ್ರ ಜೊತೆ ಲೋಕಸಭೆಗೆ ಹೋಗಿ ಬರ್ತಾ ಇದ್ದೆ, ಕೆಲಸ ಕೂಡ ಮಾಡ್ತಿದ್ದೆ. ಮತ್ತೆ ನಮ್ಮಿಬ್ರ ಮಧ್ಯೆ ಒಂದು ಪ್ರೀತಿಯ ಸಂಬಂಧ ಇದೆ. ನಾನು ಹೇಳಿದ್ನಲ್ಲ ಅವ್ರ ಮದ್ವೆನ್ ಪೂರ್ತಿ ನಾನೇ ನೋಡ್ಕೊಂಡಿದ್ದು ಅಂತ. ಆದ್ರೆ ಹೇಗೆ ಈ ವಿರೋಧ ಪಕ್ಷದವರು, ನೀವೇ ಹೇಳ್ತಾ ಇದ್ದಲ್ಲ ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು ಅಂತ, ಖಂಡಿತವಾಗ್ಲೂ ಅವರು ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ. ಪರಿವಾರ ಅಂತ ಬಂದಾಗ ಅದರಲ್ಲಿ ಏನಾರ ಕಲ್ಮಶ ಸೃಷ್ಟಿ ಮಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಿದಾರಲ್ಲ ದಲ್ಜಿತ್ ಸಿಂಗ್ ಚೀಮಾ, ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಕೇಜ್ರಿವಾಲ್ ಅವರು ಒಬ್ರು ಸೂಪರ್ CM ನ ಮಾಡ್ಬಿಟ್ಟಿದ್ದಾರೆ ಪಂಜಾಬ್ನಲ್ಲಿ. ಸಾರ್ ಒಬ್ಬ ಸೂಪರ್ ಸೇವಾದಾರ ಪಂಜಾಬ್ನಲ್ಲಿ, ಸೂಪರ್ CM ಅಂತೂ ಅಲ್ಲ. ಮತ್ ನಾವು ಕೂತು ಮಾತಾಡೋಂಥ ಸಮಯದಲ್ಲಿ ನಾವು ಪಂಜಾಬ್ ಬಗ್ಗೆ ಕೂಡ ಮಾತಾಡ್ತೀವಿ. ಯಾರತ್ರ ಯಾವ ಜವಾಬ್ದಾರಿ ಇದೆ, ಯಾರು ಯಾವ ಕೆಲಸ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾತಾಡ್ತೀವಿ. ಪಂಜಾಬ್ ರೈತರಿಗೋಸ್ಕರ ಕೆಲಸ ಮಾಡಬೇಕು, ಆ ಜನಗಳಿಗೋಸ್ಕರ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಹೋಗ್ತೀವಿ. ಇದು ನನಗೇನ್ ಅನ್ಸುತ್ತೆ ಅಂದ್ರೆ, ನೋಡಿ ಈಗ ಅಮರಿಂದರ್ ಸಿಂಗ್ ಅವರಂತೂ ಪಂಜಾಬ್ನ ಮುಖ್ಯಮಂತ್ರಿಯಾಗಿ ಕೂತಿದ್ದಾರೆ, ತುಂಬಾ ಅನುಭವಸ್ಥರು. ಅವ್ರು ಹೇಳಿದ್ರು ಎಲ್ಲಾ ಫೈಲ್ಗಳನ್ನ ರಾಘವ್ ಚಡ್ಡಾ ಕ್ಲಿಯರ್ ಮಾಡ್ತಾರೆ, ಭಗವಂತ್ ಮಾನವ್ ಅದ್ರ ಮೇಲೆ ಬರೀ ಸೈನ್ ಮಾಡ್ತಾರೆ. ಅಲ್ಲ ನೋಡಿ, ನಮ್ ಸಮಯದಲ್ಲಿ ಅಟ್ಲೀಸ್ಟ್ ಈ ಫೈಲ್ ಕ್ಲಿಯರ್ ಆದ್ರೂ ಆಗ್ತಾ ಇದೆ, ಅವ್ರ ಸಮಯದಲ್ಲಿ ಆ ಫೈಲ್ ಬಗ್ಗೆ ಮಾತಾಡಕ್ಕೆ ಯಾರು ಹೋಗ್ತಾ ಇರಲಿಲ್ಲ. ಅದಂತೂ ಅವತ್ತಿನ ಸಮಯದ ಬಗ್ಗೆ ಮಾತಾಡಿದ್ರೆ ಯಾವ ಪಕ್ಷ ಇತ್ತು ಅಥವಾ ಅದು ಆ ಕಾಂಗ್ರೆಸ್ ಕೂಡ ಆಗಿರ್ಬೋದು, ಅದಕ್ಕಿಂತ ನಾವು ಕಂಪೇರ್ ಮಾಡಿದ್ರೆ ಈಗ ಬೆಟರ್ ಆಗಿ ಹೋಗ್ತಾ ಇದೆ. ಈಗ ಪಂಜಾಬಿನ ಮುಖ್ಯಮಂತ್ರಿ ಏನಿದ್ದಾರೆ ಅವರ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮತ್ತೆ ನೋಡಿ, ಯಾವಾಗ ಚುನಾವಣೆ ನಡೀತಾ ಇತ್ತಲ್ಲ ಆಗ ನಾವು ಕೇಳಿದ್ವಿ ಅತ್ಗೆ ಕೂಡ ಅಂಬಾಲಾದಲ್ಲಿ ಚುನಾವಣೆಗೆ ನಿಲ್ತಾರೆ ಅಂತ. ಸರ್, ಇದು ಖಂಡಿತವಾಗ್ಲೂ ನಿಜಾನೇ. ತುಂಬಾ ಕತೆಗಳನ್ನ ಸೃಷ್ಟಿ ಮಾಡಿದ್ರು. ಈ ಚಂಡೀಗಢದಿಂದ ಚುನಾವಣೆ ನಿಂತ್ಕೋಬಹುದು ಅಥವಾ ಅಂಬಾಲ್ದಿಂದ ನಿಂತ್ಕೋಬಹುದು. ಬಟ್ ನನ್ ಪ್ರಕಾರ ಈ ತರ ರೂಮರ್ಸ್ ಹಾಕ್ತಾನೆ ಇರುತ್ತೆ. ಯಾಕಂದ್ರೆ ನೀವು ಒಬ್ಬ ನಾಯಕ ಹಾಗೂ ಒಬ್ಬ ಹೀರೋಯಿನ್ ಜೊತೆ ಮದ್ವೆ ಆದಾಗ ಈ ತರ ವಿಷಯಗಳಾಗ್ಬೋದು, ರೂಮರ್ಸ್ಗಳು ನಡೀತಾನೆ ಇರ್ತವೆ. ಮತ್ತೆ ನಾನ್ ಎಷ್ಟು ಅರ್ಥ ಮಾಡ್ಕೋತೀನಿ, ಇವ್ರಿಗೆ ಪೊಲಿಟಿಕ್ಸ್ನ ಕೂಡ ಗೊತ್ತಿಲ್ಲ. ಮತ್ತೆ ಈ ಒಂದು ಈ ರೂಮರ್ಸ್ ಏನಿದೆ, ನಾನು ಆರ್ಟಿಕಲ್ ಕೂಡ ಓದಿದೆ ಅದ್ರ ಬಗ್ಗೆ. ಮತ್ತೆ ನಾನು ಇವ್ರಿಗೆ ಕಳಿಸ್ಕೊಟ್ಟೆ. ನಾವಂತೂ ಅದನ್ನ ಓದಿ ತುಂಬಾ ಮಜಾ ಮಾಡಿದ್ವಿ, ತುಂಬಾ ನಕ್ಕಿದೀವಿ ಕೂಡ. ಆ ಆರ್ಟಿಕಲ್ ನ ಓದಿದ್ಮೇಲೆ ಯಾರೋ ಕತೆ ಹುಟ್ಟಾಕಿದ್ದಾರೆ, ಆ ಕತೆ ದೊಡ್ಡದ್ ಮಾಡಿದ್ರು ಕೂಡ, ಆಮೇಲೆ ಅದ್ ಮುಗೀತು. ನಿಮಗೆ ರಾಜಕೀಯದ ಬಗ್ಗೆ ಒಂದ್ ಸ್ವಲ್ಪ ಕೂಡ ಗೊತ್ತಿಲ್ವಾ? ಸರ್, ನೀವು ಏನು ಕ್ವಶನ್ ಕೇಳೋದಿಲ್ಲ ಅಲ್ಲ, ಅಲ್ವಾ? ಪ್ರಶ್ನೆ ಅಲ್ಲ ಇದು. ಟೆಸ್ಟ್ ಏನು ತಗೊಳ್ಳೋದಿಲ್ಲ ಇಲ್ಲ, ಅಲ್ವಾ? ಖಂಡಿತ ಇಲ್ಲ. ಸರ್, ತುಂಬಾ ಕಮ್ಮಿ ಗೊತ್ತಿದೆ. ಮತ್ತೆ ನಾನ್ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದೆಲ್ಲ ಯಾಕೆ ಅಂತಂದ್ರೆ ನಾನು ಡಮ್ ಸ್ಟೂಪಿಡ್, ದೇಶದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ, ಹಾಗೇನೂ ಇಲ್ಲ. ನಾನ್ ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ಇನ್ಫ್ಯಾಕ್ಟ್ ನಾನ್ ಯಾವ ಥರ ಪರ್ಸನಾಲಿಟಿ ಅಂತ ಅಂದ್ರೆ, ನೀವ್ ಯಾವ್ದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರಿ ಮತ್ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಅಂದ್ರೆ ನನಗ್ ನನ್ ಮೇಲೆ ತುಂಬಾನೇ ಸಿಟ್ ಬರುತ್ತೆ. ಆಮೇಲೆ ನಾನ್ ಮನೆಗ್ ಹೋಗಿ ಅದ್ರ ಬಗ್ಗೆ ಎಷ್ಟು ಓದ್ತೀನಿ ಅಂತ ಅಂದ್ರೆ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಆಗಕ್ಕೆ ಟ್ರೈ ಮಾಡ್ತೀನಿ. ಇದನ್ನ ಕೇಳಿ ಖಂಡಿತವಾಗ್ಲೂ ನಿಜವಾದ ಮಾತು. ನನಗೆ ತುಂಬಾನೇ ಸರ್ಪ್ರೈಸ್ ಆಗತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಈ ಪರಿಗೆ ನಾಸಾ ಆಪರೇಷನ್ಸ್ ಬಗ್ಗೆ ಕೂಡ ಅವಳಿಗೊಂದ್ ಸ್ವಲ್ಪ ನಾಲೆಜ್ ಇದೆ. ಈ ಅಡುಗೆ ಅಂತ ಬಂದಾಗ ಅದರಲ್ಲಿ ಏನ್ ಕಡಿಮೆ ಇದೆ, ಏನ್ ಹೆಚ್ಚಾಗಿದೆ ಅಂತ ಹೇಳೋಂತ ಒಂದು ಕೆಪಾಸಿಟಿ ಕೂಡ ಇದೆ. ಮತ್ತೆ ಇವ್ರಿಗೆ ಹೆಚ್ಚು ಕಡಿಮೆ ಎಲ್ಲಾ ಸಬ್ಜೆಕ್ಟ್ ಬಗ್ಗೆನೂ ಒಂದು ಐಡಿಯಾ ಇದೆ, ಒಂದು ಇನ್ಫಾರ್ಮೇಶನ್ ಇದೆ. ಸರ್, ನಾನ್ ಯಾವಾಗ ಬೋರ್ ಆಗ್ತೀನಲ್ಲ ಅವಾಗ ನಾನು ಯೂಟ್ಯೂಬ್ಗೆ ಹೋಗಿ ನಾನ್ ಸರ್ಜರೀಸ್ನ ನೋಡ್ತೀನಿ. ನನಗೆ ಲೈಫಲ್ಲಿ ಎಷ್ಟು ವೇರಿಡ್ ಇಂಟ್ರೆಸ್ಟ್ ಇದೆ ಅಂದ್ರೆ ಲೈಫಲ್ಲಿ ನಂಗೆ ಎಲ್ಲಾದ್ರಲ್ಲೂ ಎಕ್ಸ್ಪರ್ಟ್ ಆಗ್ಬೇಕು. ಮತ್ತೆ ನನಗೆ ಒಂದ್ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಿದ್ದು ಅದು ಪಾಲಿಟಿಕ್ಸ್ ಆಗಿತ್ತು. ಆದ್ರೆ ಇವಾಗ ನಾನು ಯಾಕಂದ್ರೆ ಇಲ್ಲಿ ಬಂದಿದ್ದೀನಿ, ನಿಮ್ಗೆ ಗೊತ್ತೇ ಇರ್ಬೇಕು, ಥಿಯೋರಿಟಿಕಲಿ ಎಲ್ಲದೂ ಗೊತ್ತಿರುತ್ತೆ ನನ್ಗೆ ಅಂತ, ಆಮೇಲೆ ಎಕ್ಸ್ಪರ್ಟ್ ಆಗಿರ್ತೀನಿ ಅನ್ನೋದು. ಆದ್ರೆ ಆ ಕರಿಯರಲ್ಲಿ ನಾನೇನು ಮಾಡಕ್ ಇಷ್ಟ ಇಲ್ಲ. ಐ ಥಿಂಕ್ ಒಂದ್ ಮನೇಲಿ ಒಂದ್ ಪೊಲಿಟಿಷಿಯನ್ ಸಾಕು, ಒಂದ್ ಜನ್ಮದಲ್ಲಿ ಒಂದೇ ಕತ್ತಿ ಸಾಕು ಅಂತ. ಅಲ್ಲ, ಇವ್ರಿಗೆ ಪೊಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಬ್ಬ ಪೊಲಿಟಿಷಿಯನ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಅಷ್ಟೇ ಸಾಕು ನನ್ಗೆ. ಆಗಷ್ಟು ನಾವು ಹ್ಯಾಪಿ ಆಗಿರ್ತೀವಿ. ಅಯ್ಯೋ ಅಯ್ಯೋ. ನಾವೀಗ ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಕ್ಯೂಟ್. ರಾಘವ್ ಸರ್, ನನಗೆ ಈ ವಿಷಯ ತಿಳ್ಕೊಬೇಕಿತ್ತು. ಮೊದಲು ಬರೀ ಅಮ್ಮನ ಹತ್ರ ಮಾತ್ರ ಬೈಸ್ಕೊತಾ ಇದ್ರಿ, ಇವಾಗ ಪರಿಣಿತಿ ಮ್ಯಾಮ್ ಹತ್ರನೂ ಬೈಸ್ಕೊತಾ ಇದ್ದೀರಾ ಅಂತ. ಸರ್, ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ತುಂಬಾ ಜಾಸ್ತಿನೇ ಆಗ್ತಿದೆ ಇವತ್ತು. ನೋಡಿ, ಎಲ್ಲಿವರೆಗೂ ಅಮ್ಮನ ಬಗ್ಗೆ ಮಾತಾಡ್ತೀವಿ, ನಮ್ಮಮ್ಮನ ಪ್ರೀತಿನೇ ಬೈಗುಳ ನನ್ಗೆ. ಅವರು ಇವತ್ತವರೆಗೂ ನನಗೂ ಈಗ 36 ವರ್ಷ,
ಇವತ್ತವರು ಅವ್ರು ನನ್ನ ತಪ್ಕೊಂಡು ನನ್ನ ಕೆನ್ನೆ ಹಿಡಿಲಿಲ್ಲ ಅಥವಾ ನನ್ನ ತಲೆ ಕೂಡ ಸಾವರ್ಲಿಲ್ಲ. ಯಾವತ್ತೂ ಆ ಥರ ಪ್ರೀತಿ ಅವ್ರು ಕೊಡ್ಲೇ ಇಲ್ಲ. ಅವ್ರು ಹೇಗೆ ನನ್ನ ಬೈದು ಮಾತಾಡಿಸ್ತಾರೆ ಅದೇ ಅವ್ರ ಪ್ರೀತಿ. ಅದ್ ನನ್ಗೆ ಅರ್ಥ ಆಗಿದೆ. ಆ ಪ್ರೀತಿ ಏನು ಅಂತ ನನಗೆ ಗೊತ್ತಿದೆ ಈಗ. ಅಮ್ಮನ ಪ್ರೀತಿ ಹೀಗಿರುತ್ತೆ, ಅಮ್ಮನ ಮಮತೆ ಹೀಗಿರುತ್ತೆ. ನನ್ನ ತಾಯಿ ಪ್ರೀತಿ ಮತ್ತೆ ನನ್ನ ತಾಯಿ ಮಮತೆ ಕೂಡ ಸ್ವಲ್ಪ ಈ ರೀತಿನೇ ಇದೆ. ಈಗ ನಾವು ನನ್ನ ಹೆಂಡತಿ ಪ್ರೀತಿ ಬಗ್ಗೆ ಮಾತಾಡೋದು ಅಂತಾದ್ರೆ ಬೈಯೋದೆಲ್ಲ ಖಂಡಿತವಾಗ್ಲಿಲ್ಲ. ಏನ್ ಮಾತಾಡ್ತಿದ್ದೀರ ನೀವು? ನೋಡಿ, ನಾನು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀನಿ. ನಾನು ನನ್ನ ತಪ್ಪುಗಳನ್ನ ಮರೆತು ಬಿಡ್ತೀನಿ. ಇವ್ರು ಒಪ್ಕೊಂಡ್ಬಿಡ್ತಾರೆ ನೀವು ತಪ್ಪು ಮಾಡಿದ್ರಿ ಅಂತ. ಅಷ್ಟೇ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತು. ತಪ್ಪು ನಿಂದೇನೆ ಆಲ್ವೇಸ್. ತಪ್ಪು ಯಾವಾಗ್ಲೂ ಒಬ್ರದ್ದೇ ಆಗಿರುತ್ತಾ? ನೋ ಕಾಮೆಂಟ್ಸ್. ನೋಡಿ, ಜೀವನದಲ್ಲಿ ಅಂದ್ರೆ ಮದುವೆ ಆಗಿರೋ ಜೀವನದಲ್ಲಿ ಒಂದು ಶಾಂತಿ ಮಂತ್ರ ಇದೆ. ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಸಂಬಂಧ ಚೆನ್ನಾಗಿರುತ್ತೆ. ಅದೇನು ಅಂದ್ರೆ ಹ್ಯಾಪಿ ವೈಫ್ ಇಸ್ ಹ್ಯಾಪಿ ಲೈಫ್. ಹೆಂಡತಿ ಖುಷಿಯಾಗಿದ್ರೆ ಜೀವನ ಸಂತೋಷವಾಗಿರುತ್ತೆ. ಸೊ ಹೆಂಡತಿನ ಖುಷಿಯಾಗಿಡ್ತೀನಿ, ಹೆಂಡತಿಗೆ ಸಮಯ ಕೂಡ ಕೊಡ್ತೀನಿ. ಆದ್ರೂ ದೊಡ್ಡ ಆರೋಪ ಇರುತ್ತೆ ನನ್ನ ಮೇಲೆ. ನೀವು ನನಗೆ ಸಮಯ ಕೊಡ್ತಾ ಇದ್ದೀರಾ, ಕೆಲ್ಸದ ಮೇಲೆ ಗಮನ ಕೊಡ್ತಾ ಇಲ್ಲ ಅಂತ. ನಾನು ನನ್ನ ಹೆಂಡತಿಗೆ ಸಮಯ ಕೊಡ್ತಾ ಇದ್ದೀನಿ, ಬೇರೆ ಯಾರೋ ಹೆಂಡತಿಗೆ ನಾನು ಸಮಯ ಕೊಡ್ತಾ ಇಲ್ಲ. ಬಟ್ ಆರೋಪ ಅಂತೂ ಆಗ್ತಾನೆ ಇರುತ್ತೆ. क्या शरीफ शख्स है बीवी से प्यार करता है? क्या शरीफ शख्स है बीवी से प्यार करता है? उस पर कमाल देखिए कि अपनी से प्यार करता है. ನಾನು ನನ್ನ ಹೆಂಡತಿನ ಪ್ರೀತಿ ಮಾಡ್ತೀನಿ. ಆದ್ರೆ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ನನ್ನ ಇಷ್ಟು ವರ್ಷದಿಂದ ತಿಳ್ಕೊಂಡಿರೋರು ಮತ್ತೆ ನೋಡ್ಕೊಂಡ್ ಬಂದಿರೋರು ಮತ್ ನಾನ್ ಕ್ಯಾಮ್ರಾ ಮುಂದೆ ಯಾವಾಗ್ಲೂ ಹೇಗಿರ್ತೀನೋ ಹಾಗೇ ಇರೋದು. ಕ್ಯಾಮ್ರಾ ಮುಂದೆ ನಾನು ಆಕ್ಟಿಂಗ್ ಮಾಡೋದು ಬರೀ ಫಿಲ್ಮ್ ಸೆಟ್ಟಲ್ಲಿ ಇದ್ದಾಗ ಮಾತ್ರ. ಸೊ ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ನನ್ಗೆ ಏನ್ ಅನ್ಸುತ್ತೋ ಅದನ್ನ ಸಡನ್ ಆಗಿ ಹೇಳ್ಬಿಡ್ತೀನಿ ನಾನು. ನನಗ್ ಸಿಟ್ ಬರ್ಲಿ, ಅಳು ಬರ್ಲಿ ಅಥವಾ ನಗು ಬರ್ಲಿ, ನನ್ ಒಳಗೆ ದೇವ್ರು ಯಾವ್ದೇ ಫಿಲ್ಟರ್ ಕೊಟ್ಟೇ ಇಲ್ಲ, ಜೆನ್ಯೂನ್ಲಿ. ಮತ್ತೆ ನಾನು ನಿಮ್ಗೆ ಮುಂಚೆನೆ ಹೇಳ್ತಿದ್ದ ಹಾಗೆ ಮದ್ವೆ ಆದ್ಮೇಲೆ ಏನಾದ್ರೂ ಚೇಂಜ್ ಆಗ್ಬಿಡುತ್ತಾ ಅಥವಾ ನಾನ್ ಚೇಂಜ್ ಆಗ್ಬೇಕಾ ಅಥವಾ ಹ್ಯಾಬಿಟ್ಸ್ ಚೇಂಜ್ ಆಗ್ಬೇಕಾ ಅವನ್ಗೂನು ಅನ್ಸ್ಬೋದು, ನನ್ಗೂನು ಅನ್ಸ್ಬೋದು. ಬಟ್ ಕೆನ್ ಐ ಟೆಲ್ ಯು, he is the best husband in the world. ನಾನು ಎಷ್ಟು ದೊಡ್ಡ ಡ್ರಾಮಾ ಕ್ವೀನ್ ಅಂದ್ರೆ ನನ್ ಇಮೋಷನ್ಸ್ ತುಂಬಾ ಬೇಗ ಬಂದ್ಬಿಡುತ್ತೆ. ಅಳೋದು, ನಗೋದು ಅಥವಾ ಸಿಟ್ ಮಾಡ್ಕೊಳ್ಳೋದು ಏನೇ ಇರ್ಲಿ. ಅಂಡ್ ಇವ್ನ್ ಯಾವತ್ತೂ ನನಗ್ ಚೇಂಜ್ ಆಗೋ ಅನ್ಲಿಲ್ಲ. ಮತ್ ಯಾವತ್ತೂ ನನ್ಗೆ ಇದನ್ ಮಾಡ್ಬೇಡ ನೀನು, ಅದನ್ ಮಾಡ್ಬೇಡ ಅಂತ ಹೇಳಿಲ್ಲ. ಆದ್ರೂನು ನಾನ್ ಏನ್ ಹೇಳ್ಬೇಕು ಅಂತ ಅಂದ್ರೆ, ಈ ವ್ಯಕ್ತಿ ಇದನ್ನಲ್ಲ, ಇವ್ನ್ ನನ್ನ ಬೆಟರ್ ಹ್ಯೂಮನ್ ಆಗಿ ಮಾಡ್ತಾ ಇದ್ದಾನೆ. ಬಿಕಾಸ್ ಹಿ ಸಚ್ ಅ ಲವ್ಲಿ ಹ್ಯೂಮನ್ ಬೀಯಿಂಗ್. ಹಿ ಲೆಟ್ಸ್ ಮೀ ಬಿ ಮೀ. ನಾನ್ ಏನೇ ಹೇಳ್ಬೇಕು ಅಂತಿದ್ರು, ಏನೇ ಮಾಡ್ಬೇಕು ಅಂತಿದ್ರು ನನಗ್ ಮಾಡಕ್ ಬಿಡ್ತಾನೆ. ಹಿ ಈಸ್ ಜಸ್ಟ್ ದ ಡ್ರೀಮ್ ಹಸ್ಬೆಂಡ್ ದಟ್ ಎವ್ರಿ ಗರ್ಲ್ ವಾಂಟ್ಸ್. ಈಗ ನಾನು ಅವ್ರ ಬಗ್ಗೆ ಹೊಗಳಿಲ್ಲ ಅಂದ್ರೆ ನಾನ್ ಮನೆಗೆ ಹೋದ್ಮೇಲೆ ಬೈಗುಳ ಸಿಗುತ್ತೆ ನನಗೆ. ನೋ ಯು ಡೋಂಟ್ ಹ್ಯಾವ್ ಟು ಟೆಲ್ ಎನಿಥಿಂಗ್. ಇವರು ಎಂತ ಒಂದು ದುನಿಯಾಯಿಂದ ಬರ್ತಾರೆ ಅಂದ್ರೆ, ಒಂಥರ ಜಗಮಗಿಸುವಂತ ಒಂದು ದುನಿಯಾ, ಮತ್ತೆ ಚಮತ್ಕಾರ ಮಾಡುವಂತ ಒಂದು ದುನಿಯಾ, ತುಂಬಾ ದೊಡ್ಡ ಸ್ಟಾರ್ಡಮ್ ಇರುವಂತ ದುನಿಯಾ. ನಾಯಕರಿಗಿಂತ ತುಂಬಾ ದೊಡ್ಡ ಸ್ಟಾರ್ಡಮ್ ಇವ್ರಿಗಿರುತ್ತೆ. ಒಂದು ದೊಡ್ಡ ತುಂಬಾ ಸ್ಟಾರ್ಗಳಿರುವಂತ ದುನಿಯಾಯಿಂದ ಇವ್ರು ಬರ್ತಾರೆ. ಯಾವಾಗ ಅವರು ಆ ಒಂದು ದುನಿಯಾದಿಂದ ಹೊರಗೆ ಬರ್ತಾರೆ, ಅವ್ರ ದುನಿಯಾದಲ್ಲಿ ಒಂಥರ ಇವರು ಹುಲಿ ಇದ್ದಾಗಿರ್ತಾರೆ ಅಂತ ಹೇಳ್ಬೋದು. ಬಟ್ ಆ ದುನಿಯಾದಿಂದ ಹೊರಗೆ ಬಂದ ಕೂಡಲೇ ತುಂಬಾ ಸಿಂಪಲ್, ಮತ್ತೆ ಒಂದು ಏನೋ ಹೇಳ್ತಾರಲ್ಲ, ಅದು ಹಂಬಲ್, ಸಿಂಪಲ್, ಒಬ್ಬ ಹಾರ್ಡ್ ವರ್ಕಿಂಗ್ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಖಂಡಿತವಾಗ್ಲೂ. ಆಕ್ಚುಲಿ ಅದೇ ಅವರ ಅಸಲಿ ಕ್ಯಾರೆಕ್ಟರ್. ನಾನು ಅವ್ರಿಗೆ ಇದುವರೆಗೂ 2 ಸತಿ ಇದನ್ನ ಹೇಳಿದೀನಿ ಕೂಡ. ಯಾಕಂದ್ರೆ ಇವರು ಬೆಳೆದಿದ್ದೆಲ್ಲ ಅಂಬಾರಾದಲ್ಲಿ. ಯು ಕ್ಯಾನ್ ಟೇಕ್ ಪರಿಣಿತಿ ಔಟ್ ಆಫ್ ಅಂಬಾಲಾ, ಬಟ್ ಆದ್ರೆ ಪರಿಣಿತಿಯಿಂದ ಅಂಬಾಲನ ಹೊರಗೆ ತೆಗಿಯಕ್ಕಾಗಲ್ಲ ನೀವು. ಇವ್ರನ್ನ ನೀವು ಅಂಬಾಲೆಯಿಂದ ಹೊರಗೆ ತಗೊಬೋದು, ಆದ್ರೆ ಇವ್ರ ಒಳಗಿರುವಂತ ಅಂಬಾಲ ಅಂತ ಏನಿದೆಯಲ್ಲ ಅದನ್ನ ನೀವು ಹೊರಗೆ ತೆಗಿಯೋಕ್ ಸಾಧ್ಯನೇ ಇಲ್ಲ. ಅದನ್ನ ಇವರಿಂದ ಕಿತ್ಕೊಳಕ್ ಆಗೋದೇ ಇಲ್ಲ. ನಾನು ಇವ್ರ ಜೊತೆ ಇದ್ದು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅಂಡ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ದಟ್ ನಾನು ಇವ್ರ ಜೊತೆ ಮದುವೆ ಆಗಿದ್ದೀನಿ. ನೀವಿಬ್ರು ಒಟ್ಟಿಗೆ ಕೂತಾಗ ಯಾವ ಸಬ್ಜೆಕ್ಟ್ ಮೇಲೆ ಮಾತುಕತೆ ಮಾಡ್ತೀರಿ? ಅಫ್ಕೋರ್ಸ್ ನಿಮಗ್ ಗೊತ್ತೇ ಇರುತ್ತೆ, ನಮ್ದು ಸಾರ್ಟ್ ಆಫ್ ಲಾಂಗ್ ಡಿಸ್ಟೆನ್ಸ್ ಮದ್ವೆ. ಯಾಕಂದ್ರೆ ನಾನ್ ಬಾಂಬೆಲ್ ಇರ್ತೀನಿ, ಅಲ್ಲಿ ಕೆಲ್ಸ ಮಾಡ್ತೀನಿ. ರಾಘವ್ ಡೆಲ್ಲಿ ಮತ್ತೆ ಪಂಜಾಬಲ್ ಇರ್ತಾನೆ. ಸೊ ಹಾಗಿದ್ದಾಗ ನಾವು ತುಂಬಾನೇ ಟ್ರಾವೆಲ್ ಮಾಡ್ಬೇಕಾಗತ್ತೆ ಒಬ್ಬರನ್ನ ಮೀಟ್ ಮಾಡೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ನಾವ್ ಯಾವಾಗೆಲ್ಲ ಒಟ್ಟಿಗೆ ಇರ್ತೀವಲ್ಲ, ನಾವಾಗ ಬರೀ ಫ್ಯಾಮಿಲಿ ಜೊತೆ ಕೂತ್ಕೋತೀವಿ ಮತ್ತೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಆಕ್ಚುಲಿ ನಮ್ದು ಅಷ್ಟು ದೊಡ್ಡ ಡೇಟಿಂಗ್ ಆಗೇ ಇಲ್ಲ ಮದ್ವೆಗೂ ಮುಂಚೆ. ನಾವು ಮೊದ್ಲೇ ಮದ್ವೆ ಆಗ್ಬಿಟ್ವಿ. ಇವಾಗ ನಮ್ ಡೇಟಿಂಗ್ ನಡೀತಾ ಇದೆ.
ಸೊ ಅದರಲ್ಲಿ ಪಾಲಿಟಿಕ್ಸ್ ಮತ್ತೆ ಕೆಲ್ಸದ ಮಾತುಗಳಾಗೋದಿಲ್ಲ. ಯುನೋ ವಿ ಟ್ರೈ ಅಂಡ್ ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ ಅಂಡ್ ನಮ್ಮಿಬ್ರು ಫ್ಯಾಮಿಲಿನೂ ತುಂಬಾನೇ ಸಿಂಪಲ್ ಮತ್ತೆ ಸಿಮಿಲರ್ ಆಗಿದೆ. ಸೊ ನಾವೆಲ್ಲರೂ ಒಟ್ಟಿಗೆ ಕೂತ್ಕೋತೀವಿ, ನಾರ್ಮಲ್ ಆಗಿರ್ತೀವಿ. ಮತ್ತೆ ಐ ಹೋಪ್ ನೋಡಿ, ನೀವು ಇಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ನಮ್ಮ ಯಂಗ್ ಕಪಲ್ಸ್ ಗಳಿಗೆ ಇದರಿಂದ ಸಾಕಷ್ಟು ಕಲಿಯುವಂತದ್ದಿದೆ. ಮತ್ತೆ ನಿಮ್ಮ ರಿಲೇಶನ್ಶಿಪ್ ಇಂದ ಇಲ್ಲಿಗೆ ನಾನು ನನ್ನ ಎಲ್ಲ ಆರೋಪಗಳನ್ನ ಮುಗಿಸ್ತಾ ಇದ್ದೀನಿ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ರಾಜಕೀಯದ ಮೇಲೆ ಸವಾಲನ್ನ ಒಡ್ಡಿದ್ವಿ, ಗ್ಲಾಮರ್ ಮೇಲೆ ಆರೋಪ ಹೊರಿಸಿದ್ವಿ, ಪರಿಣಿತಿ ಮತ್ತು ರಾಘವ್ ಚಡ್ಡಾ ಅವರಿಗೆ ಎಲ್ಲಾ ರೀತಿ ಪ್ರಶ್ನೆಗಳನ್ನ ಕೇಳಿದ್ವಿ. ಆದ್ರೆ ಇವರು ಯಾವುದೇ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡಲಿಲ್ಲ. ಎಲ್ಲಾ ಪ್ರಶ್ನೆಗಳಿಗೆ ಮನಪೂರ್ವಕವಾಗಿ ನೇರವಾಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಇಮೇಜ್ ಗುರು ದಿಲೀಪ್ ಚೆರಿನ್ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ನಡೆಸಿದ್ದು ರಾಘವ್ ಚಡ್ಡಾ ಮತ್ತೆ ಪರಿಣಿತಿ ಚೋಪ್ಡಾ ಅವರ ಮೇಲೆ. ಈಗ ಆಪ್ಕೆ ಅದಾಲತ್ನಲ್ಲಿ ಸಮಯ ಬಂದಿದೆ ಇವತ್ತಿನ ಜಡ್ಜ್ ಇಮೇಜ್ ಗುರು ದಿಲೀಪ್ ಚೆರಿನ್ ಅವರ ತೀರ್ಪನ್ನ ಕೇಳೋದಕ್ಕೆ. ಆಮ್ ಆದ್ಮಿ ಪಾರ್ಟಿಯವ್ರಿಗೆ ಏನಾದರೂ ಈ ಥರ ಬೇಲ್ ಸಿಕ್ಬಿಟ್ರೆ ತುಂಬ ಖುಷಿ ಆಗ್ಬಿಡ್ತಾರೆ. ಆದರೆ ಇವತ್ತು ನೀವು ನೀತಿವಂತರಾಗಿ ಟ್ರಯಲ್ಗೆ ಬಂದಿದ್ದೀರಾ. ಅದರಿಂದ ನಿಮಗೆ ತುಂಬಾ ಅಡ್ವಾಂಟೇಜ್ ಆಗಿದೆ. ಇಬ್ಬರಿಗೂ ನಾಟ್ ಗಿಲ್ಟಿ ಅಂತ ವರ್ಡಿಕ್ಟ್ ಸಿಕ್ಕಿದೆ. ಹಾಗೆ ಟ್ರೆಷರರ್ ಆಗಿ ನೀವು ನಿಮ್ಮ ಟ್ರೆಷರ್ನ ಹುಡುಕಿದ್ದೀರಾ. ನೀವು ಅಂಥ ಸಂದರ್ಭದಲ್ಲಿ ಇನ್ನೂ ಮುಂದಕ್ಕೆ ಹೋಗಿ ತುಂಬ ಕತೆಗಳನ್ನ ಮಾಡಬೇಕಾಗಿದೆ, ಇನ್ನಷ್ಟು ಲವ್ ಸ್ಟೋರೀಸ್ನ ತೋರಿಸ್ಬೇಕಾಗಿದೆ. ಸೊ ಐ ಡಿಕ್ಲೇರ್ ಯು ಬೋತ್ ನಾಟ್ ಗಿಲ್ಟಿ ಆಫ್ ಎನಿ ಆಫ್ ದ ಕಂಪ್ಲೇಂಟ್ಸ್ ಆನ್ ಯು. ಮಿಸ್ಪರ್ಸೆಪ್ಷನ್ ಆರ್ ಮಿಸ್ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಮುಂದೆ ಸ್ವಲ್ಪ ಎಚ್ಚರವಾಗಿರಿ. ಅಲ್ಲಿ ನೀವು ಬಹುಶಃ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗ್ಬೋದು. ಆಗ ಅದಕ್ಕೋಸ್ಕರ ಬೆಸ್ಟ್ ಸೊಲ್ಯೂಷನ್ನ ನೀವು ನಿಮ್ಮಲ್ಲೇ ಹುಡುಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಉಳ್ಕೊಂಬಿಟ್ಟೆ. ನಾನು ಹೇಳ್ತಿದ್ದೆ, ದೇಶದ ಎಲ್ಲ ಅದಾಲತಲ್ಲಿ ಬೆಳಿಗ್ಗೆ ಆಗಿದ್ದನ್ನು ಕೇಳಿ ಸಂಜೆ ಒಳಗಡೆ ತೀರ್ಪು ಕೊಟ್ಬಿಟ್ರೆ ನಮ್ಮ ಜುಡಿಷಿಯಲ್ದು ಬ್ಯಾಕ್ಲಾಗ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಈ ತರ ಅದಾಲತ್ಗೆ ಬಂದ್ರೆ. ನಾವು ಭಗವಂತನನ್ನ ಪ್ರಾರ್ಥನೆ ಮಾಡ್ತೇವೆ, ಪರಿಣಿತಿ ಮತ್ತೆ ರಾಘವ್ ಅವರು ಹೀಗೆ ನಗ್ತಾ ಇರ್ಲಿ, ಸಂತೋಷವಾಗಿರ್ಲಿ, ಮತ್ತೆ ಬೇರೆಯವ್ರಿಗೆ ಹೀಗೆ ಕಲಿಸ್ತಾನೆ ಇರ್ಲಿ. ನಿಜ ಜೀವನದಲ್ಲಿ ಗಂಡ ಹೆಂಡತಿ ಹೇಗೆ ಖುಷಿಯಾಗಿರ್ತಾರೆ ಮತ್ತೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾರೆ ಮತ್ತೆ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂತ. ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.